Hi guys, I'm your physics lecturer Sunil sir. Okay, today we will start the new chapter that is on current electricity. Okay, we have completed the two chapters that is an electric charges and fields, and also we have completed the electric potential. ಅಲ್ವಾ electric potential ಅನ್ನು ಕಂಪ್ಲೀಟ್ ಮಾಡಿದ್ವಿ. ಅದೇ ತರ electric charges and fields ಎರಡು ಚಾಪ್ಟರ್ ನ ಕಂಪ್ಲೀಟ್ ಮಾಡಿದ್ವಿ. Now we will go for the third chapter that is on current electricity. Okay. In this chapter, here this is content we'll study in this sessions. Okay, electric current, Ohm's law, resistance and resistivity, current density, drift of an electron and resistivity, mobility, limitations of Ohm's law, temperature, resistance of resistivity, electrical energy and powers, and combination of resistors also. Okay, so first one, that is an electric current. ಇನ್ನು ನಾವು ಫಸ್ಟ್ ಎರಡು ಚಾಪ್ಟರ್ ನಾವು ಕಲ್ತಿರೋದು ಏನು ಅಂತ ಹೇಳಿದ್ರೆ, ಆಲ್ ದ ಚಾರ್ಜಸ್ ಆರ್ ಇನ್ ದಿ ರೆಸ್ಟ್ ಅಲ್ಲಿ ಇದ್ದಾವಾಗ ಅದರ ಆ ಚಾರ್ಜಿನ ಪ್ರಾಪರ್ಟಿ ಏನಿತ್ತು, ಅದು ಹೇಗೆ, ವಾಟ್ ವಿಲ್ ಬಿ ದಿ ಪ್ರಾಪರ್ಟೀಸ್ ಆಫ್ ದ ಚಾರ್ಜಸ್, ಏನೇನನ್ನ ಪ್ರೊಡ್ಯೂಸ್ ಮಾಡ್ತಾ ಇತ್ತು, ಹೇಗೆ ಆಗ್ತಾ ಇತ್ತು ಚಾರ್ಜಸ್, ಅದರ ಕ್ಯಾರೆಕ್ಟರಿಸ್ಟಿಕ್ಸ್, ಪೊಟೆನ್ಷಿಯಲ್ ಸ್ಟಡಿ ಮಾಡಿದ್ವಿ ಅಲ್ವಾ, ಎಲೆಕ್ಟ್ರಿಕ್ ಫೀಲ್ಡ್ ಬಗ್ಗೆ ಸ್ಟಡಿ ಮಾಡಿದ್ವಿ, ಡೈಪೋಲ್ಸ್ ಬಗ್ಗೆ ಸ್ಟಡಿ ಮಾಡಿದ್ವಿ. ಆಲ್ ಆರ್ ಸ್ಟಡಿಡ್ ಇನ್ ದಟ್ ಚಾಪ್ಟರ್. ಆ ಚಾಪ್ಟರ್ ಅಲ್ಲಿ ಇದೆಲ್ಲ ಕಾನ್ಸೆಪ್ಟ್ ಅನ್ನು ನಾವು ಸ್ಟಡಿ ಮಾಡಿದ್ವಿ. ಅದೇ ತರನೇ ಈಗ ಥರ್ಡ್ ಚಾಪ್ಟರ್ ಅಲ್ಲಿ ಅಂತ ಹೇಳಿದ್ರೆ, ಫಸ್ಟ್ ಎರಡು ಚಾಪ್ಟರ್ ಏನಂತ ಹೇಳಿದ್ರೆ ಸ್ಟ್ಯಾಟಿಕ್ ಎಲೆಕ್ಟ್ರಿಸಿಟಿ, ಆಲ್ ದ ಚಾರ್ಜಸ್ ಆರ್ ಇನ್ ದಿ ರೆಸ್ಟ್ ಅಲ್ಲಿ ಇದ್ದಾವಾಗ ಆ ಚಾರ್ಜಸ್ ಬಗ್ಗೆ ಸ್ಟಡಿ ಮಾಡಿದ್ವಿ. ಈ ಚಾಪ್ಟರ್ ಅಲ್ಲಿ ಏನು ಸ್ಟಡಿ ಮಾಡೋಣ ಅಂತ ಹೇಳಿದ್ರೆ, ದ ಚಾರ್ಜಸ್ ಆರ್ ಇನ್ ದಿ ಮೋಷನ್. ಈ ಚಾರ್ಜು, ಎಲೆಕ್ಟ್ರಿಕ್ ಚಾರ್ಜ್ ಇದೆಯಲ್ವಾ, ಆ ಚಾರ್ಜು ಮೋಷನ್ ಇದ್ದಾವಾಗ ಹೇಗಾಗತ್ತೆ, ಏನಾಗತ್ತೆ, ಅದಕ್ಕೆ ಏನಂತ ಹೇಳ್ತೀವಿ, ಅದ್ರ ಬಗ್ಗೆ ಸ್ಟಡಿ ಮಾಡ್ತಾ ಹೋಗೋಣ. ದಿಸ್ ಇಸ್ ಅನ್ ಎಲೆಕ್ಟ್ರಿಕ್ ಕರೆಂಟ್. ಎಲೆಕ್ಟ್ರಿಕ್ ಕರೆಂಟ್ ಅಂತ ಹೇಳಿದ್ರೆ ವೆನ್ ದ ಚಾರ್ಜಸ್ ಆರ್ ಇನ್ ದಿ ಮೋಷನ್, ಒಂದು ಚಾರ್ಜು ಮೋಷನ್ ಅಲ್ಲಿ ಬಂದಾವಾಗ, ಸೊ ಅದಕ್ಕೆ ಏನ್ ಹೇಳ್ತೀವಿ ನಾವು, ಕರೆಂಟ್ ಎಲೆಕ್ಟ್ರಿಸಿಟಿ ಆರ್ ಎಲೆಕ್ಟ್ರಿಕ್ ಕರೆಂಟ್ ಅಂತ ಹೇಳ್ತೇವೆ. ಓಕೆ, ಇಫ್ ದ ಚಾರ್ಜಸ್ ಈಸ್ ಇನ್ ದಿ ರೆಸ್ಟ್, ಒಂದ್ ವೇಳೆ ರೆಸ್ಟ್ ಅಲ್ಲಿ ಇದ್ದಿದ್ರೆ ಏನಾಗ್ತಾ ಇತ್ತು, ದಟ್ ಇಸ್ ಅ ಸ್ಟ್ಯಾಟಿಕ್ ಎಲೆಕ್ಟ್ರಿಸಿಟಿ. ಇದಕ್ಕೆ ಏನ್ ಹೇಳ್ತೀವಿ ನಾವು, ಸ್ಟ್ಯಾಟಿಕ್. ಓಕೆ, ಸ್ಟ್ಯಾಟಿಕ್ ಎಲೆಕ್ಟ್ರಿಸಿಟಿ. ಓಕೆ, ಸ್ಟ್ಯಾಟಿಕ್ ಎಲೆಕ್ಟ್ರಿಸಿಟಿ. ಅದೇ ತರನೇ ಮೋಷನ್ ಅಲ್ಲಿ ಬಂದ್ರೆ ಏನಾಗುತ್ತೆ, ಇಫ್ ದ ಚಾರ್ಜಸ್ ಈಸ್ ಇನ್ ದಿ ಮೋಷನ್ ಅಲ್ಲಿ ಅಂತ ಹೇಳಿದ್ರೆ ಏನ್ ಹೇಳ್ತೀವಿ ನಾವು, ದಟ್ ಈಸ್ ಅನ್ ಎಲೆಕ್ಟ್ರಿಕ್ ಕರೆಂಟ್ ಆರ್ ಕರೆಂಟ್ ಎಲೆಕ್ಟ್ರಿಸಿಟಿ ಅಂತ ಹೇಳ್ತೇವೆ. ಏನ್ ಹೇಳ್ತೀವಿ ನಾವು, ಕರೆಂಟ್ ಎಲೆಕ್ಟ್ರಿಸಿಟಿ ಆರ್ ಎಲೆಕ್ಟ್ರಿಕ್ ಕರೆಂಟ್ ಅಂತ ಹೇಳ್ತೇವೆ. ಓಕೆ, ಎಲೆಕ್ಟ್ರಿಕ್ ಕರೆಂಟ್. ಓಕೆ, ಎಲೆಕ್ಟ್ರಿಕ್ ಕರೆಂಟ್ ಅಂತ ಹೇಳ್ತೇವೆ. ನಾವು ವಿ ವಿಲ್ ಸ್ಟಡಿ ಇನ್ ರೆಸ್ಟ್ ಅಲ್ಲಿ ಇದ್ದಾವಾಗ ಇದರ ಬಗ್ಗೆ ನಾವು ಸ್ಟಡಿ ಮಾಡಿದ್ವಿ. ಈಗ ನಾವು ಏನ್ ಸ್ಟಡಿ ಮಾಡೋ ಅಂತ ಹೇಳಿದ್ರೆ, ಎಲೆಕ್ಟ್ರಿಕ್ ಕರೆಂಟ್ ಬಗ್ಗೆ ಸ್ಟಡಿ ಮಾಡೋಣ. ಓಕೆ, ದ ಫಸ್ಟ್ ಒನ್ ಕಾನ್ಸೆಪ್ಟ್ ಇಸ್ ಎಲೆಕ್ಟ್ರಿಕ್ ಕರೆಂಟ್. ವಾಟ್ಸ್ ಮೀನ್ ಬೈ ಎಲೆಕ್ಟ್ರಿಕ್ ಕರೆಂಟ್? ಹಾಗಾದ್ರೆ ಏನು? ಇಟ್ ಈಸ್ ಡಿಫೈನ್ಡ್ ಆಸ್ ದಿ ರೇಟ್ ಆಫ್ ಫ್ಲೋ ಆಫ್ ಚಾರ್ಜ್ ಅಕ್ರಾಸ್ ಅ ಗಿವನ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್. ಸೊ ದಿಸ್ ಇಸ್ ವಿ ವಿಲ್ ಕಾಲ್ಡ್ ಅಸ್ ವಾಟ್, ಎಲೆಕ್ಟ್ರಿಕ್ ಕರೆಂಟ್ ಅಂತ ಹೇಳ್ತೇವೆ. ಎಲೆಕ್ಟ್ರಿಕ್ ಕರೆಂಟ್ ಅಂತ ಹೇಳಿದ್ರೆ, ಇಲ್ಲಿ ಒಂದು ಕ್ರಾಸ್ ಸೆಕ್ಷನಲ್ ಏರಿಯಾ ಇದೆ ನೋಡಿ, ಇದೊಂದು ರಾಡ್ ಅಥವಾ ಒಂದು ವೈರ್ ಅಂತ ಕನ್ಸಿಡರ್ ಮಾಡಿ. ಇದೊಂದು ಕ್ರಾಸ್ ಸೆಕ್ಷನಲ್ ಏರಿಯಾ ಅಲ್ವಾ, ಇದು ಕ್ರಾಸ್ ಸೆಕ್ಷನಲ್ ಏರಿಯಾ. ಈ ಕ್ರಾಸ್ ಸೆಕ್ಷನಲ್ ಏರಿಯಾದಲ್ಲಿ ಎಷ್ಟು ಚಾರ್ಜಸ್ ಫ್ಲೋ ಆಗ್ತಾ ಇದೆ ಅಟ್ ದಟ್ ಪರ್ಟಿಕ್ಯುಲರ್ ಇನ್ಸ್ಟೆಂಟ್ ಆಫ್ ಟೈಮ್. ಸೊ ಅದಕ್ಕೆ ಏನ್ ಹೇಳ್ತೀವಿ ನಾವು, ಕರೆಂಟ್ ಅಂತ ಹೇಳ್ತೀವಿ. ದಟ್ ಇಸ್ ಅನ್ ಎಲೆಕ್ಟ್ರಿಕ್ ಕರೆಂಟ್ ಅಂತ ಹೇಳ್ತೀವಿ. ಯಾವುದೋ ಒಂದು ಪರ್ಟಿಕ್ಯುಲರ್ ಇನ್ಸ್ಟೆಂಟ್ ಆಫ್ ಟೈಮ್ ಅಲ್ಲಿ ಎಷ್ಟು ಚಾರ್ಜಸ್ ಫ್ಲೋ ಆಗತ್ತೆ, ಎಷ್ಟು ಚಾರ್ಜಸ್ ಫ್ಲೋ ಆಗತ್ತಲ್ವಾ, ಅದಕ್ಕೆ ಏನ್ ಹೇಳ್ತೀವಿ ನಾವು, ಎಲೆಕ್ಟ್ರಿಕ್ ಕರೆಂಟ್ ಅಂತ ಹೇಳ್ತೇವೆ. ದಟ್ ಈಸ್ ಅನ್ ಐ ವಿಚ್ ಇಸ್ ಈಕ್ವಲ್ಸ್ ಟು ಕ್ಯೂ ಇಂಟು ಟಿ. ಓಕೆ, ಐ ವಿಚ್ ಇಸ್ ಈಕ್ವಲ್ಸ್ ಟು ಕ್ಯೂ ಇಂಟು ಟಿ. ದಿಸ್ ಇಸ್ ದಿಸ್ ಇಸ್ ಅನ್ ಎಲೆಕ್ಟ್ರಿಕ್ ಕರೆಂಟ್. ಇದಕ್ಕೆ ಏನ್ ಹೇಳ್ತೀವಿ ನಾವು, ಎಲೆಕ್ಟ್ರಿಕ್ ಕರೆಂಟ್ ಅಂತ ಹೇಳ್ತೇವೆ. ಓಕೆ, ಐ ವಿಚ್ ಇಸ್ ಈಕ್ವಲ್ಸ್ ಟು Q divided by T. I is equals to Q divided by T. Okay. Now, for an unsteady current, okay, ಇದು steady current ಇದ್ರೆ, ಒಂದ್ ವೇಳೆ unsteady current ಇದ್ರೆ, for an unsteady current, electric current is defined as the rate of flow of net charge delta Q flowing across a cross section of the conductor in a time dt in a limit of delta t tends to 0. That is what here I
that is it's a function of t. Okay, I ನ function of t ಅಲ್ಲಿ ಕೊಟ್ಟಿದ್ದಾರೆ. This is which is equals to limit delta t tends to 0 delta q divided by delta t, or we can write as a dt divided by dq divided by dt. This is equals to what? I ಅಂತ ಹೇಳಿದ್ರೆ it is an I is equals to dq divided by dt. Okay, so this is what here instant of at the particular instant of time. ಇಲ್ಲಿ steady current ಇದ್ರೆ ಏನ್ ಮಾಡ್ತೀವಿ, we will use this equation. steady current ಇದ್ರೆ, ಅನ್ಸ್ಟಡಿ ಕರೆಂಟ್ ಅಂತ ಹೇಳಿದ್ರೆ ಏನು, ವೇರಿಯೇಷನ್ ಆಗ್ತಾ ಇದೆ ಕರೆಂಟ್. ಯಾಕೆ ಕಾನ್ಸ್ಟೆಂಟ್ ರೇಟ್ ಅಲ್ಲಿ ಚಾರ್ಜ್ ಫ್ಲೋಸ್ ಆಗ್ತಾ ಇದ್ರೆ, ಕಾನ್ಸ್ಟೆಂಟ್ ರೇಟ್ ಅಲ್ಲಿ ಚಾರ್ಜ್ ಫ್ಲೋ ಆಗ್ತಾ ಇದ್ರೆ ಅದಕ್ಕೆ ಏನ್ ಹೇಳ್ತೀವಿ ನಾವು, ಸ್ಟಡಿ ಕರೆಂಟ್ ಅಂತ ಹೇಳ್ತೇವೆ. ಅಂಡ್ ವಿ ವಿಲ್ ರೈಟ್ ದಿ ಇಕ್ವೇಶನ್ ದಟ್ ಇಸ್ I is equals to q divided by t. ಓಕೆ, ಫಾರ್ ದಿ ಅನ್ಸ್ಟಡಿ ಕರೆಂಟ್ ಅಂತ ಹೇಳಿದ್ರೆ ಏನಾದ್ರೂ ವೇರಿಯೇಷನ್ ಆಗ್ತಾ ಇದೆ ಕರೆಂಟ್, ಸೊ ಅವಾಗ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ಸೊ ವಿ ವಿಲ್ ಯೂಸ್ ದಿಸ್ ಇಕ್ವೇಶನ್ ದಟ್ ಇಸ್ ವಾಟ್ ಇಯರ್ ಅಟ್ ದ ಪರ್ಟಿಕ್ಯುಲರ್ ಇನ್ಸ್ಟಂಟ್ ಆಫ್ ಟೈಮ್. ಆ ಒಂದು ಪರ್ಟಿಕ್ಯುಲರ್ ಇನ್ಸ್ಟಂಟ್ ಆಫ್ ಟೈಮ್ ಅಲ್ಲಿ ಎಷ್ಟು ಚಾರ್ಜಸ್ ಫ್ಲೋ ಆಗ್ತಾ ಇದೆ ಆ ಒಂದು ಕಂಡಕ್ಟರ್ ಅಲ್ಲಿ, ಕ್ರಾಸ್ ಸೆಕ್ಷನಲ್ ಏರಿಯಾದಲ್ಲಿ. ಸೊ ದಿಸ್ ಇಸ್ ವಿ ವಿಲ್ ಕಾಲ್ಡ್ ಅಸ್ ವಾಟ್, ಕರೆಂಟ್. ಓಕೆ, ಇದಕ್ಕೂ ಏನ್ ಹೇಳ್ತೀವಿ ನಾವು, ಕರೆಂಟ್ ಅಂತ ಹೇಳ್ತೇವೆ. So this is I which is equals to dq divided by dt, and the SI unit of the current is an ampere. Okay, ampere. SI unit ಏನಾಗಿರುತ್ತೆ, ಆಂಪಿಯರ್ ಆಗಿರುತ್ತೆ. ಸಿಯರ್ ಇಲ್ಲಿ ಕರೆಂಟ್ ಏನಾಗುತ್ತೆ ಅಂತ ಹೇಳಿದ್ರೆ, ಸಿಯರ್ ಈಗ ಇಲ್ಲಿ ಒಂದು ಕ್ರಾಸ್ ಸೆಕ್ಷನಲ್ ಏರಿಯಾ ಇದೆಯಲ್ವಾ, ಕ್ರಾಸ್ ಸೆಕ್ಷನಲ್ ಏರಿಯಾ. ಈಗ ಇದನ್ನ ಪಾಸಿಟಿವ್ ಚಾರ್ಜ್ ಈಗ ಕನೆಕ್ಟ್ ಮಾಡಿದವಾಗ, ಓಕೆ, ಸೊ ದಿಸ್ ಇಸ್ ಓಕೆ ಇದಕ್ಕೆ ಏನ್ ಹೇಳ್ತೀವಿ ನಾವು ಅಂತ ಹೇಳಿದ್ರೆ, ಕರೆಂಟ್ ಯಾವ ಡೈರೆಕ್ಷನ್ ಮೂವ್ ಆಗುತ್ತೆ ಅಂತ ಹೇಳಿದ್ರೆ, ಈಗ ಒಂದು ವೇಳೆ ಇಲೆಕ್ಟ್ರಾನ್ ಇಲ್ಲಿ ಇದೆಯಲ್ವಾ, ಇದು ನೆಗೆಟಿವ್ ಚಾರ್ಜ್ ಇದೆ, ಇದು ಪಾಸಿಟಿವ್ ಚಾರ್ಜ್. ಈ ಕಡೆ ನೋಡಿ, ಈ ಕಡೆ ಏನಾಯ್ತು, ಈ ಕಡೆ ನಾವು ಪಾಸಿಟಿವ್ ಚಾರ್ಜ್ ಅನ್ನು ಅಪ್ಲೈ ಮಾಡ್ತಾ ಇದ್ದೀವಿ, ಈ ಕಡೆ ಏನಾಗ್ತಾ ಇದೆ, ನೆಗೆಟಿವ್ ಚಾರ್ಜಸ್ ಅಪ್ಲೈ ಮಾಡ್ತಾ ಇದೆ, ನೆಗೆಟಿವ್ ಪೊಟೆನ್ಶಿಯಲ್, ದಿಸ್ ಇಸ್ ಪಾಸಿಟಿವ್ ಪೊಟೆನ್ಶಿಯಲ್. ಈಗ ಇಲ್ಲಿ ಈ ಕಂಡಕ್ಟರ್ ಅಲ್ಲಿ ಇರುವಂತಹ ಫ್ರೀ ಎಲೆಕ್ಟ್ರಾನ್ಸ್ ಅಲ್ವಾ, ಕಂಡಕ್ಟರ್ ಅಲ್ಲಿ ಏನಾಗಿರುತ್ತೆ, ಫ್ರೀ ಎಲೆಕ್ಟ್ರಾನ್ಸ್ ಆಲ್ರೆಡಿ ಇರುತ್ತೆ. ಸೊ ಡ್ಯೂ ಟು ದಿಸ್ ಫ್ರೀ ಎಲೆಕ್ಟ್ರಾನ್ಸ್, ಈ ಫ್ರೀ ಎಲೆಕ್ಟ್ರಾನ್ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಕಡೆ ಪಾಸಿಟಿವ್ ಟರ್ಮಿನಲ್ ಕನೆಕ್ಟ್ ಮಾಡಿದೀವಿ, ಈ ಕಡೆ ನೆಗೆಟಿವ್ ಟರ್ಮಿನಲ್ ಕನೆಕ್ಟ್ ಮಾಡಿರೋದ್ರಿಂದ ಈ ನೆಗೆಟಿವ್ ಇಲೆಕ್ಟ್ರಾನ್ ಏನಾಗಿರುತ್ತೆ, ಇಟ್ಸ್ ಅ ನೆಗೆಟಿವ್ ಚಾರ್ಜ್. ಸೊ ದಿಸ್ ನೆಗೆಟಿವ್ ಚಾರ್ಜ್ ಇಟ್ ವಿಲ್ ಬಿ ರಿಪಲ್ಡ್ ಬೈ ದಿಸ್ ಚಾರ್ಜ್, ದಿಸ್ ಇಸ್ ನೆಗೆಟಿವ್ ಟರ್ಮಿನಲ್. ಅದೇ ತರ ಇದೇನಾಗುತ್ತೆ, ಈ ನೆಗೆಟಿವ್ ಚಾರ್ಜು ಏನಾಗುತ್ತೆ, ಇಲೆಕ್ಟ್ರಾನ್ಸ್ ಏನಾಗುತ್ತೆ ಈ ಕಡೆ ಬರುತ್ತೆ, ಏನೋ ಈ ಕಡೆ ಮೂವ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕಂತ ಹೇಳಿದ್ರೆ ಡ್ಯೂ ಟು ದಿ ಎಲೆಕ್ಟ್ರಿಕ್ ಫೀಲ್ಡ್ ಹೀಗಿರುತ್ತೆ, ನಾವು ಅಪ್ಲೈ ಮಾಡಿರುವಂತ ಎಲೆಕ್ಟ್ರಿಕ್ ಫೀಲ್ಡ್. ಇಲೆಕ್ಟ್ರಾನ್ಸ್ ಏನಾಗುತ್ತೆ ಅಂತ ಹೇಳಿದ್ರೆ, ಇಲೆಕ್ಟ್ರಾನ್ಸ್ ಮೂವ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಈ ಕಡೆಯಿಂದ, ಈ ಡೈರೆಕ್ಷನ್ ಅಲ್ಲಿ, ಅಪೋಸಿಟ್ ಡೈರೆಕ್ಷನ್. ಕರೆಂಟು ಈ ಡೈರೆಕ್ಷನ್ ಅಲ್ಲಿ ಫ್ಲೋ ಆಗ್ತಾ ಇದ್ರೆ, ಕರೆಂಟ್ ಹೀಗೆ ಪಾಸಿಟಿವ್ ಟರ್ಮಿನಲ್ ಇಂದ ನೆಗೆಟಿವ್ ಟರ್ಮಿನಲ್ ಗೆ ಫ್ಲೋ ಆದ್ರೆ, ಇಲೆಕ್ಟ್ರಾನ್ಸ್ ಹೇಗಾಗಿರುತ್ತೆ, ಇಲೆಕ್ಟ್ರಾನ್ ಇಟ್ ವಿಲ್ ಬಿ ಮೂವ್ ಇನ್ ದಿ ಅಪೋಸಿಟ್ ಡೈರೆಕ್ಷನ್ ಆಫ್ ದಿ ಕರೆಂಟ್. ಕರೆಂಟಿನ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಇಲೆಕ್ಟ್ರಾನ್ಸ್ ಮೂವ್ ಆಗ್ತಾ ಇರ್ತದೆ. ಓಕೆ, ಇಲ್ಲಿ ನೋಡಿ ಹೀಗಿದೆ ಅಲ್ವಾ. ಸೊ ದಿಸ್ ಇಸ್ ಫ್ಲೋ ಆಫ್ ಕನ್ವೆನ್ಷನಲ್ ಕರೆಂಟ್ ಅಂತ ಹೇಳ್ತೀವಿ, ಇದು ಕನ್ವೆನ್ಷನಲ್ ಕರೆಂಟ್. ಓಕೆ, ದ ಫ್ಲೋ ಆಫ್ ಎನ್ ಇಲೆಕ್ಟ್ರಾನ್ ಈ ಡೈರೆಕ್ಷನ್ ಮೂವ್ ಆಗ್ತಾ ಇರ್ತದೆ. ಇಲೆಕ್ಟ್ರಾನ್ ಈ ಡೈರೆಕ್ಷನ್ ಮೂವ್ ಆಗ್ತಾ ಇದ್ರೆ, ಕರೆಂಟ್ ಯಾವ ಡೈರೆಕ್ಷನ್ ಇರುತ್ತೆ, ಈ ಡೈರೆಕ್ಷನ್ ಇರುತ್ತೆ. ಓಕೆ, ದಿಸ್ ಇಸ್ ದಿ ಇಲೆಕ್ಟ್ರಾನ್, ಏನಿದು ಕರೆಂಟ್ ಡೈರೆಕ್ಷನ್. ಓಕೆ, ದಿಸ್ ಇಸ್ ದಿ ಕರೆಂಟ್ ಡೈರೆಕ್ಷನ್. ಹೀಗೆ ಫ್ಲೋ ಆಗಿ ಈ ತರ ಮೂವ್ ಆಗುತ್ತೆ. ಓಕೆ, this is about the electric current. Okay, next one is electric current in a conductors. Okay, ಈಗ ನೋಡಿ, electric charge in motion due to the force experienced by the applied electric field constitute the electric current. Okay, ಈಗ ಏನ್ ಮಾಡ್ತಿದ್ವಿ, ಸೇಮ್ ನೋಡಿ, ಇಲ್ಲಿ ಒಂದು ಕಂಡಕ್ಟರ್ ಇದೆ, ಇದೊಂದು ಕಂಡಕ್ಟರ್ ಅಲ್ವಾ. ಈ ಕಂಡಕ್ಟರ್ ಅಲ್ಲಿ ಇಲೆಕ್ಟ್ರಿಕ್ ಕರೆಂಟ್ ಹೇಗೆ ಪ್ರೊಡ್ಯೂಸ್ ಆಗುತ್ತೆ, ಹೇಗೆ ಕರೆಂಟ್ ಪಾಸ್ ಆಗುತ್ತೆ ಅಂತ ಹೇಳಿದ್ರೆ, ಈಗ ನಾವು ಎಕ್ಸ್ಟರ್ನಲ್ ಇಲೆಕ್ಟ್ರಿಕ್ ಫೀಲ್ಡ್ ಅನ್ನ ಕೊಡ್ತಾ ಇದೀವಿ. ಎಕ್ಸ್ಟರ್ನಲ್ ಇಲೆಕ್ಟ್ರಿಕ್ ಫೀಲ್ಡ್ ಅಂತ ಹೇಳಿದ್ರೆ ಇಟ್ಸ್ ನಥಿಂಗ್ ಬಟ್ ಬ್ಯಾಟ್ರಿನ ನಾವು ಕನೆಕ್ಷನ್ ಮಾಡ್ತಾ ಇದ್ದೀವಿ. ಓಕೆ, ಇಲ್ಲಿ ಬ್ಯಾಟ್ರಿಗೆ ಕನೆಕ್ಷನ್ ಮಾಡಿದ ಕೂಡಲೇ ಏನಾಗುತ್ತೆ, ಇಲೆಕ್ಟ್ರಾನ್ ನಾವು ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನ ಅಪ್ಲೈ ಮಾಡಿದ್ವಿ. ಓಕೆ, electric charge is in the motion due to the force experienced by the applied electric field. ಈಗ electric field ಅನ್ನು ನಾವು ಈ ಡೈರೆಕ್ಷನ್ ಅಪ್ಲೈ ಮಾಡಿದ್ರೆ, ಇಲ್ಲಿರುವಂತ ಇಲೆಕ್ಟ್ರಾನ್ ಈ ಕಡೆ ಇದ್ರ ಡೈರೆಕ್ಷನ್ ಏನು, ಇದ್ರ ಅರ್ಥ ಏನು, ಈ ಕಡೆ ಪಾಸಿಟಿವ್ ಚಾರ್ಜಸ್ ಇದೆ ಅಂತ ಅರ್ಥ, ಈ ಕಡೆ ಇದ್ರೆ ನೆಗೆಟಿವ್ ಚಾರ್ಜಸ್ ಇದ್ರೆ ಅಂತ ಅರ್ಥ ಅಲ್ವಾ. ಈ ಇಲೆಕ್ಟ್ರಾನ್ಸ್ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಡೈರೆಕ್ಷನ್ ಅಲ್ಲಿ ಮೂವ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ.
ಈಗ ಹೋಗ್ತಾ ಇರೋದು ರ್ಯಾಂಡಮ್ ಆಗಿ ಮೂವ್ ಆಗ್ತಾ ಇತ್ತು. ಸೊ ಆವಾಗ ಏನಾಗುತ್ತೆ, ಅದು ಈ ಡೈರೆಕ್ಷನ್ ಮೂವ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ದಿಸ್ ಇಸ್ ಡ್ಯೂ ಟು the charge, that is a electron, it will experience the force due to the electric field. ಈ electric field ಇಂದ ಈ ಚಾರ್ಜಸ್, that is an electron ಏನಾಗುತ್ತೆ, ಈ ಕಡೆ ಅಟ್ರಾಕ್ಷನ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. that is an, it will constitute the electric current. ಓಕೆ, ಈ ತರ ಏನಾಗುತ್ತೆ, ಕರೆಂಟ್ ಫ್ಲೋ ಆಗುತ್ತೆ. ಫಸ್ಟ್ we will study that in a solid conductor. ಸಾಲಿಡ್ ಕಂಡಕ್ಟರ್ಸ್ ಅಲ್ಲಿ ಹೇಗೆ ಚಾರ್ಜಸ್ ಫ್ಲೋ ಆಗುತ್ತೆ. ಓಕೆ, ಹೌ ವಾಟ್ ವಿಲ್ ಬಿ ದಿ ಚಾರ್ಜ್ ಕ್ಯಾರಿಯರ್. ಚಾರ್ಜ್ ಕ್ಯಾರಿಯರ್ ಯಾವುದು ಅಂತ ಸಾಲಿಡ್ ಕಂಡಕ್ಟರ್ಸ್ ಅಲ್ಲಿ. ಓಕೆ, ದ ಕರೆಂಟ್ ಈಸ್ ಕ್ಯಾರಿಡ್ ಬೈ ದಿ ನೆಗೆಟಿವ್ಲಿ ಚಾರ್ಜ್ಡ್ ಎಲೆಕ್ಟ್ರಾನ್ಸ್. ಈಗ ಸಾಲಿಡ್ ಕಂಡಕ್ಟರ್ಸ್ ಅಂತ ಹೇಳಿದ್ರೆ ಈಗ ಒಂದು ಕಾಪರ್ ವೈರ್ ಅಂತ ಕನ್ಸಿಡರ್ ಮಾಡಿ, ಇಟ್ಸ್ ಅ ಕಾಪರ್ ವೈರ್. ಓಕೆ, ಈ ಕಾಪರ್ ವೈರ್ ಅಲ್ಲಿ ಹೇಗೆ ಕರೆಂಟ್ ಫ್ಲೋ ಆಗುತ್ತೆ ಅಂತ ಹೇಳಿದ್ರೆ, ದಿಸ್ ಇಸ್ ಡ್ಯೂ ಟು ದಿ ಇಲೆಕ್ಟ್ರಾನ್ಸ್. ಇಲೆಕ್ಟ್ರಾನ್ಸ್ ಅಂತ ಹೇಳಿದ್ರೆ ಆ ಕಾಪರ್ ವೈರ್ ಅಲ್ಲಿ, ಕಂಡಕ್ಟರ್ ಅಲ್ಲಿ ಏನಾಗಿರುತ್ತೆ ಅಂತ ಹೇಳಿದ್ರೆ ಅಟಮ್ಸ್ ಇರುತ್ತಲ್ವಾ, ಇಲ್ಲಿ ಇಲೆಕ್ಟ್ರಾನ್, ಇಲ್ಲಿ ಅಟಮ್ಸ್ ಅಂತ ಕನ್ಸಿಡರ್, ಇದು ನ್ಯೂಕ್ಲಿಯಸ್. ಬಟ್ ಔಟರ್ ಮೋಸ್ಟ್ ಎಲೆಕ್ಟ್ರಾನ್ಸ್ ಏನಾಗಿರುತ್ತೆ, ಔಟರ್ ಮೋಸ್ಟ್ ಎಲೆಕ್ಟ್ರಾನ್ ಇಟ್ ವಿಲ್ ಬಿ ಲೂಸ್ಲಿ ಬೌಂಡೆಡ್. ಈ ಎಲೆಕ್ಟ್ರಾನ್ ಏನಾಗುತ್ತೆ, ಫ್ರೀ ಆಗಿರುತ್ತೆ ಡ್ಯೂ ಟು ದಿ ಥರ್ಮಲ್ ಎನರ್ಜಿ. ಥರ್ಮಲ್ ಎನರ್ಜಿಯಿಂದ ಏನಾಗುತ್ತೆ ಅದು, ಸೊ ಇಟ್ ವಿಲ್ ಬಿ ಫ್ರೀ. ಹಾಗಾಗಿ ಏನಾಗಿರುತ್ತೆ, ದಿಸ್ ಇಸ್ ದಿ ಫ್ರೀ ಎಲೆಕ್ಟ್ರಾನ್ ಆಗಿರುತ್ತೆ. ಇಟ್ ಕ್ಯಾನ್ ಮೂವ್ ಈಸಿಲಿ, ಬೇಗ ಏನಾಗುತ್ತೆ ಅದು ಮೂವ್ ಆಗುತ್ತೆ. ಸೊ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ, ಈಗ ನಾವು ಜಸ್ಟ್ ವಿ ವಿಲ್ ಅಪ್ಲೈ ದಿ ಎಲೆಕ್ಟ್ರಿಕ್ ಫೀಲ್ಡ್. ಎಲೆಕ್ಟ್ರಿಕ್ ಫೀಲ್ಡ್ ಅನ್ನ ಕೊಟ್ಟವಾಗ ಏನಾಯ್ತು, ಈ ಇಲೆಕ್ಟ್ರಾನ್ಸ್ ಏನಾಯ್ತು, ಫ್ರೀ ಅಪ್ ಆಗಿ, ಆಲ್ರೆಡಿ ಫ್ರೀ ಇತ್ತು, ಏನಾಗುತ್ತೆ ಅದು ಈ ಕಡೆಯ ಎಲೆಕ್ಟ್ರಿಕ್ ಫೀಲ್ಡ್ ನ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಏನಾಗುತ್ತೆ, ಮೂವ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ದಿಸ್ ಇಸ್ ಡ್ಯೂ ಟು ದಿ ಎಲೆಕ್ಟ್ರಿಕ್ ಫೀಲ್ಡ್. ಇದು ಯಾವ್ದ್ರಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಯಾವ್ದ್ರಲ್ಲಿ ಆಗುತ್ತೆ, that is on solid conductors. Conductors ಅಲ್ಲಿ ಚಾರ್ಜ್ ಕ್ಯಾರಿಯರ್ ಏನು ಅಂತ ಕೇಳಿದ್ರೆ, that is what here, electrons. Electrons are the, that is a negatively charged electrons are the charge carriers. Okay, charge carriers ಆಗಿರುತ್ತೆ. ಅದೇ ತರನೇ electrolyte solutions. Okay, electrolyte solutions ಅಲ್ಲಿ what will be the charge carriers. ಈಗ ಯಾವುದೋ ಒಂದು electrolyte solution ಅಂತ ಕನ್ಸಿಡರ್ ಮಾಡಿ, ಒಂದು ಸೊಲ್ಯೂಷನ್ ಇದೆ, ಈ ಕಡೆ ಆನೋಡ್ ಅಂತ ತಗೊಳ್ತೀನಿ, ಈ ಕಡೆ ಕ್ಯಾಥೋಡ್ ಅಂತ ತಗೊಳ್ತೀನಿ. ಓಕೆ, ಇಲ್ಲಿ NaOH ಅಂತ ತಗೊಳ್ತೀನಿ. ಓಕೆ, NaOH ಸೊಲ್ಯೂಷನ್ ತಗೊಳ್ತೀನಿ. ಸೊ ಇದಕ್ಕೆ ಕನೆಕ್ಟ್ ಮಾಡಿದ್ದೀನಿ. ಓಕೆ, ಇದು ಪಾಸಿಟಿವ್ ಟರ್ಮಿನಲ್ ಕನೆಕ್ಟ್ ಮಾಡಿದ್ದೀನಿ, ಇದು ನೆಗೆಟಿವ್ ಟರ್ಮಿನಲ್ ನ ಕನೆಕ್ಟ್ ಮಾಡಿದ್ದೀನಿ. ಸೊ ಈಗ ನಾವು ಎಲೆಕ್ಟ್ರಿಕ್ ಫೀಲ್ಡ್ ಅನ್ನ ಕೊಟ್ಟಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಈಗ ಬ್ಯಾಟ್ರಿನ ಕನೆಕ್ಷನ್ ಮಾಡಿದವಾಗ, ಈ ತರ ಬ್ಯಾಟ್ರಿಗೆ ಕನೆಕ್ಷನ್ ಮಾಡಿದವಾಗ, ಇದು ಎಲೆಕ್ಟ್ರೋಲೈಟ್ ಸೊಲ್ಯೂಷನ್ಸ್ ಅಲ್ಲಿ ಇದೇನಾಗತ್ತೆ ಅಂತ ಹೇಳಿದ್ರೆ, Na it will becomes it's a positive charge and OH ಇದೆ ಅಲ್ವಾ, ನೆಗೆಟಿವ್ ಚಾರ್ಜ್. ಇದೇನಾಗುತ್ತೆ, ಅಯಾನ್ ಫಾರ್ಮೇಶನ್ ಆಗುತ್ತೆ. ಆ ಸೊಲ್ಯೂಷನ್ ಏನಾಗುತ್ತೆ ಅಂತ ಹೇಳಿದ್ರೆ, ಇಲ್ಲಿರುವಂತ ಸೊಲ್ಯೂಷನ್ ಅಯಾನ್ ಫಾರ್ಮೇಶನ್, ಅಯಾನ್ಸ್ ಫಾರ್ಮೆಟಿಗೆ ಬಂದ್ಬಿಡುತ್ತೆ. ಓಕೆ, ಎರಡು ಸಪರೇಟ್ ಆಗುತ್ತೆ. ದಟ್ ಇಸ್ ವಾಟ್ ಇರ್, ಒಂದು ಪಾಸಿಟಿವ್ ಚಾರ್ಜ್, ಇನ್ನೊಂದು ನೆಗೆಟಿವ್ ಚಾರ್ಜ್ ತರ. ಓಕೆ, ಪಾಸಿಟಿವ್ ಚಾರ್ಜ್ ಒಂದು, ನೆಗೆಟಿವ್ ಚಾರ್ಜ್ ಒಂದು ಅಯಾನ್ ಫಾರ್ಮೆಟ್ ಅಲ್ಲಿ ಬರುತ್ತೆ. ಸೊ ಸೊಲ್ಯೂಷನ್ ಇರೋದು ಏನಾಗುತ್ತೆ, ಅಯಾನ್ ಫಾರ್ಮೆಟ್ ಅಲ್ಲಿ ಬರುತ್ತೆ. ಅವಾಗ ಏನಾಗುತ್ತೆ, ಈ ಚಾರ್ಜಸ್, ಈ ನೆಗೆಟಿವ್ ಚಾರ್ಜಸ್ ಏನಾಗುತ್ತೆ, ಈ ಎಲ್ಲೋ ಪಾಸಿಟಿವ್ ಚಾರ್ಜ್ ಕಡೆ ಅಟ್ರಾಕ್ಟ್ ಆಗುತ್ತೆ. ಅದೇ ತರನೇ ಇಲ್ಲಿರುವಂತ ಪಾಸಿಟಿವ್ ಚಾರ್ಜಸ್ ನೆಗೆಟಿವ್ ಚಾರ್ಜ್ ಕಡೆ ಏನಾಗುತ್ತೆ, ಅಟ್ರಾಕ್ಟ್ ಆಗುತ್ತೆ. ದಟ್ ಇಸ್ ವಾಟ್ ಇಯರ್, ಇದು ಈ ನೆಗೆಟಿವ್ ಚಾರ್ಜಸ್ ಆನೋಡ್ ಕಡೆ ಅಟ್ರಾಕ್ಟ್ ಆಗುತ್ತೆ. ಅದೇ ತರನೇ ಈ ಪಾಸಿಟಿವ್ ಚಾರ್ಜಸ್ ಕ್ಯಾಥೋಡ್ ಕಡೆ ಏನಾಗುತ್ತೆ, ಅಟ್ರಾಕ್ಟ್ ಆಗುತ್ತೆ. ಓಕೆ, ದಿಸ್ ಇಸ್ ಯಾವುದು, ಈ ಪಾಸಿಟಿವ್ ಅಯಾನ್ಸ್. ಪಾಸಿಟಿವ್ ಅಯಾನ್ಸ್ ಯಾವ ಕಡೆ ಅಟ್ರಾಕ್ಟ್ ಆಗುತ್ತೆ, ಆನೋಡ್, ಆನೋಡ್ ಹತ್ರ ಅಟ್ರಾಕ್ಟ್ ಆಗುತ್ತೆ. ಅದೇ ತರನೇ ನೆಗೆಟಿವ್ ಚಾರ್ಜ್, ನೆಗೆಟಿವ್ ಅಯಾನ್ಸ್ ಏನಾಗುತ್ತೆ, ನೆಗೆಟಿವ್ ಅಯಾನ್ಸ್ ಇಟ್ ವಿಲ್ ಬಿ, ಓಕೆ, ದಿಸ್ ಇಸ್ ವಾಟ್ ಯು ಪಾಸಿಟಿವ್ ಅಲ್ವಾ, ಸಾರಿ. ಓಕೆ, ಇಲ್ಲಿ ನೋಡಿ, ಆನೋಡ್, ಇದು ಪಾಸಿಟಿವ್ ಅಯಾನ್ಸ್ ಏನಾಗುತ್ತೆ, ಪಾಸಿಟಿವ್ ಅಯಾನ್ಸ್ ಎಲ್ಲಿ ಅಟ್ರಾಕ್ಟ್ ಆಗುತ್ತೆ, ಇಟ್ ವಿಲ್ ಬಿ ಅಟ್ರಾಕ್ಟೆಡ್ ಟುವರ್ಡ್ಸ್ ದಿ ಕ್ಯಾಥೋಡ್. ಓಕೆ, ಕ್ಯಾಥೋಡ್ ಹತ್ರ ಅಟ್ರಾಕ್ಟ್ ಆಗುತ್ತೆ. ಇದು ನೆಗೆಟಿವ್ ಅಯಾನ್ಸ್ ಏನಾಗುತ್ತೆ, ಇಟ್ ವಿಲ್ ಬಿ ಅಟ್ರಾಕ್ಟೆಡ್ ಟುವರ್ಡ್ಸ್ ದಿ ಆನೋಡ್. ಆನೋಡ್ ಹತ್ರ ಏನಾಗುತ್ತೆ, ಇದು ಅಟ್ರಾಕ್ಟ್ ಆಗುತ್ತೆ. ಓಕೆ, ಆನೋಡ್ ಹತ್ರ ಅಟ್ರಾಕ್ಟ್ ಆಗುತ್ತೆ, ಇದು ಕ್ಯಾಥೋಡ್ ಹತ್ರ ಅಟ್ರಾಕ್ಟ್ ಆಗುತ್ತೆ. ಹಾಗಾಗಿ ಇದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಎಲೆಕ್ಟ್ರೋಲೈಟ್ ಸೊಲ್ಯೂಷನ್ಸ್ ಅಲ್ಲಿ ದ ಕರೆಂಟ್ ಈಸ್ ಕ್ಯಾರಿಡ್ ಬೈ ದಿ ಮೋಷನ್ ಆಫ್ ಪಾಸಿಟಿವ್ಲಿ ಅಂಡ್ ನೆಗೆಟಿವ್ಲಿ ಚಾರ್ಜ್ಡ್ ಅಯಾನ್ಸ್. ಪಾಸಿಟಿವ್ ಚಾರ್ಜ್ ಇಂದನೂ
ಚಾರ್ಜ್ ಕ್ಯಾರಿಯರ್ ಆಗುತ್ತೆ. ನೆಗೆಟಿವ್ ಚಾರ್ಜ್ ಸಹ ಏನ್ ಮಾಡುತ್ತೆ, ಚಾರ್ಜ್ ಕ್ಯಾರಿಯರ್ ಆಗುತ್ತೆ. ಅಂತ ಹೇಳಿದ್ರೆ ಪಾಸಿಟಿವ್ ಚಾರ್ಜ್ ಇಂದನೂ ಕರೆಂಟ್ ಫ್ಲೋ ಆಗುತ್ತೆ, ನೆಗೆಟಿವ್ ಚಾರ್ಜ್ ಇಂದನೂ ಆಗುತ್ತೆ ಇದು ಕರೆಂಟ್ ಫ್ಲೋ ಆಗುತ್ತೆ. ಯಾವ್ದ್ರಲ್ಲಿ? ಇಲೆಕ್ಟ್ರೋಲೈಟ್ ಸೊಲ್ಯೂಷನ್ಸ್ ಅಲ್ಲಿ. ಓಕೆ, ಅದೇ ತರ ಕಂಡಕ್ಟರ್ ಅಲ್ಲಿ ಏನಾಗಿತ್ತು, ಕಂಡಕ್ಟರ್ ಅಲ್ಲಿ ಓನ್ಲಿ ದಿ ನೆಗೆಟಿವ್ ಚಾರ್ಜ್ ಇಂದ ಮಾತ್ರ ಏನಾಗುತ್ತೆ, ನೆಗೆಟಿವ್ ಚಾರ್ಜ್ ಅಂತ ಹೇಳಿದ್ರೆ ದಟ್ಸ್ ಇಲೆಕ್ಟ್ರಾನ್ಸ್, ಇಲೆಕ್ಟ್ರಾನ್ಸ್ ಇಂದ ಮಾತ್ರ ಏನಾಗುತ್ತೆ, ಚಾರ್ಜ್ ಕ್ಯಾರಿಯರ್ ಆಗುತ್ತೆ. ಅಂತ ಹೇಳಿದ್ರೆ ಕರೆಂಟ್ ಫ್ಲೋ ಆಗುತ್ತೆ. ದ ರೆಸ್ಪಾನ್ಸಿಬಲ್ ವಿಚ್ ಇಸ್ ದಿ 1 ಮಾರ್ಕ್ಸ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಲ್ಲಿ ಕೇಳಬಹುದು ಏನಂತ ಹೇಳಿದ್ರೆ ವಿಚ್ ಇಸ್ ದಿ ರೆಸ್ಪಾನ್ಸಿಬಲ್ ಫಾರ್ ದಿ ಸಾಲಿಡ್ ಕಂಡಕ್ಟರ್, ವಿಚ್ ಒನ್ ಇಸ್ ದಿ ಚಾರ್ಜ್ ಕ್ಯಾರಿಯರ್ ಫಾರ್ ದಿ ಸಾಲಿಡ್ ಕಂಡಕ್ಟರ್ಸ್ ಅಂತ ಕೇಳಬಹುದು. ದಟ್ ಇಸ್ ವಾಟ್ ಇರ್ ಆಪ್ಷನ್ಸ್ ಕೊಡಬಹುದು. ಪಾಸಿಟಿವ್ ಅಯಾನ್ಸ್, ನೆಗೆಟಿವ್ ಅಯಾನ್ಸ್, ಹಾಗೆ ಇಲೆಕ್ಟ್ರಾನ್ಸ್, ಓಕೆ, ನ್ಯೂಟ್ರಾನ್ಸ್ ಈ ತರ ಕೇಳಬಹುದು, ಅಥವಾ ಪ್ರೋಟಾನ್ಸ್ ಈ ತರ ಕೇಳಬಹುದು. ಸೊ ದ ಕರೆಕ್ಟ್ ಆನ್ಸರ್ ಇಸ್ ಇಲೆಕ್ಟ್ರಾನ್ಸ್ ಆಗಿರುತ್ತೆ. ಓಕೆ, ಅದೇ ತರ ಇಲೆಕ್ಟ್ರೋಲೈಟ್ ಸೊಲ್ಯೂಷನ್ಸ್ ಅಲ್ಲಿ ಯಾವ್ದಾಗಿರುತ್ತೆ, ಪಾಸಿಟಿವ್ ಮತ್ತೆ ನೆಗೆಟಿವ್ ಅಯಾನ್ಸ್ ಆರ್ ದಿ ಚಾರ್ಜ್ ಕ್ಯಾರಿಯರ್ಸ್ ಆಗಿರುತ್ತೆ. ಪಾಸಿಟಿವ್ ಮತ್ತೆ negative, positive and negative ions are the charge carriers. Okay, the next one is when no electric field is applied, the electrons are in a random motion and the average velocity of the charge is 0. Therefore, there will be the no net current. ಈಗ ಇದಕ್ಕೇನಾಗತ್ತೆ ಅಂತ ಹೇಳಿದ್ರೆ, ಈಗ ನಾವು ಇಲೆಕ್ಟ್ರಿಕ್ ಫೀಲ್ಡ್ ಅನ್ನ ಕೊಡೋಕ್ಕಿಂತ ಮೊದಲು, ಓಕೆ, ಈಗ ನಾವು ಇಲೆಕ್ಟ್ರಿಕ್ ಫೀಲ್ಡ್ ಅನ್ನ, ಈ ಒಂದು ಕಂಡಕ್ಟರ್ ಇದೆ, ಓಕೆ, ಇಲ್ಲಿ ಒಂದು ಕಂಡಕ್ಟರ್ ಇದೆ, ಓಕೆ, ಈ ಕಂಡಕ್ಟರ್ ಅಲ್ಲಿ ಏನಾಗಿರುತ್ತೆ ಅಂತ ಹೇಳಿದ್ರೆ ಆಟಮ್ಸ್ ಇರುತ್ತಲ್ವಾ, ಈ ಕಂಡಕ್ಟರ್ ಅಲ್ಲಿ ಏನಾಗಿರುತ್ತೆ, ದರ್ ವಿಲ್ ಬಿ ದಿ ಇಟ್ಸ್ ಮೇಡ್ ಅಪ್ ಆಫ್ ಅನ್ ಲಾರ್ಜ್ ನಂಬರ್ ಆಫ್ ಅನ್ ಆಟಮ್ಸ್. ಇಲ್ಲಿ ಆಟಮ್ಸ್ ಇರುತ್ತೆ, ಪ್ರೋಟಾನ್ಸ್, ನ್ಯೂಟ್ರಾನ್ಸ್ ಈ ತರ, ಇಲೆಕ್ಟ್ರಾನ್ಸ್ ಬೇರೆ ಬೇರೆ ಶೆಲ್ ಅಲ್ಲಿ ಇರುತ್ತೆ. ಅಂಡ್ ದ ಔಟರ್ ಮೋಸ್ಟ್ ಇಲೆಕ್ಟ್ರಾನ್ ಇಟ್ ವಿಲ್ ಬಿ ಫ್ರೀಲಿ ಫಿಲ್ಡ್, ಫ್ರೀ ಇಲೆಕ್ಟ್ರಾನ್ಸ್ ಆಗಿರುತ್ತೆ ಡ್ಯೂ ಟು ದಿ ಅಬ್ಸಾರ್ಪ್ಷನ್ ಆಫ್ ದಿ ಥರ್ಮಲ್, ಅಂಡ್ ದಿಸ್ ಇಸ್ ವಿ ವಿಲ್ ಕಾಲ್ಡ್ ಅಸ್ ವಾಟ್ ಥರ್ಮಲ್ ವೆಲಾಸಿಟಿ ಅಂತಾನು ಹೇಳ್ತೀವಿ. ಓಕೆ, ಥರ್ಮಲ್ ವೆಲಾಸಿಟಿ. ಓಕೆ, ಅಲ್ಲಿ ನೋಡಿ, ಇಲ್ಲಿ ಏನಾಗಿರುತ್ತೆ ಅಂತ ಹೇಳಿದ್ರೆ ಇದ್ರದ್ದು ಈ ಎಲೆಕ್ಟ್ರಾನ್, ಇದು ಔಟರ್ ಮೋಸ್ಟ್ ಇಲೆಕ್ಟ್ರಾನ್ಸ್ ಇರುತ್ತಲ್ವಾ, ಸೊ ಇದು ಏನಾಗಿರುತ್ತೆ ಅಂತ ಹೇಳಿದ್ರೆ ಈ ಡ್ಯೂ ಟು ದಿ ಥರ್ಮಲ್, ದಟ್ ಇಸ್ ಡ್ಯೂ ಟು ದಿ ಹೀಟ್. ಈಗ ನಮ್ಮ ನೇಚರ್ ನಮಗೆ ಆಲ್ರೆಡಿ ದಟ್ ಇಸ್ ಲೆಟ್ಸ್ 27 ಡಿಗ್ರಿ ರೂಮ್ ಟೆಂಪರೇಚರ್ 27 ಡಿಗ್ರಿ ಸೆಲ್ಸಿಯಸ್ ಇದೆ ಅಂತ ಕನ್ಸಿಡರ್ ಮಾಡಿ. ಅಂತ ಹೇಳಿದ್ರೆ ಏನು, ಇಟ್ಸ್ ಅನ್ ಅಪ್ರಾಕ್ಸಿಮೇಟ್ಲಿ 300 ಫ್ಯಾರಡೆ ಅಲ್ವಾ, 300 ಫ್ಯಾರಡೆ ಅಷ್ಟು ನೇಚರು ನಮಗೆ ಆಲ್ರೆಡಿ ಹೀಟ್ ಇಸ್ ಗಿವನ್ ಬೈ ದಿ ನೇಚರ್. ನಮಗೆ ನೇಚರ್ ಏನ್ ಕೊಟ್ಟಿದೆ, ಹೀಟ್ ಅನ್ನ ಕೊಟ್ಟಿದೆ ಬೈ ನೇಚರ್ ಇಟ್ ಸೆಲ್ಫ್. ಸೊ ಎಷ್ಟು ನೇಚರ್ ಎಷ್ಟು ಹೀಟ್ ಕೊಟ್ಟಿದೆ, ದಟ್ ಇಸ್ ವಾಟ್ ಇಯರ್ 300 ಫ್ಯಾರಡೆ ಅಷ್ಟು, ದಟ್ ಇಸ್ ವಾಟ್ ಇಯರ್ ದಟ್ ಇಸ್ 27 ಡಿಗ್ರಿ ಸೆಲ್ಸಿಯಸ್ ಅಷ್ಟು ಆಲ್ರೆಡಿ ಏನು ನೇಚರ್ ನಮ್ಗೆ ಆಲ್ರೆಡಿ ರೂಮ್ ಟೆಂಪರೇಚರ್ ಅಂತ ಡಿಗ್ರಿ ಫ್ಯಾರನೈಟ್ ಅಷ್ಟು ಕೊಟ್ಟಿದೆ ಅಲ್ವಾ, ಎಷ್ಟು ಡಿಗ್ರಿ 27 ಡಿಗ್ರಿ ಸೆಲ್ಸಿಯಸ್ ಅಷ್ಟು. ಅದೇ ತರನೇ 300 ಫ್ಯಾರನೈಟ್, ಓಕೆ, ಅಷ್ಟು ಕೊಟ್ಟಿದೆ, ಅಷ್ಟು ಹೀಟ್ ನೇಚರು ನಮ್ಗೆ ಆಲ್ರೆಡಿ ಕೊಟ್ಟಿದೆ. ಸೊ ಹೀಗೆ ಕೊಟ್ಟಿರ್ಬೇಕಾದ್ರೆ ಇಟ್ ವಿಲ್ ಬಿ ಅಬ್ಸಾರ್ಪ್ಷನ್. ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಕಂಡಕ್ಟರ್ ಅಲ್ಲಿ ಇರುವಂತ ಔಟರ್ ಮೋಸ್ಟ್ ಇಲೆಕ್ಟ್ರಾನ್ ಏನ್ ಮಾಡುತ್ತೆ, ಈ ಎಲೆಕ್ಟ್ರಾನ್ಸ್ ಏನ್ ಮಾಡುತ್ತೆ, ಇಟ್ ವಿಲ್ ಅಬ್ಸಾರ್ಬ್ ದಟ್ ಎನರ್ಜಿ. ಆ ಎನರ್ಜಿನ ಏನ್ ಮಾಡುತ್ತೆ, ಅದು ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ಅಬ್ಸಾರ್ಬ್ ಮಾಡ್ಕೊಂಡು ಏನಾಗುತ್ತೆ, ಇಟ್ ವಿಲ್ ಬಿ ಕಮ್ಸ್ ಔಟ್ ಫ್ರಮ್ ದಟ್ ಸರ್ಫೇಸಸ್. ಏನು ಬೌಂಡ್ ಆಗಿರುವಂತ ಅಟಮಿಗೆ ಬೌಂಡ್ ಆಗಿರುತ್ತಲ್ವಾ, ಆ ಬಾಂಡ್ ಅನ್ನು ಏನ್ ಮಾಡುತ್ತೆ, ಬ್ರೇಕ್ ಮಾಡ್ಕೊಂಡು ಇಟ್ ವಿಲ್ ಕಮ್ಸ್ ಔಟ್ ಫ್ರಮ್ ದಟ್ ಆಟಮ್. ಆ ಆಟಮ್ ಇಂದ ಏನ್ ಮಾಡುತ್ತೆ, ಅದು ಹೊರಗಡೆ ಬಂದಿರುತ್ತೆ. ಓಕೆ, ಸೊ ಈ ಆಟಮ್ ಇಂದ ಏನಾಗಿರುತ್ತೆ, ಇದು ದಿಸ್ ಇಸ್ ವಿಲ್ ಕಾಲ್ಡ್ ಅಸ್ ಫ್ರೀ ಇಲೆಕ್ಟ್ರಾನ್ ಅಂತ ಹೇಳ್ತೀವಿ. ಇದಕ್ಕೆ ಏನ್ ಹೇಳೋದು ನಾವು, ಫ್ರೀ ಇಲೆಕ್ಟ್ರಾನ್ ಅಂತ ಹೇಳ್ತೀವಿ. ಇದು ಫ್ರೀ ಆಗಿದೆ, ಇಲೆಕ್ಟ್ರಾನ್ ಫ್ರೀ ಆಗಿದೆ. ಹೇಗೆ ಫ್ರೀ ಆಗಿದೆ, ಆ ಇಲೆಕ್ಟ್ರಾನು ಡ್ಯೂ ಟು ದಿ ಅಬ್ಸಾರ್ಪ್ಷನ್ ಆಫ್ ದಿ ಎನರ್ಜಿ, ಹೀಟ್ ಎನರ್ಜಿನ ಅದು ಅಬ್ಸಾರ್ಬ್ ಮಾಡ್ಕೊಂಡು ಏನಾಗುತ್ತದೆ, ಡ್ಯೂ ಟು ದ ಪ್ರೆಸೆನ್ಸ್ ಇನ್ ದಿ ನೇಚರ್ ಆಲ್ರೆಡಿ ಪ್ರೆಸೆಂಟ್ ಇದೆ ಅಲ್ವಾ, ಆ ನೇಚರ್ ಇಂದ ಅದರಿಂದ ಏನಾಗುತ್ತೆ, ಈ ಇಲೆಕ್ಟ್ರಾನ್ಸ್ ಫ್ರೀ ಆಗಿ ಇರುತ್ತೆ. ಸೊ ಈ ಇಲೆಕ್ಟ್ರಾನ್ಸ್ ಏನಾಗುತ್ತೆ, ಇಟ್ ವಿಲ್ ಬಿ ಇನ್ ದಿಸ್ ಮಟೀರಿಯಲ್. ಈ ಮಟೀರಿಯಲ್ ಒಳಗಡೆ ಏನಿರುತ್ತೆ, ಫ್ರೀ ಇಲೆಕ್ಟ್ರಾನ್ಸ್ ಇರುತ್ತೆ. ಓಕೆ, ಈಗ ಈ ಫ್ರೀ ಇಲೆಕ್ಟ್ರಾನ್ಸ್ ಹೇಗೆ ಮೂವ್ ಆಗ್ತಾ ಇರ್ತದೆ ಅಂತ ಹೇಳಿದ್ರೆ, ಇಟ್ಸ್ ರ್ಯಾಂಡಮ್ಲಿ ಇಟ್ ವಿಲ್ ಬಿ ಮೂವ್ಸ್. ಓಕೆ, ಒಂದು ಇಲೆಕ್ಟ್ರಾನ್ ಈಗ ಈ ಡೈರೆಕ್ಷನ್ ಯಾವುದೋ ಒಂದು ಆಟಮ್ ಅಂತ ಕನ್ಸಿಡರ್ ಮಾಡಿ. ಈ ಕಂಡಕ್ಟರ್ ಅಲ್ಲಿ ಆ ಕಂಡಕ್ಟರ್ ಅಲ್ಲಿ ದರ್ ವಿಲ್ ಬಿ ದಿ ಲಾರ್ಜ್ ನಂಬರ್ ಆಫ್ ಆಟಮ್ಸ್ ಆರ್ ದರ್ ಅಲ್ವಾ, ಮಿಲಿಯನ್ ಟ್ರಿಲಿಯನ್ಸ್ ಅಷ್ಟು ಆಟಮ್ಸ್ ಇರುತ್ತೆ. ಸೊ ಎಲ್ಲಾ ಇಲೆಕ್ಟ್ರಾನ್ಸ್ ಅಲ್ಲಿರುವಂತ ಫ್ರೀ ಇಲೆಕ್ಟ್ರಾನ್ಸ್ ಒಂದೇ ಡೈರೆಕ್ಷನ್ ಅಲ್ಲಿ ಮೂವ್ ಆಗ್ತಾ ಇರಲ್ಲ. ಓಕೆ, ಎಲ್ಲ ಇಲೆಕ್ಟ್ರಾನ್ಸ್
ಒಂದೇ ಡೈರೆಕ್ಷನ್ ಅಲ್ಲಿ ಮೂವ್ ಆಗ್ತಾ ಇರಲ್ಲ. ಈ ಡೈರೆಕ್ಷನ್ ಏನಾಗಿರುತ್ತೆ, ಇಟ್ಸ್ ಒಂದೊಂದು ಇಲೆಕ್ಟ್ರಾನ್ ಒಂದೊಂದು ರೀತಿ ಡೈರೆಕ್ಷನ್ ಅಲ್ಲಿ ಮೂವ್ ಆಗ್ತಾ ಇರುತ್ತೆ. ಒಂದು ಇಲೆಕ್ಟ್ರಾನ್ ಈ ಡೈರೆಕ್ಷನ್ ಇದ್ರೆ ಇನ್ನೊಂದು ಎಲೆಕ್ಟ್ರಾನ್ ಈ ಡೈರೆಕ್ಷನ್ ಇರುತ್ತೆ, ಇನ್ನೊಂದು ಎಲೆಕ್ಟ್ರಾನ್ ಈ ಡೈರೆಕ್ಷನ್ ಇರುತ್ತೆ, ಇನ್ನೊಂದು ಇಲೆಕ್ಟ್ರಾನ್ ಹೀಗಿರುತ್ತೆ, ಇನ್ನೊಂದು ಹೀಗಿರುತ್ತೆ, ಇನ್ನೊಂದು ಇನ್ನೇನು ಹೀಗಿರುತ್ತೆ, ಇನ್ನೊಂದು ಹೀಗಿರುತ್ತೆ. ಈ ತರ ಏನಾಗಿರುತ್ತೆ ಅಂತ ಹೇಳಿದ್ರೆ ರ್ಯಾಂಡಮ್ಲಿ ಏನಾಗ್ತಾ ಇರ್ತದೆ, ಮೂವ್ ಆಗ್ತಾ ಇರ್ತದೆ. ಎಲೆಕ್ಟ್ರಾನ್ಸ್ ಕಂಟಿನ್ಯೂಸ್ ಆಗಿ ರ್ಯಾಂಡಮ್ ಮೋಷನ್ ಮಾಡ್ತಾ ಇರ್ತದೆ. ಹೀಗೆ 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 ಕಂಟಿನ್ಯೂಸ್ ಆಗಿ ಏನಾಗ್ತಾ ಇರ್ತದೆ, ಮೂವ್ ಆಗ್ತಾನೆ ಇರುತ್ತೆ. ದಿಸ್ ಇಸ್ ವಿ ವಿಲ್ ಕಾಲ್ಡ್ ಅಸ್ ವಾಟ್, ಥರ್ಮಲ್ ವೆಲಾಸಿಟಿ ಅಂತ ಹೇಳ್ತೇವೆ. ಇದಕ್ಕೆ ಎಲೆಕ್ಟ್ರಾನ್ಸ್ಗೆ ಥರ್ಮಲ್ ವೆಲಾಸಿಟಿ ಅಂತ ಹೇಳ್ತೇವೆ. ಈಗ average thermal velocity it will be the 0 ಆಗಿರುತ್ತೆ. ಕಂಡಕ್ಟರ್ ಅಲ್ಲಿ average thermal velocity ಏನಾಗಿರುತ್ತೆ, average velocity it will be the 0. But you can consider for now one electrons, so it will have a velocity that is equals to what, 10 to the power 5 meter per second ಅಷ್ಟು ಇರುತ್ತೆ. ಇದರ ವೆಲಾಸಿಟಿ ಎಷ್ಟಿರುತ್ತೆ, ಒಂದು ಎಲೆಕ್ಟ್ರಾನ್ ಆ ಕಂಡಕ್ಟರ್ ಅಲ್ಲಿ ಎಷ್ಟು ಫಾಸ್ಟ್ ಆಗಿ ಮೂವ್ ಆಗ್ತಾ ಇರ್ತದೆ ಅಂತ ಹೇಳಿದ್ರೆ 10 to the power 5 meter per second ಅಷ್ಟು ಏನಾಗ್ತಾ ಇರ್ತದೆ, ಅಷ್ಟು ಸ್ಪೀಡ್ ಅಲ್ಲಿ ಅದು ಎಲೆಕ್ಟ್ರಾನ್ಸ್ ಮೂವ್ ಆಗ್ತಾನೆ ಇರುತ್ತೆ ಕಂಟಿನ್ಯೂಸ್ ಆಗಿ. ಓಕೆ, ಸೊ ದಿಸ್ ವೆಲಾಸಿಟಿ ವಿ ವಿಲ್ ಕಾಲ್ಡ್ ಅಸ್ ವಾಟ್, ಥರ್ಮಲ್ ವೆಲಾಸಿಟಿ ಅಂತ ಹೇಳ್ತೀವಿ. ಏನ್ ಹೇಳ್ತೀವಿ ನಾವು, ಥರ್ಮಲ್ ವೆಲಾಸಿಟಿ. ವಿ ವಿಲ್ ಕಾಲ್ಡ್ ಅಸ್ ವಾಟ್, ಥರ್ಮಲ್ ವೆಲಾಸಿಟಿ. ದಟ್ okay, the thermal velocity which will be the 10 to the power 5 meter per second. Okay, this is what here electrons ಏನಾಗ್ತಾ ಇರ್ತದೆ, ಫ್ರೀ ಆಗಿರುವಂತ ಎಲೆಕ್ಟ್ರಾನ್ಸ್ ಕಂಟಿನ್ಯೂಸ್ ಆಗಿ ರ್ಯಾಂಡಮ್ ಮೋಷನ್ ಮಾಡ್ತಾ ಇರ್ತದೆ. ಸೊ ಈ ತರ ರ್ಯಾಂಡಮ್ ಮೋಷನ್ ಯಾವ ಡೈರೆಕ್ಷನ್ ಇರುತ್ತೆ, ಪ್ರತಿಯೊಂದು ಎಲೆಕ್ಟ್ರಾನ್ಸ್ ಏನಾಗಿರುತ್ತೆ ಒಂದೊಂದು ಡೈರೆಕ್ಷನ್ ಅಲ್ಲಿ ಮೂವ್ ಆಗ್ತಾ ಇರ್ತದೆ. ಸೊ ವೆನ್ ವಿ ಕನ್ಸಿಡರ್ ದಿ ನೆಟ್ ವೆಲಾಸಿಟಿ ಆಫ್ ದಿ ಚಾರ್ಜಸ್ ನೆಟ್ ವೆಲಾಸಿಟಿ ಅಂತ ಕನ್ಸಿಡರ್ ಮಾಡಿದ್ರೆ, ಸೊ ಇಟ್ ವಿಲ್ ಬಿ ದಿ 0 ಆಗಿರುತ್ತೆ. ಓಕೆ, therefore there will be the ನೋ ನೆಟ್ ಕರೆಂಟ್. ಅವಾಗ ಏನಾಗಿರುತ್ತೆ, ಯಾವುದೇ ರೀತಿಯಾದ ಕರೆಂಟು ಫ್ಲೋ ಆಗಲ್ಲ. ಬಟ್ ಆದ್ರೆ ಏನಾಗ್ತಿತ್ತು, ಎಲ್ಲಾ ಎಲೆಕ್ಟ್ರಾನ್ಸ್ ಒಂದೇ ಡೈರೆಕ್ಷನ್ ಅಲ್ಲಿ ಏನಾದ್ರೂ ಮೂವ್ ಆಗ್ತಾ ಇದ್ರೆ ಏನಾಗ್ತಿತ್ತು, ಅವಾಗ ಕರೆಂಟ್ ಆಗ್ತಾ ಇತ್ತು, ಕರೆಂಟ್ ಫ್ಲೋ ಆಗ್ತಾ ಇತ್ತು. ಬಟ್ ಆದ್ರೆ ಇಲ್ಲಿ ಏನಾಗ್ತಾ ಇದೆ, ಒಂದ್ ಇಲೆಕ್ಟ್ರಾನ್ ಈ ಕಡೆ ಮೂವ್ ಆಗ್ತಾ ಇದೆ, ಇನ್ನೊಂದು ಇಲೆಕ್ಟ್ರಾನ್ ಈ ಕಡೆ, ಒಂದ್ ಇಲೆಕ್ಟ್ರಾನ್ ಈ ಕಡೆ, ಇನ್ನೊಂದು ಇಲೆಕ್ಟ್ರಾನ್ ಈ ಕಡೆ, ಬೇರೆ ಬೇರೆ ಡೈರೆಕ್ಷನ್ ಅಲ್ಲಿ ಎಲೆಕ್ಟ್ರಾನ್ಸ್ ಮೂವ್ ಆಗ್ತಾ ಇರೋದ್ರಿಂದ ಅದರ ವೆಲಾಸಿಟಿ ಏನಾಗುತ್ತೆ, ಒಂದು ವೆಲಾಸಿಟಿ ಈ ಕಡೆ ಇದ್ರೆ ಇನ್ನೊಂದು ವೆಲಾಸಿಟಿ ಇನ್ನೊಂದು ಕಡೆ ಇರುತ್ತೆ. ಸೊ ಇಟ್ ವಿಲ್ ಬಿ ಕ್ಯಾನ್ಸಲ್ ಔಟ್ ಈಚ್ ಅದರ್. ಒಂದಕ್ಕೊಂದು ವೆಲಾಸಿಟಿ ಏನಾಗ್ತಾ ಹೋಗುತ್ತೆ, ಕ್ಯಾನ್ಸಲ್ ಆಗ್ತಾ ಹೋಗುತ್ತೆ. ಸೊ ವಿ ವಿಲ್ ಗೆಟ್ ದ ನೆಟ್ ವೆಲಾಸಿಟಿ ವಿಲ್ ಬಿ ದಿ 0. ನೆಟ್ ವೆಲಾಸಿಟಿ ಏನಾಗಿರುತ್ತೆ, 0 ಆಗಿರುತ್ತೆ. ಸೊ ದ ನೆಟ್ ಕರೆಂಟ್ ಇಟ್ ಇಸ್ ಆಲ್ಸೋ 0. ನೆಟ್ ಕರೆಂಟ್ ಏನಾಗಿರುತ್ತೆ, 0 ಆಗಿರುತ್ತೆ. ಓಕೆ, ಸೊ ಇಟ್ಸ್ ಥರ್ಮಲ್ ವೆಲಾಸಿಟಿ. ಈಗ ನಾವು ಒಂದ್ ವೇಳೆ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನ ಹಾಕಿದ್ರೆ, ಈಗ ಕಂಡಕ್ಟರ್ ಇದೆಯಲ್ವಾ, ಈ ಕಂಡಕ್ಟರ್ಗೆ ನಾವು ಎಲೆಕ್ಟ್ರಿಕ್ ಫೀಲ್ಡ್ ಅನ್ನ ಹಾಕಿದೀವಿ. ಸೊ ದಿಸ್ ವಾಟ್ ಇಯರ್ ಬ್ಯಾಟ್ರಿನ ಕನೆಕ್ಟ್ ಮಾಡಿದೀವಿ. ಬ್ಯಾಟ್ರಿ ಕನೆಕ್ಟ್ ಮಾಡಿದವಾಗ ಏನಾಯ್ತು, ಈ ಎಲೆಕ್ಟ್ರಾನ್ಸ್ ಏನಾಗತ್ತೆ ಅಂತ ಹೇಳಿದ್ರೆ ಇಟ್ ವಿಲ್ ಬಿ ಈ ಒಟ್ರಾಶಿ ಏನಾಗತ್ತೆ ಅಂತ ಹೇಳಿದ್ರೆ ಬೇರೆ ಬೇರೆ ಡೈರೆಕ್ಷನ್ ಅಲ್ಲಿ ಮೂವ್ ಆಗ್ತಾ ಇತ್ತಲ್ವಾ. ಈ ಒಂದ್ ಇಲೆಕ್ಟ್ರಾನ್ ಈ ಡೈರೆಕ್ಷನ್ ಆದ್ರೆ ಇನ್ನೊಂದು ಇಲೆಕ್ಟ್ರಾನ್ ಈ ಡೈರೆಕ್ಷನ್ ಇತ್ತು, ಇನ್ನೊಂದು ಇಲೆಕ್ಟ್ರಾನ್ ಈ ಡೈರೆಕ್ಷನ್ ಇದ್ರೆ ಇನ್ನೊಂದು ಇಲೆಕ್ಟ್ರಾನ್ ಈ ಡೈರೆಕ್ಷನ್ ಇತ್ತಲ್ವಾ. ಬೇರೆ 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 ಅಂತ ಡೈರೆಕ್ಷನ್ ಅಲ್ಲಿ ಎಲ್ಲಾ ಎಲೆಕ್ಟ್ರಾನ್ಸ್ ಮೂವ್ ಆಗ್ತಾ ಇತ್ತು. ಈಗ ನಾವು ಬ್ಯಾಟ್ರಿನ ಕನೆಕ್ಟ್ ಮಾಡಿದ್ಮೇಲೆ ಏನಾಗತ್ತೆ ಅಂತ ಹೇಳಿದ್ರೆ, ಬ್ಯಾಟ್ರಿನ ಕನೆಕ್ಟ್ ಮಾಡಿದೀವಲ್ಲ, ಬ್ಯಾಟ್ರಿ ಕನೆಕ್ಟ್ ಮಾಡಿದ ಕೂಡಲೇ ಏನಾಯ್ತು, ಎಲೆಕ್ಟ್ರಿಕ್ ಫೀಲ್ಡ್ ಈ ಡೈರೆಕ್ಷನ್ ಬಂತಲ್ವಾ. ಎಲೆಕ್ಟ್ರಿಕ್ ಫೀಲ್ಡ್ ಹೇಗಿದೆ, ಈ ಡೈರೆಕ್ಷನ್ ಬಂತು. ಎಲೆಕ್ಟ್ರಿಕ್ ಫೀಲ್ಡ್ ಈ ಡೈರೆಕ್ಷನ್ ಬಂದವಾಗ ಸೊ ಈಗ ಹೋಗ್ತಾ ಇರುವಂತ ಎಲೆಕ್ಟ್ರಾನ್, ಹೀಗೆ ಈ ಡೈರೆಕ್ಷನ್ ಹೋಗ್ತಾ ಇರುವಂತ ಎಲೆಕ್ಟ್ರಾನ್ ಏನಾಗಿತ್ತು, ಸೊ ಹೀಗೆ ಹೋಗಲ್ಲ ಅದು. ಬಟ್ ಆದ್ರೆ ಏನಾಗುತ್ತೆ, ಇದು ಎಲೆಕ್ಟ್ರಿಕ್ ಫೀಲ್ಡ್ ಇದೆಯಲ್ವಾ, ದಿಸ್ ಇಸ್ ಅನ್ ಎಲೆಕ್ಟ್ರಿಕ್ ಫೀಲ್ಡ್. ಇದು ಎಲೆಕ್ಟ್ರಿಕ್ ಫೀಲ್ಡ್. ಬಿಫೋರ್ ಅಪ್ಲೈಯಿಂಗ್ ದಿ ಎಲೆಕ್ಟ್ರಿಕ್ ಫೀಲ್ಡ್, ದಿಸ್ ಇಸ್ ದಿ ಮೋಷನ್ ಆಫ್ ದಿ ಎಲೆಕ್ಟ್ರಾನ್. ಇದು ಎಲೆಕ್ಟ್ರಾನ್ ಡೈರೆಕ್ಷನ್ ಇತ್ತು, ಈ ಡೈರೆಕ್ಷನ್ ಮೂವ್ ಆಗ್ತಾ ಇತ್ತು. ವೆನ್ ವಿ ಅಪ್ಲೈ ದಿ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನು ಅಪ್ಲೈ ಮಾಡೋದ್ರಿಂದ ಈ ಎಲೆಕ್ಟ್ರಾನ್ ಈ ಡೈರೆಕ್ಷನ್ ಹೋಗ್ಬೇಕಿತ್ತು. ಬಟ್ ಆದ್ರೆ ಏನಾಗುತ್ತೆ, ಅದು ಡ್ರಿಫ್ಟ್ ಆಗತ್ತೆ. ಈ ಡೈರೆಕ್ಷನ್ ಏನಾಗುತ್ತೆ, ಹೀಗೆ ಹೋಗ್ತಾ ಇರುವಂತ ಎಲೆಕ್ಟ್ರಾನ್ಸ್ ನಾವು ಈ ಡೈರೆಕ್ಷನ್ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಕೊಡೋದ್ರಿಂದ ಏನಾಗುತ್ತೆ, ಅದು ಈ ತರ ಏನಾಗುತ್ತೆ, ಇಟ್ ವಿಲ್ ಚೇಂಜ್ ಇಟ್ಸ್ ಡೈರೆಕ್ಷನ್, ಡ್ರಿಫ್ಟ್ ಆಗುತ್ತೆ. ಹೀಗೆ ಹೋಗ್ತಾ ಇರುವಂತದ್ದು ಏನಾಗುತ್ತೆ, ಈ ತರ ಡ್ರಿಫ್ಟ್ ಆಗುತ್ತೆ. ಸೊ ದಿಸ್ ಇಸ್ ವಿ ವಿಲ್ ಕಾಲ್ ಇಟ್ ವಾಟ್, ಡ್ರಿಫ್ಟ್ ವೆಲಾಸಿಟಿ ಅಂತ ಹೇಳ್ತಾರೆ. ಓಕೆ, this we will call it what, drift velocity. Okay, by applying the electric field ಅನ್ನು ಅಪ್ಲೈ ಮಾಡಿದವಾಗ ಏನಾಗುತ್ತೆ, this is a drift velocity. Before applying the electric field, that is what your thermal velocity ಆಗಿರುತ್ತೆ. So the net thermal velocity it will be the 0. If you consider for only one electron, ಒಂದೇ electron velocity ಅಂತ ಕನ್ಸಿಡರ್ ಮಾಡಿದ್ರೆ it will be the 10 to the power 5 meter per second. ಓಕೆ, ಬಟ್ ಆದ್ರೆ ಈಗ
ಈಗ ಇಲೆಕ್ಟ್ರಾನ್ ಈ ಡೈರೆಕ್ಷನ್ ಅಲ್ಲಿ ನಾವು ಅಪ್ಲೈ ಮಾಡ್ತಾ ಇದೀವಲ್ವಾ, ಯಾವುದು ಎಲೆಕ್ಟ್ರಿಕ್ ಫೀಲ್ಡ್ ಅನ್ನ ಈ ಡೈರೆಕ್ಷನ್ ಅಲ್ಲಿ ಅಪ್ಲೈ ಮಾಡ್ತಾ ಇದೀವಿ. ಸೊ ಈಗ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಡೈರೆಕ್ಷನ್ ಅಪ್ಲೈ ಮಾಡೋದ್ರಿಂದ ಎಲ್ಲಾ ಇಲೆಕ್ಟ್ರಾನ್ಸ್ ಏನಾಗುತ್ತೆ, ಒಂದೇ ಡೈರೆಕ್ಷನ್ ಅಲ್ಲಿ ಏನಾಗುತ್ತೆ, ಡ್ರಿಫ್ಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಬೇರೆ ಬೇರೆ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇರುವಂತಹ ಎಲೆಕ್ಟ್ರಿಕ್ ಫೀಲ್ಡ್ ಏನಾಗುತ್ತೆ, ಇಟ್ ವಿಲ್ ಬಿ ಅಟ್ರಾಕ್ಟೆಡ್ ಟುವರ್ಡ್ಸ್ ದಿ ಪಾಸಿಟಿವ್ ಚಾರ್ಜಸ್ ಆಫ್ ಅನ್ ಎಲೆಕ್ಟ್ರಿಕ್ ಫೀಲ್ಡ್. ಎಲೆಕ್ಟ್ರಿಕ್ ಫೀಲ್ಡ್ ಈ ಡೈರೆಕ್ಷನ್ ಇರುತ್ತಲ್ವಾ, ಆಪೋಸಿಟ್ ಡೈರೆಕ್ಷನ್ ಆಫ್ ದಿ ಎಲೆಕ್ಟ್ರಿಕ್ ಫೀಲ್ಡ್ ಅಲ್ಲಿ ಏನಾಗುತ್ತೆ, ಇದು ಎಲೆಕ್ಟ್ರಿಕ್ ಫೀಲ್ಡ್ ಆಗಿದ್ರೆ ಬೇರೆ ಬೇರೆಯಲ್ಲಿ ಮೂವ್ ಆಗ, ಲೆಟಸ್ ಈ ಡೈರೆಕ್ಷನ್ ಮೂವ್ ಆಗ್ತಾ ಇರುವಂತ ಎಲೆಕ್ಟ್ರಾನ್ ಏನಾಯ್ತು, ಈ ಡೈರೆಕ್ಷನ್ ಮೂವ್ ಆಯ್ತು. ಹೀಗೆ ಬರ್ತಾ ಇರುವಂತ ಎಲೆಕ್ಟ್ರಾನ್ ಏನಾಯ್ತು, ಈ ಕಡೆ ಮೂವ್ ಆಯ್ತು. ಹೀಗೆ ಬರ್ತಾ ಇರುವಂತ ಎಲೆಕ್ಟ್ರಾನ್ ಈ ಕಡೆ ಮೂವ್ ಆಯ್ತು. ಈ ಕಡೆ ಹೋಗ್ತಾ ಇರುವಂತದ್ದು ಏನಾಯ್ತು, ಈ ಕಡೆ ಮೂವ್ ಆಯ್ತು. ಸೊ ಎಲ್ಲಾ ಇಲೆಕ್ಟ್ರಾನ್ಸ್ ಏನಾಗಿತ್ತು, ಬೇರೆ ಬೇರೆ ಡೈರೆಕ್ಷನ್ ಮೂವ್ ಆಗ್ತಾ ಇತ್ತು. ಆಫ್ಟರ್ ಅಪ್ಲೈಂಗ್ ದಿ ಎಲೆಕ್ಟ್ರಿಕ್ ಫೀಲ್ಡ್, ನಾವು ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನು ಅಪ್ಲೈ ಮಾಡೋದ್ರಿಂದ ಏನಾಗುತ್ತೆ, ಎಲ್ಲಾ ಇಲೆಕ್ಟ್ರಾನ್ಸ್ ಒಂದೇ ಪರ್ಟಿಕ್ಯುಲರ್ ಡೈರೆಕ್ಷನ್ ಅಲ್ಲಿ ಏನಾಗುತ್ತೆ, ಅದು ಮೂವ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗತ್ತೆ. ಸೊ ಅವಾಗ ಏನಾಗತ್ತೆ ಅಂತ ಹೇಳಿದ್ರೆ, there will be the current flow in that circuit. ಆ ಸರ್ಕ್ಯೂಟ್ ಅಲ್ಲಿ ಕರೆಂಟ್ ಫ್ಲೋ ಆಗ್ಲಿಕ್ಕೆ ಸ್ಟಾರ್ಟ್ ಆಗತ್ತೆ. ಸೊ ಇಟ್ಸ್ ವೆಲಾಸಿಟಿ, ಇಟ್ಸ್ ಅನ್ ಅಪ್ರಾಕ್ಸಿಮೇಟ್ಲಿ 10 to the power minus 3 meter per second. ಅಷ್ಟಿರುತ್ತೆ. ಇಟ್ ವಿಲ್ ಬಿ ದಿ 10 to the power minus 3 meter per second ಆಗಿರುತ್ತೆ. ದಿಸ್ ಇಸ್ ದಿ ವಾಟ್ ಹಿಯರ್, ಈ ಇಲೆಕ್ಟ್ರಾನಿನ ವೆಲಾಸಿಟಿ ಆಗಿರುತ್ತೆ. ಓಕೆ, ಇಟ್ಸ್ ವೆಲಾಸಿಟಿ. ಎಲ್ಲ ಇಲೆಕ್ಟ್ರಾನ್ಸ್ ಏನಾಗುತ್ತೆ, ಒಂದು ಆವರೇಜ್ ವೆಲಾಸಿಟಿ ಅಂತ ಕನ್ಸಿಡರ್ ಮಾಡ್ತೀವಿ. ಓಕೆ, ದಟ್ಸ್ ವಿಲ್ ಬಿ ದಿ 10 to the power minus 3 meter per second. Okay, this is about the when we put the electric when you put the conductor in an electric field ಅಲ್ಲಿ ಇಟ್ಟವಾಗ, ಬ್ಯಾಟ್ರಿನ ಕನೆಕ್ಟ್ ಮಾಡಿದವಾಗ, ಸೊ ಹೇಗೆ ಕರೆಂಟ್ ಫ್ಲೋ ಆಗುತ್ತೆ ಅನ್ನೋದು. ಓಕೆ, so the next one is we will study next concept, that is Ohm's law. Okay, Ohm's law. Ohm's law ಹೆಸರು ಹೇಳತ್ರ, Ohm's. Ohm is a scientist, ಇವನು ಸೈಂಟಿಸ್ಟ್. Ohm's law, ಇವನು ಏನೋ ಕರೆಂಟ್ ಫ್ಲೋ ಆಫ್ ಕರೆಂಟ್ ಇನ್ ದಟ್ ಕಂಡಕ್ಟರ್ಸ್ ಅಲ್ಲಿ ಹೇಳ್ತಾನೆ. ಇನ್ನೇನು ಹೇಳ್ತಾನೆ ಅಂತ ಹೇಳಿದ್ರೆ, the electric current I flowing through a conductor is directly proportional to the potential differences V across the two ends of the conductor, provided the physical condition like temperature, entropy, etc. remains constant. ಇದು ಓಮ್ಸ್ ಲಾ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಒಂದು ಕಂಡಕ್ಟರ್ ಅಲ್ಲಿ ನಾವು ಕರೆಂಟ್ ಅನ್ನ ಪಾಸ್ ಮಾಡಿದ್ರೆ, ಒಂದು ಕಂಡಕ್ಟರ್ ಅಲ್ಲಿ ನಾವು ಕರೆಂಟ್ ಅನ್ನ ಪಾಸ್ ಮಾಡಿದ್ರೆ, ಬ್ಯಾಟ್ರಿನ ಕನೆಕ್ಷನ್ ಕೊಟ್ರೆ, ಸೊ ಇಲ್ಲಿ ಮೂವ್ ಆಗುವಂತಹ ಕರೆಂಟ್, ಇಲ್ಲಿ ಫ್ಲೋ ಆಗುವಂತಹ ಕರೆಂಟ್ ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ ಅಂತ ಹೇಳಿದ್ರೆ, ಈಗ ಬ್ಯಾಟ್ರಿ ಕನೆಕ್ಟ್ ಮಾಡಿದೀವಲ್ವ, ನಾವು ಬ್ಯಾಟ್ರಿ ಕನೆಕ್ಟ್ ಮಾಡಿರ್ತೀವಿ, ಇಲ್ಲಿ ಈಗ ಮೂವ್ಮೆಂಟ್ ಆಗುವಂತಹ ಕರೆಂಟ್ ಏನಾಗಿರುತ್ತೆ, ದಟ್ ಇಸ್ ಅ ಮೋಷನ್ ಆಫ್ ದಿ ಕರೆಂಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದಿ ಪೊಟೆನ್ಷಿಯಲ್ ಡಿಫರೆನ್ಸಸ್. ಈ ಕಂಡಕ್ಟರ್ನ ಅಕ್ರಾಸ್ ಈ ಎರಡು ಪಾಯಿಂಟ್ ನ ನಡುವೆ ನಾವು ಎಷ್ಟು ಪೊಟೆನ್ಷಿಯಲ್ ಡಿಫರೆನ್ಸ್ ಇರುತ್ತಲ್ವಾ, ಆ ಪೊಟೆನ್ಷಿಯಲ್ ಡಿಫರೆನ್ಸ್ ಗೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಆಗಿರುತ್ತೆ ಅಂತ ಹೇಳ್ತಾರೆ. ಓಕೆ, ದಟ್ ಇಸ್ ವಾಟ್ ಹಿಯರ್ ಓಮ್ಸ್ ಲಾ, ದಟ್ ಇಸ್ ಅನ್ I is directly proportional to V. ಓಕೆ, V ಆಗಿರುತ್ತೆ. ದಟ್ ಈಸ್ ಇಫ್ ಯು ರಿಮೂವ್ ದಿ ಪ್ರಪೋರ್ಷನಲ್ ಕಾನ್ಸ್ಟೆಂಟ್, ದಟ್ ವಿಲ್ ಬಿ ದಿ 1/r ಆಗುತ್ತೆ. ಸೊ ವಿ ವಿಲ್ ಗೆಟ್ ದ V is equals to R into I ಆಗುತ್ತೆ. ಓಕೆ, ಅವಾಗ ಆನ್ಸರ್ ಸಿಗುತ್ತೆ ನಮಗೆ V which is equals to IR or R into I, where R is the, R ಅಂತ ಹೇಳಿದ್ರೆ ಇಟ್ಸ್ ನಥಿಂಗ್ ಬಟ್ ರೆಸಿಸ್ಟೆನ್ಸ್ ಅಂತ ಅರ್ಥ. R ಅಂತ ಹೇಳಿದ್ರೆ ಏನು, that is nothing but resistance. R is the resistance. R is called as a resistance of the conductor, where the constant is the proportionality R. Okay, ಇದು ಏನಾಗಿರುತ್ತೆ, ಇಟ್ಸ್ ಅ ಪ್ರಪೋರ್ಷನಾಲಿಟಿ ಕಾನ್ಸ್ಟೆಂಟ್. R ಅಂದ್ರೆ ಪ್ರಪೋರ್ಷನಾಲಿಟಿ ಕಾನ್ಸ್ಟೆಂಟ್. ಓಕೆ, so this is we can write as V is equals to R into I. Okay, this is an Ohm's law. Ohm's law ಏನು ಹೇಳುತ್ತೆ ಅಂತ ಹೇಳಿದ್ರೆ, ಈಗ ನಾವು ಒಂದು ಕಂಡಕ್ಟರ್ಗೆ ನಾವು ಕನೆಕ್ಟ್ ಮಾಡಿದೀವಲ್ವಾ, ಬ್ಯಾಟ್ರಿನ ಕನೆಕ್ಟ್ ಮಾಡಿದೀವಿ. ಈ ಬ್ಯಾಟ್ರಿಯಲ್ಲಿ ಹಾದು ಹೋಗುವಂತಹ ಕರೆಂಟು ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ ಅಂತ ಹೇಳಿದ್ರೆ, ದಟ್ ಇಸ್ ಯಾವುದಕ್ಕೆ ಪ್ರಪೋರ್ಷನಲ್ ಆಗಿರುತ್ತೆ ಅಂತ ಹೇಳಿದ್ರೆ, ನಾವು ಈ ಕಂಡಕ್ಟರ್ನ
ಎರಡು ಎಂಡಿಗಳಲ್ಲಿ ನಾವು ಎಷ್ಟು ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅನ್ನ ಹಾಕ್ತಾ ಇದೀವಲ್ವಾ, ಎಷ್ಟು ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅನ್ನ ಅಪ್ಲೈ ಮಾಡ್ತಾ ಇದೀವಲ್ಲ, ಅದಕ್ಕೆ ಏನಾಗಿರುತ್ತೆ, ಡೈರೆಕ್ಟ್ಲಿ ಪ್ರಪೋರ್ಷನಲ್ ಆಗಿರುತ್ತೆ ಅಂತ ಹೇಳ್ತಾರೆ. ದಟ್ ಇಸ್ ಅನ್ ಐ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ವಿ. ಕಂಡೀಷನ್ ಏನು, ಇಟ್ಸ್ ಫಿಸಿಕಲ್ ಕಂಡೀಷನ್ ಶುಡ್ ಬಿ ದಿ ಕಾನ್ಸ್ಟೆಂಟ್. ಟೆಂಪರೇಚರ್ ಕಾನ್ಸ್ಟೆಂಟ್ ಆಗಿರಬೇಕು, ಪ್ರೆಷರ್ ಕಾನ್ಸ್ಟೆಂಟ್ ಆಗಿರಬೇಕು, ಎಂಟ್ರೋಪಿ ಕಾನ್ಸ್ಟೆಂಟ್ ಆಗಿರಬೇಕು, ಇದೆಲ್ಲದೂ ಏನಾಗಿರಬೇಕು, ಕಾನ್ಸ್ಟೆಂಟ್ ಆಗಿದ್ದಾವಾಗ ಸೊ ದಿಸ್ ಲಾ ಇಸ್ ಅಪ್ಲಿಕೇಬಲ್. ಟೆಂಪರೇಚರ್ ವೇರಿಯೇಷನ್ ಆಗ್ತಾ ಇರ್ಬೋದು, ವೇರಿಯೇಷನ್ ಆಗ್ತಾ ಇದ್ರೆ ದಿಸ್ ಲಾ ಇಸ್ ನಾಟ್ ಅಪ್ಲಿಕೇಬಲ್. ಓಕೆ, ಟೆಂಪರೇಚರ್ ವೇರಿಯೇಷನ್ ಆಗ್ತಾ ಇದ್ರೆ, ಎಂಟ್ರೋಪಿ ವೇರಿಯೇಷನ್ ಆಗ್ತಾ ಇದೆ, ಪ್ರೆಷರ್ ವೇರಿಯೇಷನ್ ಆಗ್ತಾ ಇದೆ, ಈ ತರ ಫಿಸಿಕಲ್ ಕಂಡೀಷನ್ ಏನಾದ್ರು ವೇರಿಯೇಷನ್ ಆಗ್ತಾ ಇದ್ರೆ ದಿಸ್ ಲಾ ಇಸ್ ನಾಟ್ ಅಪ್ಲಿಕೇಬಲ್. ಕಂಡೀಷನ್ ಏನು, ಫಿಸಿಕಲ್ ಕಂಡೀಷನ್ ಶುಡ್ ಬಿ ದಿ ಕಾನ್ಸ್ಟೆಂಟ್. ಫಿಸಿಕಲ್ ಕಂಡೀಷನ್ ಏನಾಗಿರ್ಬೇಕು, ಕಾನ್ಸ್ಟೆಂಟ್ ಆಗಿರ್ಬೇಕು, ಆವಾಗ ಮಾತ್ರ ಏನಾಗುತ್ತೆ, ಸೊ ದಿಸ್ ಈಸ್ ಅಪ್ಲಿಕೇಬಲ್. ಓಕೆ, ಸೊ ದಟ್ ಈಸ್ ವಾಟ್ ಯುವರ್ resistance. Okay, so it's Ohm's law, it's a unit of a resistance. Okay, Ohm's Yuna is a scientist, so resistance na resistance ಗೆ ಯೂನ ಹೆಸರನ್ನ ಏನ್ ಮಾಡಿದ್ವಿ ನಾವು, SI ಯೂನಿಟ್ ಆಗಿ ತಗೊಂಡ್ವಿ. ದಟ್ ಇಸ್ ವಾಟ್ ಯುವರ್ ದ SI ಯೂನಿಟ್ ಆಫ್ ರೆಸಿಸ್ಟೆನ್ಸ್, ದಟ್ ಇಸ್ ಅನ್ ಓಮ್ಸ್, ಓಮ್ ಅಂತ ಹೇಳ್ತೀವಿ. ಓಕೆ, ಸೊ ದಿಸ್ ಇಸ್ ವಾಟ್ ಯುವರ್ ಇಟ್ಸ್ ಸರ್ಕ್ಯೂಟ್. ಓಕೆ, ಇಲ್ಲಿ R ಇದೆ ಅಲ್ವಾ, ಇಟ್ಸ್ ಅ ರೆಸಿಸ್ಟೆನ್ಸ್. ಇಲ್ಲಿ ಈ ಸರ್ಕ್ಯೂಟ್ ಒಳಗಡೆ ಕರೆಂಟ್ ಫ್ಲೋ ಆಗ್ತಾ ಇರ್ತವೆ. ಬ್ಯಾಟ್ರಿ ಕನೆಕ್ಟ್ ಮಾಡಿದೇವಲ್ಲ, ಕರೆಂಟ್ ಫ್ಲೋ ಆಗ್ತಾ ಇರ್ತದೆ. ಇದು ಹೇಗೆ ಕರೆಂಟ್ ಫ್ಲೋ ಆಗುತ್ತೆ, ಯಾವ್ದಕ್ಕೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಆಗಿದೆ ಅಂತ ಹೇಳಿದ್ರೆ, ಈ ಎರಡು ಕಂಡಕ್ಟರ್ನ ಎಡ್ಜ್ಗಳಲ್ಲಿ ನಾವು ಅಪ್ಲೈ ಮಾಡುವಂತ ಪೊಟೆನ್ಷಿಯಲ್ ಡಿಫ್ರೆನ್ಸ್ಗೆ ಈಕ್ವಲ್ ಆಗಿರುತ್ತೆ. ದಟ್ ಈಸ್ ವಾಟ್ ಇಯರ್, ನಾವು ಕಡಿಮೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅನ್ನ ಕ್ರಿಯೇಟ್ ಮಾಡಿದ್ರೆ ಕಡಿಮೆ ಕರೆಂಟ್ ಫ್ಲೋ ಆಗುತ್ತೆ, ಜಾಸ್ತಿ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅನ್ನ ಕ್ರಿಯೇಟ್ ಮಾಡಿದ್ರೆ ಜಾಸ್ತಿ ಕರೆಂಟ್ ಫ್ಲೋ ಆಗುತ್ತೆ ಅಂತ ಅರ್ಥ. ಓಕೆ, we will get the reading also. This is an ammeter and it's a voltmeter. Voltmeter ಅನ್ನ ಯಾವತ್ತು ನಾವೇನ್ ಕನೆಕ್ಟ್ ಮಾಡ್ತೀವಿ ಅಂತ ಹೇಳಿದ್ರೆ ಸರ್ಕ್ಯೂಟ್ಗೆ ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡ್ತೀವಿ. ವೋಲ್ಟ್ ಮೀಟರ್ ಅನ್ನ ಯಾವತ್ತು ಏನ್ ಮಾಡ್ತೀವಿ ನಾವು, ಪ್ಯಾರಲಲ್ ಅಲ್ಲಿ ಕನೆಕ್ಟ್ ಮಾಡ್ತೀವಿ. ಅಮ್ಮೀಟರ್ ಅನ್ನ ಯಾವತ್ತು ನಾವೇನ್ ಕನೆಕ್ಟ್ ಮಾಡ್ತೀವಿ, ಸೀರೀಸ್ ಅಲ್ಲಿ ಕನೆಕ್ಟ್ ಮಾಡ್ತೀವಿ. ಓಕೆ, this is about an Ohm's law. Ohm's law ಇಲ್ಲಿ ನೋಡಿ, ಇಟ್ಸ್ ಅ ಓಮ್ಸ್ ಲಾ. ಓಮ್ಸ್ ಲಾ ಅನ್ನು ನಾವು ಫಾರ್ ದಿ ಕಂಡಕ್ಟರ್ ಗೆ ಕನ್ಸಿಡರ್ ಮಾಡಿದ್ರೆ, ಫಾರ್ ದಿ ಕಂಡಕ್ಟರ್ ಏನಾಗಿರುತ್ತೆ ಅಂತ ಹೇಳಿದ್ರೆ, ಇಟ್ ವಿಲ್ ಗಿವ್ಸ್ ದಿ ಸ್ಟ್ರೇಟ್ ಲೈನ್, ದಟ್ ಈಸ್ ಅನ್ V by I ಅಂತ ಕನ್ಸಿಡರ್ ಮಾಡಿದ್ರೆ, ದಟ್ ಈಸ್ ಅನ್ ಪೊಟೆನ್ಷಿಯಲ್ ಡಿಫ್ರೆನ್ಸಸ್ ಅಂಡ್ ಕರೆಂಟ್. ಇದಕ್ಕೆ ನಾವು ಕಂಡಕ್ಟರ್ ಗೆ ಕನ್ಸಿಡರ್ ಮಾಡಿದ್ರೆ, ಸೊ ಇಟ್ ವಿಲ್ ಗಿವ್ಸ್ ದಿ ಸ್ಟ್ರೇಟ್ ಲೈನ್. ಯಾವ ತರ ಸಿಗುತ್ತೆ ನಮಗೆ, ಈ ತರ ಸ್ಟ್ರೇಟ್ ಲೈನ್ ಸಿಗುತ್ತೆ. ಸೊ ದಿಸ್ ಇಸ್ ವಾಟ್ ಯುವರ್ ಫಾರ್ ದಿ ಕಂಡಕ್ಟಿಂಗ್, ದಟ್ ಇಸ್ ಅನ್ ಓಮಿಕ್ ಡಿವೈಸಸ್. ಓಮಿಕ್ ಡಿವೈಸಸ್ ಏನಾಗಿರುತ್ತೆ, so this is the graph. Okay, ಹಾಗಾದ್ರೆ ಓಮಿಕ್ ಡಿವೈಸಸ್ ಅಂತ ಹೇಳಿದ್ರೆ ಏನು, ಓಮಿಕ್ ಡಿವೈಸಸ್ ಓಮಿಕ್ ಡಿವೈಸ್ ಅಂತ ಹೇಳಿದ್ರೆ ಏನು, ಸೊ ಓಮಿಕ್ ಡಿವೈಸ್ ಅಂತ ಹೇಳಿದ್ರೆ ಸೊ ದೀಸ್ ಆರ್ ದಿ ಮೆಟಾಲಿಕ್ ಕಂಡಕ್ಟರ್ಸ್. ಓಕೆ, ಇದೇನಿದು ಮೆಟಾಲಿಕ್ ಕಂಡಕ್ಟರ್ಸ್ ವಿಚ್ ವಿಲ್ ಒಬೇಸ್ ದಿ ಓಮ್ಸ್ ಲಾ. ಯಾವ್ದಾದ್ರು ಒಂದು ಮೆಟಾಲಿಕ್ ಕಂಡಕ್ಟರ್ಸ್ ಅಥವಾ ಯಾವ್ದಾದ್ರು ಒಂದು ಡಿವೈಸಸ್ ಏನಾಗಿರುತ್ತೆ ಅಂತ ಹೇಳಿದ್ರೆ, ವಿಟ್ ವಿಲ್ ಬಿ ಒಬೇಸ್ ದಿ ಓಮ್ಸ್ ಲಾ. ಓಮ್ಸ್ ಲಾನ ಒಬೇ ಮಾಡ್ತಾ ಇದ್ರೆ, ಓಕೆ, ಓಮ್ಸ್ ಲಾನ ಒಬೇ ಮಾಡಿದ್ರೆ, if will it obey the Ohm's law, then this is we will call as what ohmic devices or ohmic material ಅಂತ ಹೇಳ್ತೀವಿ. ಓಕೆ, ಯಾಕೆ ಅಂತ ಹೇಳಿದ್ರೆ ಹೇಗಿರ್ಬೇಕು, ಇದ್ರ ಗ್ರಾಫ್ ಈ ತರ ಸ್ಟ್ರೇಟ್ ಲೈನ್ ಬರುತ್ತೆ. ಫಾರ್ ದಿ ಮೆಟಲ್ಸ್ಗೆ ಹೇಗೆ ಬರುತ್ತೆ, ಇಟ್ ವಿಲ್ ಬಿ ದಿ ಸ್ಟ್ರೇಟ್ ಲೈನ್. ಹೇಗೆ ಬರುತ್ತೆ, ಇದು ಸ್ಟ್ರೇಟ್ ಲೈನ್ ಬರುತ್ತೆ. ಸೊ ಇಲ್ಲಿ ನೋಡಿ, ವೈ ಆಕ್ಸಿಸ್ ಅಲ್ಲಿ ಏನಿದೆ, ವಿ ಇದೆ, ಪೊಟೆನ್ಷಿಯಲ್ ಡಿಫರೆನ್ಸ್ ಇದೆ. ಎಕ್ಸ್ ಆಕ್ಸಿಸ್ ಅಲ್ಲಿ ಏನಿದೆ, ದಟ್ ಈಸ್ ಅನ್ ಕರೆಂಟ್ ಇದೆ. ಸೊ ವಿ ನೋ ದಟ್ ಈಸ್ ಅನ್ V is equals to IR ಅಲ್ವಾ. ಸೊ V is equals to RI or IR. ಸೊ ನನಗೇನು ಬೇಕು, ಇಲ್ಲಿ ನಾವು ಸ್ಲೋಪ್ ಅನ್ನ ಫೈಂಡ್ ಔಟ್ ಮಾಡಿದ್ರೆ, ಸೊ ಇಫ್ ಯು ಫೈಂಡ್ ಔಟ್ ದಿ ಸ್ಲೋಪ್ ಆಫ್ ದಿಸ್ ಗ್ರಾಫ್, ಈ ಗ್ರಾಫ್ಗೆ ಹೇಗೆ ಹಾಕಿದೀವಿ ನಾವು, ಪೊಟೆನ್ಷಿಯಲ್ ಡಿಫರೆನ್ಸ್ ಮತ್ತೆ ಕರೆಂಟ್ ಹಾಕಿದೀವಿ. ಸೊ ದಿಸ್ ಇಸ್ ವಿ ವಿಲ್ ಗೆಟ್ ರೈಟ್ R is equals to V divided by I ಅಲ್ವಾ. ಸ್ಲೋಪ್ ಅನ್ನು ಹೇಗೆ ಫೈಂಡ್ ಔಟ್ ಮಾಡ್ತೀವಿ ನಾವು, ಸ್ಲೋಪ್ ಏನಾಗಿರುತ್ತೆ, ವೈ ಆಕ್ಸಿಸ್ ಡಿವೈಡೆಡ್ ಬೈ ಎಕ್ಸ್ ಆಕ್ಸಿಸ್ ಅಲ್ವಾ. ವೈ ಆಕ್ಸಿಸ್ ಏನಿದೆ, ವೈ ಆಕ್ಸಿಸ್ ದಟ್ ಈಸ್ ಅನ್ ಎ ಬಿ ಡಿವೈಡೆಡ್ ಬೈ ಬಿ ಸಿ ಅಲ್ವಾ. ವೈ ಆಕ್ಸಿಸ್ ಏನ್ ಬರುತ್ತೆ, ದಟ್ ವಿಲ್ ಬಿ ದಿ ಡೆಲ್ಟಾ ವಿ, ಅಂಡ್ ಎಕ್ಸ್ ಆಕ್ಸಿಸ್ ಏನ್ ಬರ್ತಾ ಇದೆ, ಡೆಲ್ಟಾ ಐ. ಸೊ ಇಟ್ ವಿಲ್ ಗಿವ್ಸ್ ದಿ ರೆಸಿಸ್ಟೆನ್ಸ್. ಇದು ಏನ್ ಕೊಡುತ್ತೆ, ದ ಸ್ಲೋಪ್ ಆಫ್ ವಿ ಐ ಗ್ರಾಫ್, ದಟ್ ಈಸ್ ಅನ್ potential difference and the current, the slope of
VI graph, it will gives the value of the resistance in a value na kodutte idu. Okay, next one, that is an ohmic devices and non-ohmic devices anta ಹೇಳಿದ್ರೆ. See here, non-ohmic devices, what's mean by non-ohmic devices? Non-ohmic devices, non-ohmic devices ಇಲ್ಲಿ ನೋಡಿ, ohmic devices ಅಂತ ಹೇಳಿದ್ರೆ ಏನಾಗಬೇಕು, it will obeys the Ohm's law. Ohm's law ನ obey ಮಾಡಿದ್ರೆ ಅದು ohmic devices. ಒಂದ್ ವೇಳೆ Ohm's law ನ obey ಮಾಡಿಲ್ಲ ಅಂತ ಹೇಳಿದ್ರೆ ಏನಾಗಿರುತ್ತೆ, that will be the non-ohmic devices. Simple ಅಲ್ವಾ? ohmic devices and non-ohmic devices. Non-ohmic devices ಅಂತ ಹೇಳಿದ್ರೆ it does not obey the ಅಲ್ವಾ. ohmic devices ಗೆ ಎಕ್ಸಾಂಪಲ್ ಯಾವುದು? ಓಕೆ, ದ ಮೆಟಾಲಿಕ್ ಕಂಡಕ್ಟರ್ಸ್ ಅಲ್ವಾ, ಮೆಟಾಲಿಕ್ ಕಂಡಕ್ಟರ್ಸ್, ವೋಲ್ಟ್ ಮೀಟರ್, ಆಮ್ಮೀಟರ್ ಅಲ್ವಾ, ಲ್ಯಾಬ್ಸ್ ಅಲ್ಲಿ ಬರುವಂತ ವೋಲ್ಟ್ ಮೀಟರ್, ಆಮ್ಮೀಟರ್ ಇದೆಯಲ್ವಾ. ಸೊ ಇದೆಲ್ಲದು ಏನಾಗಿರುತ್ತೆ, ಓಮಿಕ್ ಡಿವೈಸಸ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಒನ್ ನಾನ್ ಓಮಿಕ್ ಡಿವೈಸಸ್. ನಾನ್ ಓಮಿಕ್ ಡಿವೈಸಸ್ ಅಂತ ಹೇಳಿದ್ರೆ it does not obey the Ohm's law ಅಲ್ವಾ. ನಾನ್ ಓಮಿಕ್, it does not obey the Ohm's law. Ohm's law ನ ಏನ್ ಮಾಡ್ಬೇಕು, ಅದು ಒಬೇ ಮಾಡಬಾರ್ದು. ಸೊ ಅಂತ ಡಿವೈಸಸ್ ಅಥವಾ ಅಂತ ಮಟೀರಿಯಲ್ ಏನ್ ಹೇಳ್ತೀವಿ ನಾವು, ದಟ್ ಇಸ್ ವಿ ವಿಲ್ ಕಾಲ್ ಓಮಿಕ್ ಡಿವೈಸಸ್ ಆರ್ ಓಮಿಕ್ ಮಟೀರಿಯಲ್ಸ್. ಓಕೆ, ಓಮಿಕ್ ಡಿವೈಸಸ್ ಅಂತ ಹೇಳ್ತಾರೆ. ಎಕ್ಸಾಂಪಲ್ ಯಾವುದು ಹಾಗಾದ್ರೆ ಓಮಿಕ್ ನಾನ್ ಓಮಿಕ್ ಡಿವೈಸಸ್? ನಾನ್ ಓಮಿಕ್ ಡಿವೈಸಸ್ಗೆ ಎಕ್ಸಾಂಪಲ್ ಯಾವುದು ಅಂತ ಹೇಳಿದ್ರೆ ದಟ್ ಇಸ್ ಅನ್ ಸೆಮಿ ಕಂಡಕ್ಟರ್ಸ್. ಎಕ್ಸಾಂಪಲ್ ಯಾವುದು? ಎಕ್ಸಾಂಪಲ್ ಸೆಮಿ ಕಂಡಕ್ಟರ್ಸ್ ಅಂಡ್ ದಟ್ ಇಸ್ ಅನ್ ಡಯೋಡ್ಸ್. ಡಯೋಡ್ ಏನಾಗಿರುತ್ತೆ, diodes. These are the example for the non-ohmic devices. Non-ohmic devices ಅಂತ ಹೇಳಿದ್ರೆ ಏನಾಗುತ್ತೆ, so it does not give the straight line. ಈ ತರ ಸ್ಟ್ರೇಟ್ ಲೈನ್ ಕೊಡಲ್ಲ, ಏನಾಗುತ್ತೆ, there will be the changes, variation ಆಗ್ತಾ ಹೋಗುತ್ತೆ. Okay, that is V by I ಹಾಕಿದ್ರೆ it does not give the straight line. Okay, so the R is does not be means same. Okay, this is about the Ohm's law. Next one, 1 ohm is the next one is, that is an ohm, 1 ohm. So ohm ಅಂತ ಹೇಳಿದ್ರೆ it's a resistance. Okay, SI unit of the resistance is ohm. Symbol ಏನು, ಈ ತರ ಸಿಂಬಲ್ ಮಾಡ್ತೀವಿ. This is the symbol of the resistance. Okay, resistance SI unit ಏನಾಗಿರುತ್ತೆ, ohm ಆಗಿರುತ್ತೆ. ಓಮಿನ ಸಿಂಬಲ್ ಏನು, ಇದು. Okay, SI unit of the resistance, that is resistance SI unit is, that is an ohm. Okay, so 1 ohm ಅಂತ ಹೇಳಿದ್ರೆ ಹೇಗೆ ಅಂತ ಹೇಳಿದ್ರೆ, 1 ohm value ಎಷ್ಟು ಅಂತ ಹೇಳಿದ್ರೆ, 1 ohm is the resistance of the conductor which develops a potential difference of 1 volt when a current is 1 ampere is passing through it. V is equals to IR. ನೋಡಿ, so I is equals to what, that is an R is equals to ಏನಾಗಿರಬೇಕು, R is equals to V divided by I. Okay, ಇಲ್ಲಿ ಪೊಟೆನ್ಷಿಯಲ್ ಡಿಫರೆನ್ಸ್ ವ್ಯಾಲ್ಯೂ ಏನಾಗಿರಬೇಕು, 1 ಆಗಿರಬೇಕು. ಪೊಟೆನ್ಷಿಯಲ್ ಡಿಫರೆನ್ಸ್ ವ್ಯಾಲ್ಯೂ 1 ವೋಲ್ಟ್ ಆಗಿರಬೇಕು. ಕರೆಂಟ್ ಎಷ್ಟಿರಬೇಕು, ಕರೆಂಟ್ 1 ಆಂಪಿಯರ್ ಇರಬೇಕು. ಅವಾಗ ಏನ್ ಸಿಗುತ್ತೆ ನಮಗೆ, 1 ಓಮ್ ಸಿಗುತ್ತೆ ವ್ಯಾಲ್ಯೂ. 1 ಓಮ್ ವ್ಯಾಲ್ಯೂ ಎಷ್ಟಾಗಿರುತ್ತೆ, ದಟ್ ಈಸ್ ಅನ್ ಪೊಟೆನ್ಷಿಯಲ್ ಡಿಫರೆನ್ಸ್. ಯಾವುದೋ ಒಂದು ಸರ್ಕ್ಯೂಟ್ ಇದೆ, ಆ ಸರ್ಕ್ಯೂಟ್ ಅಲ್ಲಿ ಪೊಟೆನ್ಷಿಯಲ್ ಡಿಫರೆನ್ಸ್ ಎಷ್ಟಿದೆ, 1 ವೋಲ್ಟ್ ಇದೆ. ಅದೇ ತರನೇ ಆ ಸರ್ಕ್ಯೂಟ್ ಅಲ್ಲಿ ಪಾಸ್ ಆಗ್ತಾ ಇರುವಂತದ್ದು ಕರೆಂಟ್ ಎಷ್ಟಿರುತ್ತೆ, ಕರೆಂಟ್ ಇಟ್ ವಿಲ್ ಬಿ ದಿ 1 ಆಂಪಿಯರ್ ಇದ್ರೆ, ಸೊ ಆವಾಗ ಆ ಸರ್ಕ್ಯೂಟ್ ಅಲ್ಲಿ ಇರುವಂತಹ ರೆಸಿಸ್ಟೆನ್ಸ್ ಏನಾಗಿರುತ್ತೆ, ದಟ್ ವಿಲ್ ಬಿ 1 ಓಮ್ ರೆಸಿಸ್ಟರ್ಸ್. ಓಕೆ, 1 ಓಮ್ ರೆಸಿಸ್ಟರ್ ಆಗಿರುತ್ತೆ. ಸೊ ನೆಕ್ಸ್ಟ್ ಒನ್ ಇಸ್ ದ ರೆಸಿಸ್ಟೆನ್ಸ್ ಆಫ್ ದಿ ಕಂಡಕ್ಟರ್ ಡಿಪೆಂಡ್ಸ್. ಹಾಗಾದ್ರೆ ರೆಸಿಸ್ಟೆನ್ಸ್ ಯಾವ್ಯಾವ್ದ್ರ ಮೇಲೆ ಡಿಪೆಂಡ್ ಆಗಿದೆ ಅನ್ನೋದನ್ನ ಸ್ಟಡಿ ಮಾಡ್ಬೇಕಲ್ವಾ. ಸೊ ರೆಸಿಸ್ಟೆನ್ಸ್ ಅಂದ್ರೆ ಏನು, ಫಸ್ಟ್ ಆಫ್ ಆಲ್ ವಾಟ್ಸ್ ಮೀನ್ ಬೈ ರೆಸಿಸ್ಟೆನ್ಸ್? ರೆಸಿಸ್ಟೆನ್ಸ್ ಅಂತ ಹೇಳಿದ್ರೆ ದರ್ ವಿಲ್ ಬಿ ದಿ ಅಪೋಸಿಷನ್ ಆಫ್ ದಿ ಚಾರ್ಜ್, ಮೋಷನ್ ಆಫ್ ದಿ ಚಾರ್ಜ್ ಅಂತ ಹೇಳಿದ್ರೆ ಕರೆಂಟ್ ಫ್ಲೋ ಆಗೋದನ್ನ ಏನ್ ಮಾಡುತ್ತೆ, ಅಪೋಸ್ ಮಾಡುತ್ತೆ. ಸೊ ಅದಕ್ಕೆ ಏನ್ ಹೇಳ್ತೀವಿ ನಾವು, ರೆಸಿಸ್ಟೆನ್ಸ್ ಅಂತ ಹೇಳ್ತೀವಿ. ರೆಸಿಸ್ಟೆನ್ಸ್, ಈಗ
ಲೆಟ್ ಅಸ್ ಇದು ಒಂದು ರೋಡ್ ಇದೆ ಅಂತ ಕನ್ಸಿಡರ್ ಮಾಡಿ. ಈ ರೋಡ್ ಅಲ್ಲಿ ಹೈವೇ ರೋಡ್ ಇದೆ. ಸೊ ಈಗ ಏನಾಗ್ತೀವಿ ಅಂತ ಹೇಳಿದ್ರೆ ಬ್ಯಾರಿಕೇಡ್ಸ್ ಹಾಕಿರ್ತಾರೆ. ಇಲ್ಲಿ ಏನಾದ್ರು ಸ್ಕೂಲ್ ಏನಾದ್ರು ಇದ್ರೆ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಈ ಪಕ್ಕದಲ್ಲಿ ಏನ್ ಮಾಡ್ತಾರೆ, ಈ ತರ ಬ್ಯಾರಿಕೇಡ್ಸ್ ಅನ್ನ ಹಾಕಿರ್ತಾರೆ ಅಲ್ವಾ. ಬ್ಯಾರಿಕೇಡ್ಸ್ ಹಾಕೋದು ಯಾಕೆ ಅಂತ ಹೇಳಿದ್ರೆ ವೆಹಿಕಲ್ ಸ್ವಲ್ಪ ಸ್ಲೋ ಆಗ್ಲಿ. ಸೊ ದಿಸ್ ಇಸ್ ವಾಟ್ ಇಯರ್ ರೆಸಿಸ್ಟೆನ್ಸ್, ಇಟ್ಸ್ ಅನ್ ಆಬ್ಸ್ಟಕಲ್ಸ್. ಈ ಆಬ್ಸ್ಟಕಲ್ಸ್ ಇರೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ವೆಹಿಕಲ್ ಫಾಸ್ಟ್ ಆಗಿ ಬರ್ತಾ ಇರುವಂತ ವೆಹಿಕಲ್ ಏನಾಗುತ್ತೆ, ಸ್ಲೋ ಡೌನ್ ಆಗುತ್ತೆ. ದೆನ್ ಇಟ್ ವಿಲ್ ಬಿ ಗೋ ಇಟ್ಸ್ ರೇಂಜ್, ಯಾವ್ದು ರೇಂಜ್ ಬೇಕೋ ಆ ರೇಂಜ್ ಹೋಗುತ್ತೆ ಅಲ್ವಾ ವೆಹಿಕಲ್ಸ್. ಬಟ್ ಆದ್ರೆ ಈ ಒಂದು ಪರ್ಟಿಕ್ಯುಲರ್ ರೀಜನ್ ಅಲ್ಲಿ ಏನಾಗುತ್ತೆ, ಅದು ವೆಹಿಕಲ್ಸ್ ಡೌನ್ ಆಗುತ್ತೆ ಅಲ್ವಾ. ಸೊ ಅದೇ ತರನೇ ಇಲ್ಲೂ ಬರುತ್ತೆ ಎಲೆಕ್ಟ್ರಿಕ್ ಕರೆಂಟ್. ರೆಸಿಸ್ಟೆನ್ಸ್ ಜಾಸ್ತಿ ಆಗ್ತಾ ಹೋದವಾಗ, ರೆಸಿಸ್ಟೆನ್ಸ್ ಅಂತ ಹೇಳಿದ್ರೇನು, ಇಲ್ಲಿರುವಂತ ಬ್ಯಾರಿಕೇಡ್ಸ್ ತರ, ಆ ರೋಡ್ ಅಲ್ಲಿ ಇರುವಂತ ಬ್ಯಾರಿಕೇಡ್ಸ್ ತರ, ಆ ಬ್ಯಾರಿಕೇಡ್ಸ್ ಏನ್ ಹೇಳ್ತೀವಿ ನಾವು, ದಿಸ್ ಇಸ್ ನಥಿಂಗ್ ಬಟ್ ಅನ್ ರೆಸಿಸ್ಟೆನ್ಸ್ ಅಂತ. ಓಕೆ, ರೆಸಿಸ್ಟೆನ್ಸ್ ಏನ್ ಮಾಡುತ್ತೆ, ರೆಸಿಸ್ಟೆನ್ಸ್ ಇಟ್ಸ್ ನಥಿಂಗ್ ಬಟ್ ಅನ್ನ ಇಟ್ ವಿಲ್ ಅಪೋಸಸ್ ದಿ ಫ್ಲೋ ಆಫ್ ಚಾರ್ಜ್ ಅನ್ನ ಏನ್ ಮಾಡುತ್ತೆ, ಅದು ಅಪೋಸ್ ಮಾಡುತ್ತೆ, ಮೂವ್ಮೆಂಟ್ ಆಗುವುದನ್ನ ಅಪೋಸ್ ಮಾಡುತ್ತೆ. ಸೊ ಅದಕ್ಕೆ ಏನ್ ಹೇಳ್ತೀವಿ ನಾವು, ದಟ್ ಇಸ್ ವಿ ವಿಲ್ ಕಾಲ್ ಇಸ್ ವಾಟ್, ರೆಸಿಸ್ಟೆನ್ಸ್ ಆಫ್ ದಿ ಸರ್ಕ್ಯೂಟ್ ಆರ್ ರೆಸಿಸ್ಟೆನ್ಸ್ ಆಫ್ ದಿ ದಟ್ ಮಟೀರಿಯಲ್. ಓಕೆ, ಈಗ ರೆಸಿಸ್ಟೆನ್ಸ್ ಆಫ್ ದಿ ಕಂಡಕ್ಟರ್ಸ್. ಹಾಗಾದ್ರೆ ರೆಸಿಸ್ಟೆನ್ಸ್ ಯಾವ್ಯಾವ್ದ್ರ ಮೇಲೆ ಡಿಪೆಂಡ್ ಆಗಿದೆ ಅಲ್ವಾ, ರೆಸಿಸ್ಟೆನ್ಸ್ ಯಾವ್ಯಾವ್ದ್ರ ಮೇಲೆ ಡಿಪೆಂಡ್ ಆಗಿದೆ, ಅದ್ರದ್ದು ಬೇಕಲ್ವಾ ನಮ್ಗೆ, ಸುಮ್ನೆ ಇದ್ ಮಾಡ್ಲಿಕ್ಕಾಗತ್ತಾ. ಸೊ now we will study the resistance of the conductor is depends. So first concept, that is this is the length of the conductor, that is ಯಾವ್ದ್ರ ಮೇಲೆ ರೆಸಿಸ್ಟೆನ್ಸ್ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿದೆ ಅಂತ ಹೇಳಿದ್ರೆ ಲೆಂತ್ ಆಫ್ ದಿ ಕಂಡಕ್ಟರ್ ಮೇಲೆ ಡಿಪೆಂಡ್ ಆಗಿದೆ. ಅದು ಹೇಗೆ ಅಂತ ಹೇಳಿದ್ರೆ ರೆಸಿಸ್ಟೆನ್ಸ್ ಏನಾಗ್ತಾ ಹೋಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ಇಫ್ ದ ಲೆಂತ್ ಈಸ್ ಇನ್ಕ್ರೀಸಸ್, ಲೆಂತ್ ಜಾಸ್ತಿ ಆಗ್ತಾ ಹೋದ್ರೆ ಅದರ ರೆಸಿಸ್ಟೆನ್ಸ್ ಸಹ ಏನಾಗ್ತಾ ಹೋಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಒಂದು ಚಿಕ್ಕ ವೈರ್ ಇದೆ, ಕರೆಂಟ್ ಇದು ಒಂದು ದೊಡ್ಡ ವೈರ್ ಅಂತ ಕನ್ಸಿಡರ್, ತುಂಬಾ ದೊಡ್ಡ ವೈರ್. ಓಕೆ, ಈಗ ಏನಾಗುತ್ತೆ ಅಂತ ಹೇಳಿದ್ರೆ ಲೆಂತ್ ಇನ್ಕ್ರೀಸ್ ಮಾಡ್ತಾ ಹೋದಾಗ ಏನಾಗುತ್ತೆ, ರೆಸಿಸ್ಟೆನ್ಸ್ ಏನಾಗ್ತಾ ಹೋಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ಇದ್ರೊಳಗಡೆ ಇರುವಂತ ರೆಸಿಸ್ಟೆನ್ಸ್ ಕೆಪಾಸಿಟಿ ಇರುತ್ತಲ್ವಾ ಇದರಲ್ಲಿ, ಇಲ್ಲಿ ಸೊ ಇಟ್ ವಿಲ್ ಬಿ ದಿ ಇನ್ಕ್ರೀಸಸ್, ಕಂಟಿನ್ಯೂಸ್ ಆಗಿ ಏನಾಗ್ತಾ ಹೋಗುತ್ತೆ, ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. Okay, that is what here R is directly proportional to L. R ಏನಾಗಿರುತ್ತೆ, directly proportional to L ಆಗಿರುತ್ತೆ. L ಅಂತ ಹೇಳಿದ್ರೆ length of the conductor. Okay, next one, the area of cross section of the conductor. Area of cross section of the conductor ಅಂತ ಹೇಳಿದ್ರೆ, so ಇದು area of the cross section of the conductor ಹೇಗೆ ಡಿಪೆಂಡ್ ಆಗಿರುತ್ತೆ ಅಂತ ಹೇಳಿದ್ರೆ, so it will be, it's an inversely proportional ಆಗಿರುತ್ತೆ. That is what here R is an inversely proportional to A. ಏನಾಗಿರುತ್ತೆ, ಇದು ಇನ್ವರ್ಸ್ಲಿ ಪ್ರಪೋರ್ಷನಲ್ ಆಗಿರುತ್ತೆ. ಆರ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಎ. ಇನ್ವರ್ಸ್ಲಿ ಪ್ರಪೋರ್ಷನಲ್ ಅಂತ ಹೇಳಿದ್ರೆ, ಈಗ ನೋಡಿ, ಈಗ ಒಂದು ಇಷ್ಟು ದೊಡ್ಡದು ಕಂಡಕ್ಟರ್ ಇದೆ ಅಂತ ಕನ್ಸಿಡರ್ ಮಾಡ್ತೀವಿ. ನಾವು ವಿಲ್ ಅಪ್ಲೈ ದಿ ಸೇಮ್ ಅಮೌಂಟ್ ಆಫ್ I1 ಕರೆಂಟ್ ಅನ್ನ ಅಪ್ಲೈ ಮಾಡ್ತೀನಿ ಇದ್ರೊಳಗಡೆ. ಓಕೆ, ಎಷ್ಟು I1 ಕರೆಂಟ್ ಅನ್ನ ಅಪ್ಲೈ ಮಾಡ್ತೀನಿ. ಈಗ ಏನ್ ಮಾಡ್ತೀನಿ ಅಂತ ಹೇಳಿದ್ರೆ, ನಾನು ಇನ್ನೊಂದು ವೈರ್ ತಗೊಳ್ತೀನಿ, ಇದರ ಕ್ರಾಸ್-ಸೆಕ್ಷನಲ್ ಏರಿಯಾ ಏನಿದೆ ಜಾಸ್ತಿ ಇದೆ ಅಂತ ಕನ್ಸಿಡರ್ ಮಾಡಿ. ಈ ತರ ಜಾಸ್ತಿ ಇದೆ, ಸೇಮ್ ಕರೆಂಟ್ ಅನ್ನ ನಾನು ಏನ್ ಮಾಡ್ತೀನಿ, ಪಾಸ್ ಮಾಡಬೇಕು. ದಟ್ ಇಸ್ ಬ್ಯಾಟರಿ ಇದು 5 ಆಂಪಿಯರ್ ಕರೆಂಟ್ ಅನ್ನ ಪಾಸ್ ಮಾಡಬೇಕು ಅಂತ ಕನ್ಸಿಡರ್ ಮಾಡಿ. ಸೊ ಇದ್ರೊಳಗಡೆ ಏನಾಗಿರುತ್ತೆ ಅಂತ ಹೇಳಿದ್ರೆ, ಕ್ರಾಸ್-ಸೆಕ್ಷನಲ್ ಏರಿಯಾ ತುಂಬಾನೇ ಚಿಕ್ಕದಿದೆ. ಇದರಲ್ಲಿ ಕ್ರಾಸ್-ಸೆಕ್ಷನಲ್ ಏರಿಯಾ ತುಂಬಾ ಚಿಕ್ಕದಿದೆ. ಲೆಂತ್ ಎರಡರದ್ದು ಸೇಮ್ ಇದೆ. ಇದರದ್ದು ಲೆಂತ್ L, ಇದರ ಲೆಂತ್ ಸಹ L ಅಂತ ಕನ್ಸಿಡರ್ ಮಾಡಿ. ಎರಡರದ್ದು ಲೆಂತ್ ಏನಿದೆ ಸೇಮ್ ಇದೆ. ಸೊ ಕ್ರಾಸ್-ಸೆಕ್ಷನಲ್ ಏರಿಯಾ ಇಷ್ಟು ಚಿಕ್ಕದಿದೆ, ಇನ್ನೊಂದು ಇಷ್ಟು ದೊಡ್ಡದಿದೆ. ಕ್ರಾಸ್-ಸೆಕ್ಷನಲ್ ಏರಿಯಾ ಮಾತ್ರ ಏನ್ ಮಾಡಿದೀನಿ ನಾನು, ವೇರಿಯೇಷನ್ ಮಾಡಿದ್ದೀನಿ. ವೇರಿಯೇಷನ್ ಮಾಡಿದ ಬಗ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಈಗ ವೇರಿಯೇಷನ್ ಮಾಡಿದ ಬಗ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಈಗ ಇದರಲ್ಲಿ ರೆಸಿಸ್ಟೆನ್ಸ್ ಏನಾಯ್ತು, ರೆಸಿಸ್ಟೆನ್ಸು ಕಡಿಮೆ ಆಗುತ್ತೆ. ಯಾವ್ದ್ರಲ್ಲಿ ಅಂತ ಹೇಳಿದ್ರೆ, ದಟ್ ಈಸ್ ಅನ್ ಈ ಕ್ರಾಸ್-ಸೆಕ್ಷನಲ್ ಏರಿಯಾದಲ್ಲಿ ರೆಸಿಸ್ಟೆನ್ಸ್ ಕಡಿಮೆ ಆದ್ರೆ ಏನಾಗುತ್ತೆ, ಕರೆಂಟು ಜಾಸ್ತಿ ಫ್ಲೋ ಆಗುತ್ತೆ. ಈಗ ಇದ್ರೊಳಗಡೆ ಏನಾಗುತ್ತೆ, ಯಾವ್ದ್ರಲ್ಲಿ ಕರೆಂಟ್ ಜಾಸ್ತಿ ಫ್ಲೋ ಆಗುತ್ತೆ, ಇದರಲ್ಲಿ ಈ ಕಂಡಕ್ಟರ್ ಅಲ್ಲಿ ಏನಾಗುತ್ತೆ, ಕರೆಂಟು ಜಾಸ್ತಿ ಫ್ಲೋ ಆಗುತ್ತೆ, ಫಾಸ್ಟ್ ಆಗಿ ಕರೆಂಟ್ ಫ್ಲೋ ಆಗುತ್ತೆ. ಇದರಲ್ಲಿ ಏನಾಗಿರುತ್ತೆ, ಚಿಕ್ಕದ ಕರೆಂಟ್ ಫ್ಲೋ ಆಗುತ್ತೆ, ಕಡಿಮೆ ಕರೆಂಟ್ ಫ್ಲೋ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ, ಇದರಲ್ಲಿ ಕ್ರಾಸ್-ಸೆಕ್ಷನಲ್ ಏರಿಯಾ ಏನಿದೆ ಕಡಿಮೆ ಇದೆ. ಕ್ರಾಸ್-ಸೆಕ್ಷನಲ್ ಏರಿಯಾ ಕಡಿಮೆ ಇರೋದ್ರಿಂದ ಏನಾಗುತ್ತೆ, ಕರೆಂಟ್ ಫ್ಲೋ ಆಗೋದು ಸಹ ಏನಾಗ್ತಾ ಹೋಗುತ್ತೆ, ಕಡಿಮೆ ಆಗುತ್ತೆ. ದಟ್ ಮೀನ್ಸ್ ವಾಟ್ ಹಿಯರ್, that's an resistance ಏನಾಗಿರುತ್ತೆ ಅಂತ ಹೇಳಿದ್ರೆ, ಇಟ್ಸ್ ಅನ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದಿ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್. ಓಕೆ, ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಏನಾಗಿರುತ್ತೆ, ಇನ್ವರ್ಸ್ಲಿ ಪ್ರಪೋರ್ಷನಲ್ ಆಗಿರುತ್ತೆ. ಓಕೆ, ದಿಸ್ ಇಸ್
R is inversely proportional to A. Okay, now I will combine these two equations. First equation ಏನು, R is proportional to L, ಅದೇ ತರನೇ R is inversely proportional to 1 by A. So when we combine these two equation, ಎರಡು equation combine ಮಾಡಿದ್ರೆ R is directly proportional to L divided by A. L divided by A ಆಗಿರುತ್ತೆ. And if you remove the proportionality symbol, ಈ proportionality symbol ಅನ್ನ remove ಮಾಡಿದ್ರೆ ಏನು ಸಿಗುತ್ತೆ ನಮಗೆ, R is which is equals to rho into L divided by A. Rho ಅಂತ ಹೇಳಿದ್ರೆ ಏನು, ಇಟ್ಸ್ ಅ ರೆಸಿಸ್ಟಿವಿಟಿ. ಓಕೆ, ರೆಸಿಸ್ಟಿವಿಟಿ ಆಗಿರುತ್ತೆ. ರೋ ಅಂತ ಹೇಳಿದ್ರೆ ರೆಸಿಸ್ಟಿವಿಟಿ, ಆರ್ ಅಂತ ಹೇಳಿದ್ರೆ ದಿಸ್ ಇಸ್ ಎಲ್, ದಿಸ್ ಇಸ್ ಅಂಡ್ ದಿಸ್ ಇಸ್ ಎ. ಓಕೆ, ಆರ್ ಇಸ್ ಈಕ್ವಲ್ಸ್ ಟು ರೋ ಇಂಟು ಎಲ್ ಡಿವೈಡ್ ಬೈ ಎ ಆಗಿರುತ್ತೆ. ಈ ರೆಸಿಸ್ಟಿವಿಟಿ ಹೇಗೆ ಬರಿಬಹುದು ನಾವು, ರೆಸಿಸ್ಟಿವಿಟಿನ ಏನು ಬರಿಬಹುದು, resistivity which is equals to A divided by L into R. This is the resistivity formula. Okay, resistance to SI unit ಏನಾಗಿರುತ್ತೆ, resistance to SI unit is ohm. Okay, ohm, resistance SI unit is ohm. Okay, so next one is that is a where resistivity is called the specific resistance of the conductor. Its unit is ohm meter. Resistivity do SI unit ಏನಾಗಿರುತ್ತೆ, that is an ohm meter. Okay, don't get confused. Resistance ಅಂತ ಕೇಳಿದ್ರೆ that is ohm, resistivity ಅಂತ ಹೇಳಿದ್ರೆ resistivity ಏನಾಗಿರುತ್ತೆ, ohm meter ಆಗಿರುತ್ತೆ. Okay, resistivity SI unit is ohm meter and resistance is ohm. Okay, now we will study the difference between the resistance and the resistivity. Resistance ಮತ್ತೆ resistivity ನಡುವೆ ಇರುವಂತ difference ಅನ್ನು ನೋಡೋಣ. Okay, so first one is the resistance. Resistance, it is a property of the substances by virtue of which it opposes the flow of current or change. ಈಗ ಒಂದು ಕಂಡಕ್ಟರ್ ಅಂತ ಕನ್ಸಿಡರ್ ಮಾಡಿದ್ರೆ, ಈ ಒಂದು ಕಂಡಕ್ಟರ್ ಮೇಲೆ ಏನಾಗಿರುತ್ತೆ, ಇದು ಈ ರೆಸಿಸ್ಟೆನ್ಸ್ ಏನ್ ಮಾಡತ್ತೆ ಅಂತ ಹೇಳಿದ್ರೆ, ದಿಸ್ ರೆಸಿಸ್ಟೆನ್ಸ್ ಇಟ್ ವಿಲ್ ಅಪೋಸಸ್ ದಿ ಫ್ಲೋ ಆಫ್ ಕರೆಂಟ್. ಈ ರೆಸಿಸ್ಟೆನ್ಸ್ ಏನ್ ಮಾಡ್ತಾ ಇದೆಲ್ಲ ಆಬ್ಸ್ಟಿಕಲ್ಸ್, ಇದೆಲ್ಲ ಆಬ್ಸ್ಟಿಕಲ್ಸ್ ಅಂತ ಕನ್ಸಿಡರ್ ಮಾಡಿ. ರೆಸಿಸ್ಟೆನ್ಸ್ ಅಂದ್ರೆ ಏನು, ಆಬ್ಸ್ಟಿಕಲ್ಸ್ ಅಲ್ವಾ. ರೋಡ್ ಇದೆ, ರೋಡ್ ಅಲ್ಲಿ ಏನಿದೆ, ಆಬ್ಸ್ಟಿಕಲ್ಸ್ ಇದೆ, ಈ ಎಲ್ಲ ಆಬ್ಸ್ಟಿಕಲ್ಸ್ ಇದೆ. ಓಕೆ, ಇಲ್ಲ ಆಬ್ಸ್ಟಿಕಲ್ಸ್ ಇದ್ರೆ ಏನಾಗುತ್ತೆ, ಆಟೋಮೆಟಿಕಲಿ ಫಾಸ್ಟ್ ಆಗಿ ಬರ್ಲಿಕ್ಕೆ ಆಗತ್ತಾ, ಫಾಸ್ಟ್ ಆಗಿ ವೆಹಿಕಲ್ ನಾವು ನೋಡ್ಕೊಂಡು ಹೋಗ್ಲಿಕ್ಕೆ ಆಗತ್ತಾ, ಏನ್ ಮಾಡ್ತೀವಿ ನಾವು, ಸ್ಲೋ ಡೌನ್ ಮಾಡ್ತೀವಿ ಅಲ್ವಾ. ಈ ವೆಹಿಕಲ್ ಏನ್ ಮಾಡ್ತೀವಿ ನಾವು, ಸ್ಲೋ ಡೌನ್ ಮಾಡ್ತೀವಿ. ಸೊ ಈ ತರ ಆಬ್ಸ್ಟಿಕಲ್ಸ್ ಜಾಸ್ತಿ ಇದ್ದಾವಾಗ ಏನಾಗುತ್ತೆ, ಸ್ಪೀಡ್ ಆಫ್ ದಿ ವೆಹಿಕಲ್ ಇಟ್ ವಿಲ್ ಬಿ ದಿ ರೆಡ್ಯೂಸಸ್. ಸ್ಪೀಡ್ ಏನಾಗ್ತಾ ಹೋಗುತ್ತೆ, ರೆಡ್ಯೂಸ್ ಆಗ್ತಾ ಹೋಗುತ್ತಲ್ವ. ಅದೇ ತರನೇ ಇದು ಸಹ ಕರೆಂಟ್ ಅಲ್ಲೂ ಸಹ. ಕರೆಂಟ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಮೋಷನ್ ಆಫ್ ದಿ ಚಾರ್ಜಸ್ ಏನಾಗ್ತಾ ಹೋಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ದಟ್ ಇಸ್ ನಾಟ್ ಹಿಯರ್ I is decreases if R is increases. ಆಬ್ಸ್ಟಿಕಲ್ಸ್ ಆ ಕಂಡಕ್ಟರ್ ನಲ್ಲಿ ರೆಸಿಸ್ಟೆನ್ಸ್ ವ್ಯಾಲ್ಯೂ ಜಾಸ್ತಿ ಆಗ್ತಾ ಹೋದಾಗ ಏನಾಗುತ್ತೆ, ಐ ವ್ಯಾಲ್ಯೂ ಏನಾಗ್ತಾ ಹೋಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. Now the next one is the resistivity is the specific resistance, is the property of the material of the conducting substances and is defined as the resistance of the conductor of the unit length at unit cross sections ಅಂತ ಹೇಳಿದ್ರೆ, ನೋಡಿ ರೆಸಿಸ್ಟಿವಿಟಿ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ, ಇದು ಏನಾಗಿರುತ್ತೆ, ಇಟ್ಸ್ ಪ್ಯೂರ್ಲಿ ಡಿಪೆಂಡ್ಸ್ ಆನ್ ದಿ ಮಟೀರಿಯಲ್. ಆ ಮಟೀರಿಯಲ್ ನ ಮೇಲ್ಗಡೆ ಏನಾಗಿರುತ್ತೆ, ಇದು ಡಿಪೆಂಡ್ ಆಗಿರುತ್ತೆ, ಮಟೀರಿಯಲ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಯಾವುದು, ರೆಸಿಸ್ಟಿವಿಟಿ. ರೆಸಿಸ್ಟೆನ್ಸ್ ಏನಾಗಿರುತ್ತೆ ಅಂತ ಹೇಳಿದ್ರೆ, ಇಟ್ಸ್ ಡಿಪೆಂಡ್ಸ್ ಆನ್ ದಿ ಡೈಮೆನ್ಷನ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಇದು ರೆಸಿಸ್ಟಿವಿಟಿ ಇಟ್ಸ್ ಪ್ಯೂರ್ಲಿ ಡಿಪೆಂಡ್ಸ್ ಆನ್ ದಿ ಮಟೀರಿಯಲ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಆ ಸಬ್ಸ್ಟೆನ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆ, that is what your resistance of the conductor per unit length. Okay, so this is we will called somewhat resistivity. Okay, the next one is SI unit. SI unit ಏನಾಗಿರುತ್ತೆ, ಓಮ್ ಆಗಿರುತ್ತೆ. ಇದ್ರದ್ದು ಏನಾಗಿರುತ್ತೆ, ಓಮ್ ಮೀಟರ್ ಆಗಿದೆ. Okay, next one is the factors affecting the resistance. Resistance in a factors ಯಾವ ತರ, the factors affecting the resistance ಮೇಲೆ ಯಾವ್ಯಾವ್ದ್ರದ್ದು ಫ್ಯಾಕ್ಟರ್ ಡಿಪೆಂಡ್ಸ್ ಆಗಿದೆ.
ಓಕೆ, ಏನು ರೆಸಿಸ್ಟೆನ್ಸ್ ಯಾವ್ಯಾವುದು ಫ್ಯಾಕ್ಟರ್ ಮೇಲೆ ಡಿಪೆಂಡ್ ಆಗಿದೆ ಅನ್ನೋದನ್ನ ನೋಡೋಣ. ಸೊ ಫಸ್ಟ್ ಒನ್ ಈಸ್ ದಟ್ ಈಸ್ ವಾಟ್ ಇಯರ್ ಲೆಂತ್ ಆಫ್ ದಿ ಕಂಡಕ್ಟರ್. ಲೆಂತ್ ಆಫ್ ದಿ ಕಂಡಕ್ಟರ್ ಮೇಲೆ ಏನಾಗಿದೆ, ಇದು ಡಿಪೆಂಡ್ ಆಗಿದೆ. ಫಾರ್ಮುಲಾ ಏನಿತ್ತು, ಆರ್ ಇಸ್ ಈಕ್ವಲ್ಸ್ ಟು ರೋ ಇಂಟು ಎಲ್ ಡಿವೈಡ್ ಬೈ ಎ ಅಲ್ವಾ. ಇಟ್ಸ್ ಅ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಲ್ವಾ. ಆರ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಎಲ್. ಆರ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಎಲ್ ಅಂತ ಇದೆ ಅಲ್ವಾ. ಸೊ ಇದ್ರ ಏನಿದು, ಆ ಎಲ್ ಲೆಂತ್ ಜಾಸ್ತಿ ಆಗ್ತಾ ಹೋದವು ಅಂತ ಹೇಳಿದ್ರೆ, ನಾವು ಚಿಕ್ಕ ವೈರ್ ತಗೊಂಡ್ರೆ ರೆಸಿಸ್ಟೆನ್ಸ್ ಕಡಿಮೆ ಇರುತ್ತೆ, ಉದ್ದದ ವೈರ್ ತಗೊಂಡ್ರೆ ಏನಾಗ್ತಾ ಹೋಗುತ್ತೆ, ರೆಸಿಸ್ಟೆನ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ದಿಸ್ ಇಸ್ ದಿ ದ ರೆಸಿಸ್ಟೆನ್ಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದಿ ಲೆಂತ್ ಆಫ್ ದಿ ರೆಸಿಸ್ಟೆನ್ಸ್. ಲೆಂತ್ ಆಫ್ ದಿ ರೆಸಿಸ್ಟೆನ್ಸ್ ಮೇಲೆ ಏನಾಗ್ತಾ ಹೋಗುತ್ತೆ, ಡಿಪೆಂಡ್ಸ್ ಆಗ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ ಒನ್ ಇಸ್ ದ ಏರಿಯಾ ಆಫ್ ದಿ ಕ್ರಾಸ್ ಸೆಕ್ಷನ್ ಆಫ್ ದಿ ಕಂಡಕ್ಟರ್. ಏನ್ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿದೆ, ಸೊ ರೆಸಿಸ್ಟೆನ್ಸ್ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿದೆ, ಎಲ್ ಮೇಲೆ ಡಿಪೆಂಡ್ ಆಗಿದೆ. ಅದಲ್ಲದೆ ಏನಾಗಿದೆ, ಎ ಮೇಲೆ ಡಿಪೆಂಡ್ ಆಗಿದೆ. ಹೇಗೆ ಡಿಪೆಂಡ್ ಆಗಿದೆ, ಎಲ್ ಆರ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಎ ಇದೆ. ದಟ್ ಈಸ್ ಅನ್ ಆರ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಎ. ದಟ್ ಈಸ್ ಅಂತ ಹೇಳಿದ್ರೆ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್. ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಏನಾಗ್ತಾ ಹೋಗುತ್ತೆ, ಜಾಸ್ತಿ ಆಗ್ತಾ ಹೋದ್ರೆ ಏನಾಗುತ್ತೆ, ದ ಕರೆಂಟ್ ವ್ಯಾಲ್ಯೂ ಏನಾಗ್ತಾ ಹೋಗುತ್ತೆ, ಕಡಿಮೆ ಆಗ್ತಾ ಬರುತ್ತೆ. ಓಕೆ ಅಂತ ಹೇಳಿದ್ರೆ ಕರೆಂಟ್ ವ್ಯಾಲ್ಯೂ ಏನಾಗ್ತಾ ಹೋಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾಗಿ ಏನಾಗುತ್ತೆ, ರೆಸಿಸ್ಟೆನ್ಸ್ ಏನಾಗ್ತಾ ಹೋಗುತ್ತೆ, ಕಡಿಮೆ ಆಗ್ತಾ ಬರುತ್ತೆ. ಓಕೆ, so this is what your resistance. Okay, next one is the factors affecting the resistivity are the temperature, number of density of the free electrons, and the type of conductors and relaxation time. Okay, ಈ ಯಾವ್ದ್ರ ಮೇಲೆ, ದಿಸ್ ಇಸ್ ದ ರೆಸಿಸ್ಟಿವಿಟಿ. ರೆಸಿಸ್ಟಿವಿಟಿ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ಹೇಳಿದ್ರೆ, ಇದು ಯಾವುದೇ ರೀತಿಯಾದಂತ ಡೈಮೆನ್ಷನ್ಸ್ ಮೇಲೆ ಡಿಪೆಂಡ್ ಆಗಿರಲ್ಲ ಯಾವುದು ರೆಸಿಸ್ಟಿವಿಟಿ. ಬಟ್ ರೆಸಿಸ್ಟೆನ್ಸ್ ಏನಾಗಿರುತ್ತೆ, ಇಟ್ ವಿಲ್ ಡಿಪೆಂಡ್ಸ್ ಆನ್ ದಿ ಡೈಮೆನ್ಷನ್ಸ್, ಯಾವ ತರ ಇದೆ. ಸೊ ಆಗ ಏನಾಗ್ತಾ ಹೋಗುತ್ತೆ, ಅದ್ರ ಶೇಪ್ ಅನುಗುಣವಾದ ತಕ್ಕಂತೆ ಏನಾಗ್ತಾ ಹೋಗುತ್ತೆ, ಅದು ಚೇಂಜಸ್ ಆಗ್ತಾ ಹೋಗುತ್ತೆ ರೆಸಿಸ್ಟೆನ್ಸ್. ಬಟ್ ಆದ್ರೆ ಏನಾಗುತ್ತೆ, ವೆನ್ ಇಫ್ ಯು ಕ್ಯಾಲ್ಕುಲೇಟ್ ಫಾರ್ ದಿ ರೆಸಿಸ್ಟಿವಿಟಿಗೆ ಕ್ಯಾಲ್ಕುಲೇಟ್ ಮಾಡೋದಾದ್ರೆ, ದ ಫ್ಯಾಕ್ಟ್ ದಟ್ ಈಸ್ ಇಟ್ಸ್ ಪ್ಯೂರ್ಲಿ ಇಂಡಿಪೆಂಡೆಂಟ್ ಆಫ್ ದಿ ಡೈಮೆನ್ಷನ್ಸ್ ಮೇಲೆ ಯಾವುದೇ ರೀತಿಯಾದಂತಹ ಡಿಪೆಂಡೆನ್ಸಿ ಇರಲ್ಲ. ಇಟ್ಸ್ ಪ್ಯೂರ್ಲಿ ಡಿಪೆಂಡ್ಸ್ ಆನ್ ದಿ ದಟ್ ಮಟೀರಿಯಲ್. ಆ ಮಟೀರಿಯಲ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆ, ಯಾವ ಮಟೀರಿಯಲ್ ಅನ್ನ ಯೂಸ್ ಮಾಡ್ತಾ ಇದೀವಿ, ಸೊ ಅದು ಏನಾಗಿರುತ್ತೆ, ಡಿಪೆಂಡ್ಸ್ ಆಗಿರುತ್ತೆ. ಓಕೆ, ಸೊ ನೆಕ್ಸ್ಟ್ ಒನ್ ಇಸ್ ಕರೆಂಟ್ ಡೆನ್ಸಿಟಿ. ಕರೆಂಟ್ ಡೆನ್ಸಿಟಿ. ಸೊ ಫಸ್ಟ್ ಒನ್ ಇಸ್ ಕರೆಂಟ್ ಡೆನ್ಸಿಟಿ. ದ ಕರೆಂಟ್ per unit area that is taken normal to the conductor is called as current density. Current density ಅಂತ ಹೇಳಿದ್ರೇನು, that is the current per unit area. Current per unit area ನಾವೇನ್ ತಗೊಳ್ತೀವಿ, ನಾವು current density ಅಂತ ಹೇಳ್ತೀವಿ. It's denoted by a J. It's J value denoted by J. Okay, J ಇಂದ represent ಮಾಡ್ತೀವಿ. It's an SI unit is what here, ampere per meter square. Ampere per meter square is the SI unit of the current density. Okay, now we will study the current density according to Ohm's law. Ohm's law ಏನು ಹೇಳುತ್ತೆ, V is equals to IR ಅಲ್ವಾ. R ಅಂತ ಹೇಳಿದ್ರೆ ಏನು, ಸೊ I ನ ಹಾಗೆ ಬರೀತೀನಿ, R ಅಂತ ಹೇಳಿದ್ರೆ ರೋ ಇಂಟು L ಡಿವೈಡ್ ಬೈ A ಅಲ್ವಾ. ಸೊ ದಿಸ್ ಇಸ್ L ಡಿವೈಡ್ ಬೈ A ಅಲ್ವಾ. ಈಗ ನೋಡಿ ಇಲ್ಲಿ ಏನಿದೆ ಅಂತ ಹೇಳಿದ್ರೆ, ದಿಸ್ ಇಸ್ I divided by A. I divided by A ಅಂತ ಹೇಳಿದ್ರೆ no, it's nothing but current density. Current density ಅಂತ ಹೇಳಿದ್ರೆ the current per unit area. This is we will call it as now what, current density. J is equals to I divided by A. Okay, this is we will consider as a current density. I ಅಂತ ಹೇಳಿದ್ರೆ SI ಯೂನಿಟ್ ಏನಾಗಿರುತ್ತೆ, ಕರೆಂಟ್ ಡೆನ್ಸಿಟಿದು. I ಅಂತ ಹೇಳಿದ್ರೆ ಏನು, I ಅಂತ ಹೇಳಿದ್ರೆ ಆಂಪಿಯರ್, ಏರಿಯಾ ಅಂತ ಹೇಳಿದ್ರೆ ಏನಾಗಿರುತ್ತೆ, ಮೀಟರ್ ಸ್ಕ್ವೇರ್ ಇರುತ್ತೆ. ಸೊ ದಿಸ್ ಇಸ್ ದಿ ಕರೆಂಟ್ ಡೆನ್ಸಿಟಿ ಆಫ್ ದಿ ಕರೆಂಟ್ ಡೆನ್ಸಿಟಿ. ಓಕೆ, ದಟ್ ಮಟೀರಿಯಲ್. ಈಗ ಇದನ್ನ I ಡಿವೈಡ್ ಬೈ A ಮಾಡಿದ್ರೆ ಏನಾಗುತ್ತೆ, ಸೊ ಇಟ್ ವಿಲ್ ಬಿ ದಿ J ಇಂಟು ರೋ ಇಂಟು L ಆಗಿರುತ್ತೆ. ದಟ್ ಈಸ್ ವಾಟ್ ಹಿಯರ್ V. ಇನ್ಸ್ಟೆಡ್ ಆಫ್ ರೈಟಿಂಗ್ ದಿ V ಬರೆಯೋ ಬದಲು ಏನು V ಬರೀತೀವಿ, ಹೇಗೆ ಬರಿತೀವಿ ಅಂತ ಹೇಳಿದ್ರೆ IR ಬರೆಯೋ ಬದಲು ಏನು ಬರಿತೀನಿ ನಾನು, J ಇಂಟು ರೋ ಇಂಟು L ಅಂತ ಬರ್ತೀನಿ. J ಅಂತ ಹೇಳಿದ್ರೆ ಕರೆಂಟ್ ಡೆನ್ಸಿಟಿ. ಓಕೆ, ದಟ್ ಈಸ್ ರೋ, ದಟ್ ಈಸ್ ರೆಸಿಸ್ಟಿವಿಟಿ. L ಅಂತ ಹೇಳಿದ್ರೆ ಲೆಂತ್ ಆಫ್ ದಿ ವೈರ್. ಓಕೆ, ನಾವು if E is the
magnitude of the electric field in the conductor of length L, then ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ okay, V is equals to ಈಗ ನಮ್ಗೆ ಏನ್ ಬೇಕು, we know that is an E is equals to V divided by DL. D ಅಂತ ಹೇಳಿದ್ರೆ no, that's a distance. This is we can also write as V divided by L ಅಂತ ಬರೀತೀವಿ. E is equals to V divided by L. ಈಗ ನನಗೇನ್ ಬೇಕು, V ಬೇಕು. So V is equals to what, E into L ಅಲ್ವಾ. V is equals to what, E into L. ಅದೇನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಓಕೆ, ಇಲ್ಲಿ ಫಸ್ಟ್ ಅಕಾರ್ಡಿಂಗ್ ಟು ದಿಸ್ ಇಕ್ವೇಶನ್, ಈ ಇಕ್ವೇಶನ್ ಪ್ರಕಾರ ಏನಾಗಿತ್ತು, ಒನ್ ಇಕ್ವೇಶನ್ ಅಂತ ಕನ್ಸಿಡರ್ ಮಾಡಿದ್ರೆ V is equals to J rho L ಆಗಿತ್ತಲ್ವಾ. ಅದೇ ತರ ಇನ್ನೊಂದು ಇಕ್ವೇಶನ್ ನಮ್ಗೆ ಏನ್ ಸಿಕ್ತು, ಸೊ V is equals to E into L ಸಿಕ್ತು. ದಟ್ಸ್ ಅ ರಿಲೇಷನ್ ಬಿಟ್ವೀನ್ ದಿ ಎಲೆಕ್ಟ್ರಿಕ್ ಫೀಲ್ಡ್ ಅಂಡ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್. ಈಗ ಅದೆರಡನ್ನು ಏನ್ ಮಾಡ್ತೀನಿ, ನಾನು ಕಂಬೈನ್ ಮಾಡ್ತೀನಿ. ಇಕ್ವೇಶನ್ 1 and ಇಕ್ವೇಶನ್ 2, ದಟ್ ಈಸ್ ಬೈ ಕಂಪೇರಿಂಗ್ ಇಕ್ವೇಶನ್ 1 and 2 we can write it as, ಹೇಗೆ ಬರಿತೀನಿ ನಾನು, so we can write it as EL is equals to J into rho into L. ಇಲ್ಲಿ ನೋಡಿ, ಇಲ್ಲೊಂದು L ಇದೆ, ಇಲ್ಲೊಂದು L ಇದೆ, ಏನಾಯ್ತು, ಕ್ಯಾನ್ಸಲ್ ಆಯ್ತು. ಉಳಿದಿರೋದೇನು, J is equals to that is an E is equals to J into rho. Okay, so if you are write in a vector form, ವೆಕ್ಟರ್ ಫಾರ್ಮ್ ಅಲ್ಲಿ ಬರೆದ್ರೆ ಏನಾಗಿರುತ್ತೆ, ಇದು ಮ್ಯಾಗ್ನಿಟ್ಯೂಡ್ ಅನ್ನು ಶೋ ಮಾಡುತ್ತೆ. ವೆಕ್ಟರ್ ಫಾರ್ಮ್ ಏನಾಗಿರುತ್ತೆ, E is equals to J into rho ಆಗಿರುತ್ತೆ. ಓಕೆ, ನಮಗೇನ್ ಬೇಕು ಈಗ, ರೋ ಜೆ ಬೇಕಲ್ವಾ, ದಟ್ ಇಸ್ ಅ ಕರೆಂಟ್ ಡೆನ್ಸಿಟಿ ಫೈಂಡ್ ಔಟ್ ಮಾಡಬೇಕು. ದಟ್ ಇಸ್ ಅನ್ J is equals to ಏನಾಗಿರುತ್ತೆ, ಈ ರೋನ ಈ ಕಡೆ ತಗೊಂಡ್ಬಂದ್ರೆ ಏನಾಗುತ್ತೆ, 1/ρ ಆಗತ್ತಲ್ವಾ. ಉಳಿದಿರೋದೇನು, ಇಲೆಕ್ಟ್ರಿಕ್ ಫೀಲ್ಡ್. ನಮಗೆ ಗೊತ್ತಿದೆ ರೋ ಅಂತ ಹೇಳಿದ್ರೆ ಏನೋ, ಇಟ್ಸ್ ನಥಿಂಗ್ ಬಟ್ ಅನ್ ಕಂಡಕ್ಟಿವಿಟಿ, ಏನೋ ರೆಸಿಸ್ಟಿವಿಟಿ. ರೋ ಅಂತ ಹೇಳಿದ್ರೆ ಏನೋ, ಇಟ್ಸ್ ನಥಿಂಗ್ ಬಟ್ ಅನ್ ರೆಸಿಸ್ಟಿವಿಟಿ ಆಗಿರುತ್ತೆ. ಸೊ 1/ρ ಅಂತ ಹೇಳಿದ್ರೇನು, ದ 1/ρ ವಿಚ್ ಇಸ್ ಈಕ್ವಲ್ಸ್ ಟು ಕಂಡಕ್ಟಿವಿಟಿ, ರೆಸಿಸ್ಟಿವಿಟಿ ಅಂಡ್ ಕಂಡಕ್ಟಿವಿಟಿ. ಸೊ ಇಲ್ಲಿ ಏನಾಗುತ್ತೆ, 1/ρ ಇರೋದ್ರಿಂದ, ಸೊ ಕಂಡಕ್ಟಿವಿಟಿ ಇದು ರಿಲೇಷನ್ ಹೇಗೆ ಅಂತ ಹೇಳಿದ್ರೆ, ರೆಸಿಸ್ಟಿವಿಟಿ ಜಾಸ್ತಿ ಆದ್ರೆ ಕಂಡಕ್ಟಿವಿಟಿ ಕಡಿಮೆ ಆಗುತ್ತೆ, ರೆಸಿಸ್ಟಿವಿಟಿ ಕಡಿಮೆ ಆದ್ರೆ ಕಂಡಕ್ಟಿವಿಟಿ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಅಂದ್ರೆ ಜಸ್ಟ್ ಲೈಕ್ ಏನ ರೆಸಿಸ್ಟೆನ್ಸ್ ಕಡಿಮೆ ಆದ್ರೆ ಏನಾಗುತ್ತೆ, ಕರೆಂಟ್ ಫ್ಲೋ ಜಾಸ್ತಿ ಆಗುತ್ತಲ್ವಾ. ಅದೇ ತರನೇ ರೆಸಿಸ್ಟೆನ್ಸ್ ಜಾಸ್ತಿ ಆದ್ರೆ ಕರೆಂಟ್ ಫ್ಲೋ ಕಡಿಮೆ ಆಗುತ್ತೆ. ಓಕೆ, ಜಾಸ್ತಿ ಆದ್ರೆ ಇಟ್ಸ್ ಅನ್ ಇನ್ವರ್ಸ್ಲಿ ಪ್ರಪೋರ್ಷನಲ್. ಸೊ ಹೀಗೆ ಬರಿತೀವಿ ನಾವು, ಇನ್ಸ್ಟೆಡ್ ಆಫ್ ರೈಟಿಂಗ್ ದಿ ರೋ ದಟ್ ಇಸ್ 1/ρ ಬರೆಯೋ ಬದಲು ಏನ್ ಬರೀತೀನಿ ನಾನು, ಸಿಗ್ಮಾ ಅಂತ ಬರೀತೇನೆ. ದಟ್ ಇಸ್ ವಾಟ್ J is equals to ಸಿಗ್ಮಾ ಇಂಟು E ಆನ್ಸರ್ ಬರುತ್ತೆ. ಓಕೆ, ಸೊ ದಿಸ್ ಇಸ್ ದಿ ಕರೆಂಟ್ ಡೆನ್ಸಿಟಿ ಆಗಿರುತ್ತೆ. ವ್ಯಾರ್ ಸಿಗ್ಮಾ ಇಸ್ ದಿ ಕಂಡಕ್ಟಿವಿಟಿ, ಇಟ್ಸ್ SI ಯೂನಿಟ್ ಇಸ್ ಸೈಮನ್ ಮೀಟರ್. ಕಂಡಕ್ಟಿವಿಟಿ ಏನಾಗಿರುತ್ತೆ, ಸೈಮನ್ ಮೀಟರ್ ಆಗಿರುತ್ತೆ. ಓಕೆ, ರೆಸಿಸ್ಟಿವಿಟಿ ಏನಾಗಿರುತ್ತೆ, ರೆಸಿಸ್ಟಿವಿಟಿ ಇಸ್ ಓಮ್ ಮೀಟರ್. Okay, next one is drift velocity of an electron and resistivity. Okay, drift velocity ಅನ್ನ ಪಾಡು. ಸೊ ಡ್ರಿಫ್ಟ್ ವೆಲಾಸಿಟಿ ಅಂತ ಹೇಳಿದ್ರೆ, ನಾನು ಆವಾಗಲೇ ನಿಮ್ಗೆ ಹೇಳಿದ್ದೆ ಅಲ್ವಾ, ಇಲೆಕ್ಟ್ರಾನ್ಸ್ ಏನಾಗ್ತಾ ಇರ್ತದೆ, ಒಂದು ಕಂಡಕ್ಟರ್ ಅಂತ ಕನ್ಸಿಡರ್ ಮಾಡಿದ್ರೆ, ಈ ಕಂಡಕ್ಟರ್ ಅಲ್ಲಿ ಇಲೆಕ್ಟ್ರಾನ್ಸ್ ಏನಾಗ್ತಾ ಇರ್ತದೆ, ರ್ಯಾಂಡಮ್ ಆಗಿ ಮೂವ್ ಆಗ್ತಾ ಇರ್ತದೆ, ಹೀಗೆ ಕಂಟಿನ್ಯೂಸ್ ಆಗಿ ಏನಾಗ್ತಾ ಇರ್ತದೆ, ರ್ಯಾಂಡಮ್ ಆಗಿ ಮೂವ್ ಆಗ್ತಾನೆ ಇರ್ತದೆ ಕಂಟಿನ್ಯೂಸ್ ಆಗಿ. ಸೊ ದಿಸ್ ಇಸ್ ಡ್ಯೂ ಟು ದಿ ಥರ್ಮಲ್ ವೆಲಾಸಿಟಿ. ಥರ್ಮಲ್ ವೆಲಾಸಿಟಿ ಇರೋದ್ರಿಂದ ಏನಾಗುತ್ತೆ, ಕಂಟಿನ್ಯೂಸ್ ಆಗಿ ಎಲೆಕ್ಟ್ರಾನ್ಸ್ ಮೂವ್ ಆಗ್ತಾನೆ ಇರ್ತದೆ. ಇಟ್ಸ್ ಇನ್ ದಿ ರ್ಯಾಂಡಮ್ ಮೋಷನ್ ಮಾಡ್ತಾ ಇರ್ತದೆ. ಅಂಡ್ ಇಟ್ಸ್ ದ ನೆಟ್ ಕರೆಂಟ್ ಇಟ್ ವಿಲ್ ಬಿ ದಿ 0 ಆಗಿರುತ್ತೆ. ನೆಟ್ ಕರೆಂಟ್ ಏನಾಗಿರುತ್ತೆ, ದಟ್ ವಿಲ್ ಬಿ ದಿ 0 ಫಾರ್ ದಿ ಬಿಫೋರ್ ಅಪ್ಲೈಯಿಂಗ್ ದಿ ಎಲೆಕ್ಟ್ರಿಕ್ ಫೀಲ್ಡ್ ಅಥವಾ ಬ್ಯಾಟ್ರಿನ ಕನೆಕ್ಷನ್ ಮಾಡೋಕ್ಕಿಂತ ಮೊದಲು ಏನಾಗಿರುತ್ತೆ, ನೆಟ್ ಫೋರ್ಸ್ ಆರ್ ದ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್, ದಟ್ ಇಸ್ ಅ ನೆಟ್ ಕರೆಂಟ್, ಇಟ್ ವಿಲ್ ಬಿ ದಿ 0 ಆಗಿರುತ್ತೆ. ವೆನ್ ವಿ ಡ್ರಿಫ್ಟ್ ಆಫ್ ಅನ್ ಇಲೆಕ್ಟ್ರಾನ್ ಈಗ ಫ್ರೀ ಇದೆಯಲ್ವಾ, ಈಗ ಏನ್ ಮಾಡ್ತೀನಿ ಅಂತ ಹೇಳಿದ್ರೆ, ಇದ್ರೊಳಗಡೆ ನಾನು ಇಲೆಕ್ಟ್ರಾನ್ನ ಯಾವುದು ಎಲೆಕ್ಟ್ರಿಕ್ ಫೀಲ್ಡ್ ಅನ್ನ ಅಪ್ಲೈ ಮಾಡಿದ್ರೆ, ಎಲೆಕ್ಟ್ರಿಕ್ ಫೀಲ್ಡ್ ಅನ್ನ ಹೀಗೆ ಅಪ್ಲೈ ಮಾಡಿದವಾಗ ಏನಾಗುತ್ತೆ, ಈ ಕಡೆ ಏನಿದೆ ಪಾಸಿಟಿವ್ ಚಾರ್ಜಸ್ ಇದೆ, ಈ ಕಡೆ ಏನಿದೆ ನೆಗೆಟಿವ್ ಚಾರ್ಜಸ್ ಇದೆ. ಈಗ ಈ ಡೈರೆಕ್ಷನ್ ಅಲ್ಲಿ ಫೀಲ್ಡ್ ಏನು ಎಲೆಕ್ಟ್ರಿಕ್ ಫೀಲ್ಡ್ ಅನ್ನು ಅಪ್ಲೈ ಮಾಡಿದವಾಗ ಇಲ್ಲಿರುವಂತ ಫ್ರೀ ಎಲೆಕ್ಟ್ರಾನ್ಸ್ ಇರುತ್ತಲ್ವಾ, ಇಲ್ಲಿರುವಂತ ಫ್ರೀ ಎಲೆಕ್ಟ್ರಾನ್ಸ್ ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ಈ ಕಡೆ ಮೂವ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲಿರುವಂತ ಫ್ರೀ ಎಲೆಕ್ಟ್ರಾನ್ಸ್ ಈ ಕಡೆ ಮೂವ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಕರೆಂಟ್ ಫ್ಲೋ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ,
ಅದು ಹೇಗೆ ಅಂತ ಹೇಳಿದ್ರೆ ಡ್ರಿಫ್ಟ್ ವೆಲಾಸಿಟಿ ಹೀಗಿದೆಯಲ್ವ ಎಲೆಕ್ಟ್ರಾನ್ಸ್, ಇದು ವೈರ್ ಅಂತ ಕನ್ಸಿಡರ್ ಮಾಡ್ತೀನಿ ನಾನು. ಇದು ವೈರ್ ಇದೆ, ಇಲ್ಲೊಂದು ಮಾಲಿಕ್ಯೂಲ್ಸ್ ಇದೆ, ಇಲ್ಲೊಂದು ಮಾಲಿಕ್ಯೂಲ್ ಇದೆ, ಇಲ್ಲೊಂದು ಮಾಲಿಕ್ಯೂಲ್ ಇದೆ, ಇಲ್ಲೊಂದು ಮಾಲಿಕ್ಯೂಲ್ ಇದೆ. ಇಲ್ಲಿ ಬರ್ತಾ ಇರುವಂತ ಎಲೆಕ್ಟ್ರಾನ್ ಏನಾಯ್ತು, ಇಲ್ಲಿ ಟಚ್ ಆಯ್ತು, ಈ ಮಾಲಿಕ್ಯೂಲ್ ಟಚ್ ಆಯ್ತು. ಓಕೆ, ಈ ಮಾಲಿಕ್ಯೂಲ್ ಟಚ್ ಆಯ್ತು. ನೆಕ್ಸ್ಟ್ ಏನಾಯ್ತು, ಇಲ್ಲಿರೋದು ಮತ್ತೆ ಈ ಕಡೆ ಹೋಗಿ ಟಚ್ ಆಯ್ತು, ಮತ್ತೆ ಇಲ್ಲಿರೋದು ಏನಾಗುತ್ತೆ, ಈ ಕಡೆ ಹೋಗಿ ಟಚ್ ಆಯ್ತು, ಈ ಕಡೆ ಹೋಗಿ ಟಚ್ ಆಯ್ತು. ಸೊ ರ್ಯಾಂಡಮ್ ಆಗಿ ಏನಾಗ್ತಾ ಇರ್ತದೆ, ಎಲೆಕ್ಟ್ರಾನ್ಸ್ ಒಂದೇ ಎಲೆಕ್ಟ್ರಾನ್ಸ್ ಅಲ್ಲ, ಸೊ ದರ್ ವಿಲ್ ಬಿ ದಿ ಲಾರ್ಜ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಆರ್ ದೇರ್. ಅದೆಲ್ಲದು ಏನಾಗ್ತಾ ಹೋಗ್ತದೆ, ಕೊಲೈಡ್ ಆಗ್ತಾ, ಒಂದಕ್ಕೊಂದು ಕೊಲೈಡ್ ಆಗ್ತಾ ಮತ್ತೆ ಚೇಂಜ್, ಇಟ್ ವಿಲ್ ಚೇಂಜ್ ಇಟ್ಸ್ ಡೈರೆಕ್ಷನ್ ಬಿಫೋರ್ ಅಪ್ಲೈಂಗ್ ದಿ ಎಲೆಕ್ಟ್ರಿಕ್ ಫೀಲ್ಡ್. ಎಲೆಕ್ಟ್ರಿಕ್ ಫೀಲ್ಡ್ ಅನ್ನು ಅಪ್ಲೈ ಮಾಡೋಕ್ಕಿಂತ ಮೊದಲು. ಓಕೆ, ಇಟ್ಸ್ ಥರ್ಮಲ್, ಅದಕ್ಕೆ ಏನ್ ಹೇಳ್ತೀವಿ ನಾವು, ಥರ್ಮಲ್ ವೆಲಾಸಿಟಿ ಅಂತ ಹೇಳ್ತೀವಿ. ದ ನೆಟ್ ಥರ್ಮಲ್ ವೆಲಾಸಿಟಿ ಇಟ್ ವಿಲ್ ಬಿ ದಿ 0. ಓಕೆ, ಈಗ ಏನ್ ಮಾಡ್ತೀನಿ ಅಂತ ಹೇಳಿದ್ರೆ, ಡ್ರಿಫ್ಟ್ ಮಾಡಿದವ ಎಲೆಕ್ಟ್ರಾನ್ಸ್ ಏನಾಗುತ್ತೆ, ಈಗ ಆಫ್ಟರ್ ಅಪ್ಲೈಂಗ್ ದಿ ಎಲೆಕ್ಟ್ರಿಕ್ ಫೀಲ್ಡ್ ಹೇಗಾಗುತ್ತೆ, ಹೀಗೆ ಹೋಗ್ಬೇಕಾಗಿರುವಂತ ಎಲೆಕ್ಟ್ರಾನ್ ಏನಾಗುತ್ತೆ, ಈ ಡೈರೆಕ್ಷನ್ಗೆ ಮೂವ್ ಆಗುತ್ತಲ್ವಾ. ಸೊ ದಿಸ್ ಇಸ್ ಅ ಕಂಡಕ್ಟರ್ ಆಫ್ ಲೆಂತ್ L, area of cross-sectional A, cross-section which is an electric field E, it's present due to the potential V being applied. ಈಗ ಏನ್ ಮಾಡ್ತೀನಿ ಅಂತ ಹೇಳಿದ್ರೆ, ಇದೊಂದು ಕಂಡಕ್ಟರ್ ಇದೆ, ಕಂಡಕ್ಟರ್ಗೆ ಏನ ಮಾಡ್ತೀನಿ ನಾನು, ಬ್ಯಾಟ್ರಿನ ಕನೆಕ್ಷನ್ ಮಾಡಿದ್ದೀನಿ. ಬ್ಯಾಟ್ರಿ ಕನೆಕ್ಷನ್ ಮಾಡಿದವಾಗ ಏನಾಗುತ್ತೆ, ಇಟ್ಸ್ ನಥಿಂಗ್ ಬಟ್ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನ ಅಪ್ಲೈ ಮಾಡ್ತಿದ್ದೀವಿ ಅಂತ ಅರ್ಥ. ಸೊ ಅವಾಗ ಏನಾಗಿತ್ತು, ಈ ಡೈರೆಕ್ಷನ್ ಎಲೆಕ್ಟ್ರಿಕ್ ಫೀಲ್ಡ್ ಇದೆ, ಇಲ್ಲಿರುವಂತ ಚಾರ್ಜಸ್ ಏನಾಗಿತ್ತು, ಇಟ್ ವಿಲ್ ಅಟ್ರಾಕ್ಟೆಡ್ ಟುವರ್ಡ್ಸ್ ದಿ ಪಾಸಿಟಿವ್ ಚಾರ್ಜಸ್. ಫ್ರೀ ಎಲೆಕ್ಟ್ರಾನ್ ಅಂದ್ರೆ ಇಟ್ಸ್ ನೆಗೆಟಿವ್ ಚಾರ್ಜ್. ಸೊ ನೆಗೆಟಿವ್ ಚಾರ್ಜ್ ಅಲ್ಲಿ ಇರುವಂತದ್ದು ಏನಾಗುತ್ತೆ, ಈ ಕಡೆ ಏನಾಗುತ್ತೆ, ಅದು ಅಟ್ರಾಕ್ಷನ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಎಲ್ಲಾ ಎಲೆಕ್ಟ್ರಾನ್ಸ್ ಏನಾಗುತ್ತೆ, ಕಂಟಿನ್ಯೂಸ್ ಆಗಿ ಏನಾಗ್ತಾ ಹೋಗುತ್ತೆ, ಪಾಸಿಟಿವ್ ಚಾರ್ಜ್ ಕಡೆ ಏನಾಗ್ತಾ ಹೋಗುತ್ತೆ, ಅಟ್ರಾಕ್ಷನ್ ಆಗ್ತಾ ಹೋಗುತ್ತೆ. ಸೊ ದ ಎಕ್ಸಲರೇಷನ್ produced by a free electron is due to an electric field. Electric field ಅನ್ನು ಅಪ್ಲೈ ಮಾಡಿದವಾಗ ಎಕ್ಸಲರೇಷನ್ ಏನಾಗಿರುತ್ತೆ, ದಟ್ ಇಸ್ ಅನ್ F is equals to ma ಅಲ್ವಾ. ಸೊ ದಟ್ ಇಸ್ ವಾಟ್ ಹಿಯರ್, ಇಲ್ಲಿ ಎಕ್ಸಲರೇಷನ್ ಬೇಕು, A is equals to what, F divided by m. ಸೊ ವಾಟ್ಸ್ ಮೀನ್ ಬೈ F ಅಂತ ಹೇಳಿದ್ರೇನು, the force due to an electric field which is equals to Q into E ಅಲ್ವಾ. ಸೊ this is F is equals to Q into E. So Q value ಎಷ್ಟಿದೆ, that is a minus E, and E value is E, that divided by m. Okay, so this is A is equals to plus, this is a minus E divided by m. So this is an acceleration. So electron under a collision, okay, electron under the collision, the average velocity of an electron in the presence of an electric field is called as a drift velocity. This will be called as a drift velocity. Again, ಎಲೆಕ್ಟ್ರಿಕ್ ಫೀಲ್ಡ್ ಅನ್ನು ಅಪ್ಲೈ ಮಾಡಿದವಾಗ, ಹೀಗೆ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನು ಅಪ್ಲೈ ಮಾಡಿದವಾಗ ಹೀಗೆ ಹೋಗ್ತಾ ಇರುವಂತ ಎಲೆಕ್ಟ್ರಾನ್ ಏನಾಗುತ್ತೆ, ಇಟ್ ವಿಲ್ ಚೇಂಜ್ ಇಟ್ಸ್ ಡೈರೆಕ್ಷನ್ ಅನ್ನ ಚೇಂಜ್ ಮಾಡುತ್ತೆ, ಡ್ರಿಫ್ಟ್ ಆಗ್ತಾ ಇದೆ. ಹೀಗೆ ಹೋಗ್ತಾ ಇರುವಂತದ್ದು ವೆಹಿಕಲ್ ಏನಾಗ್ತಾ ಇದೆ, ಡ್ರಿಫ್ಟ್ ಆಗ್ತಾ ಇದೆ. ಸೊ ದಿಸ್ ವಿಲ್ ಕಾಲ್ಡ್ ಅಸ್ ವಾಟ್, ಡ್ರಿಫ್ಟ್ ವೆಲಾಸಿಟಿ ಅಂತ ಹೇಳ್ತೇವೆ. ಓಕೆ, ಈಗ ನೋಡಿ ಡ್ರಿಫ್ಟ್ ಆಗುವಾಗ ಅದೇನಾಗತ್ತೆ ಅಂತ ಹೇಳಿದ್ರೆ, ರ್ಯಾಂಡಮ್ ಮೋಷನ್ ಮಾಡ್ಬೇಕಾದ್ರೆ ಇಲ್ಲೊಂದು ಮಾಲಿಕ್ಯೂಲ್ ಇದೆ, ಇಲ್ಲೊಂದು ಮಾಲಿಕ್ಯೂಲ್ ಇದೆ, ಇಲ್ಲೊಂದು ಮಾಲಿಕ್ಯೂಲ್ ಇದೆ ಅಂತ ಕನ್ಸಿಡರ್ ಈ ತರ ಇದೆ. ಸೊ ಈಗ ಬರ್ತಾ ಇರುವಂತ ಇಲ್ಲಿರುವಂತ ಎಲೆಕ್ಟ್ರಾನ್ ಆಯ್ತು, ಡ್ಯೂ ಟು ದಿ ಎಲೆಕ್ಟ್ರಿಕ್ ಫೀಲ್ಡ್ ಏನಾಯ್ತು ಅಂತ ಹೇಳ್ರಿ, ಇಲ್ಲಿ ಅಥವಾ ಥರ್ಮಲ್ ಬಿಫೋರ್ ಅಪ್ಲೈಂಗ್ ದಿ ಎಲೆಕ್ಟ್ರಿಕ್ ಫೀಲ್ಡ್. ಸೊ ಎಲೆಕ್ಟ್ರಾನ್ ಏನಾಯ್ತು, ಈ ತರ ಮೂವ್ಮೆಂಟ್ ಆಗ್ತಾ ಇದೆ ಅಲ್ವಾ, ಇಟ್ ವಿಲ್ ಹ್ಯಾವ್ ಅ ಫ್ರೀ ಎಲೆಕ್ಟ್ರಾನ್ಸ್. ಸೊ ಈ ಫ್ರೀ ಎಲೆಕ್ಟ್ರಾನ್ ಹೀಗೆ ಬಂತು, ಆಮೇಲೆ ಇಲ್ಲಿ ಟಚ್ ಆಯ್ತು. ಸೊ ಇಲ್ಲಿಂದ ಈ ಸಕ್ಸೆಸಿವ್ ಕೊಲ್ಯೂಷನ್, ಈ ಕೊಲ್ಯೂಷನ್ಗೆ ಇರುವಂತಹ ಡಿಸ್ಟೆನ್ಸ್ಗೆ ಏನ್ ಹೇಳ್ತೀವಿ ನಾವು, this is distance we will call it as now what, ಡಿಸ್ಟೆನ್ಸ್ ಏನು ಹೇಳ್ತೀವಿ ನಾವು, ಫ್ರೀ ಪಾತ್ ಅಂತ ಹೇಳ್ತೀವಿ, ಫ್ರೀ ಪಾತ್. ಓಕೆ, ಯಾವುದು ಫ್ರೀ ಆಗಿದೆ, ಎಲೆಕ್ಟ್ರಾನ್ ಏನಾಗ್ತಾ ಇದೆ, ಕೊಲೈಡ್ ಮಾಡ್ಕೊಂತ ಹೋಗ್ತಾ ಇದೆಯೇನೋ, ಕೊಲಿಷನ್ ಆಗ್ತಾ ಇಲ್ಲ, ಎಲೆಕ್ಟ್ರಾನ್ಸ್ ಏನಾಗ್ತದೆ, ಫ್ರೀ ಆಗಿ ಹೋಗ್ತಾ ಇದೆ. ಇಲ್ಲಿದ್ದಂತ ಎಲೆಕ್ಟ್ರಾನ್ ಈ ಮಾಲಿಕ್ಯೂಲ್ ಹತ್ರ ಏನಾಗ್ತಾ ಇದೆ, ಬರ್ತಾ ಇದೆ, ಕೊಲೈಡ್ ಆಗ್ತಾ ಇದೆ. ಬಂದ ಮೇಲೆ ಆದ್ಮೇಲೆ ಏನಾಗ್ತಾ ಇದೆ, ಕೊಲೈಡ್ ಆಗ್ತಾ ಇದೆ. ಬಟ್ ಆ ಮಿಡ್ಲ್ ಇರುವಂತ ಡಿಸ್ಟೆನ್ಸ್ ಏನಾಗಿರುತ್ತೆ, ಇಟ್ಸ್ ಅ ಫ್ರೀ ಪಾತ್. ಸೊ ಇದಕ್ಕೆ ಏನ್ ಹೇಳ್ತೀವಿ ನಾವು, ಆ ಡಿಸ್ಟೆನ್ಸ್ ಗೆ ಫ್ರೀ ಪಾತ್ ಅಂತ ಹೇಳ್ತೀವಿ. ಓಕೆ, ವಿಲ್ ಕಾಲ್ಡ್ ಇಸ್ ವಾಟ್, ಫ್ರೀ ಪಾತ್. ಅದೇ ತರನೇ ಈ ಟೈಮಿಗೇನು, ಈ ಆಬ್ಜೆಕ್ಟ್ ಈ ಪಾಯಿಂಟ್ ಇಂದ ಈ ಪಾಯಿಂಟ್ ಗೆ ಬರಬೇಕು ಅಂತ ಹೇಳಿದ್ರೆ, ಪಾಯಿಂಟ್ ಎ ದಿಂದ ಪಾಯಿಂಟ್ ಬಿ ಗೆ ಬರಬೇಕು ಅಂತ ಹೇಳಿದ್ರೆ, ಇಟ್ ಟುಕ್ಸ್ ಅ ಟೈಮ್ ಅಲ್ವಾ, ಟೈಮ್ ತಗೊಳ್ತಾ ಇದೆ. ಸೊ ದಿಸ್ ಟೈಮ್ ವಿ ವಿಲ್ ಟೇಕ್ ಇಟ್ ಆಸ್ ವಾಟ್, ರಿಲ್ಯಾಕ್ಸೇಷನ್ ಟೈಮ್ ಅಂತ ಹೇಳ್ತೇವೆ. ಸೊ ದಿಸ್ ವಿ ವಿಲ್ ಕಾಲ್ಡ್ ಅಸ್ ಫ್ರೀ ಪಾತ್
ಮತ್ತೇನಿದೆ ಆ ಟೈಮಿಗೆ ಆ ಒಂದು ಕೊಲಿಷನ್ ಇಂದ ಇನ್ನೊಂದು ಕೊಲಿಷನ್ಗೆ ಮೂವ್ಮೆಂಟ್ ಹೋಗ್ಲಿಕ್ಕೆ, ಆ ಇಲೆಕ್ಟ್ರಾನ್ ಮೂವ್ ಆಗ್ಲಿಕ್ಕೆ ತಗೊಳ್ಳುವಂತಹ ಟೈಮಿಗೆ ಏನ್ ಹೇಳ್ತೀವಿ ನಾವು ರಿಲ್ಯಾಕ್ಸೇಷನ್ ಟೈಮ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ರಿಲ್ಯಾಕ್ಸೇಷನ್ ಟೈಮ್. ರಿಲ್ಯಾಕ್ಸೇಷನ್ ಟೈಮ್ ಏನ್ ಮಾಡ್ತಾ ಇದೀವಿ ನಾವು? ರಿಲ್ಯಾಕ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅಲ್ವಾ. ಏನಾಗ್ತಾ ಇದೆ ಅಲ್ಲಿ ಆ ಇಲೆಕ್ಟ್ರಾನು ಇಲ್ಲಿ ಒಂದಿದೆ, ಈ ಪಾಯಿಂಟ್ ಇದೆ, ಈ ಪಾಯಿಂಟ್ ಇದೆ, ಈ ಪಾಯಿಂಟಿಗೆ ಬರಬೇಕು ಅಂತ ಹೇಳಿದ್ರೆ ಅಲ್ಲಿ ರಿಲ್ಯಾಕ್ಸ್ ಇದೆ, ಯಾವುದೇ ರೀತಿ ಅಂತ ಕೊಲಿಷನ್ ಇಲ್ಲ, ಆರಾಮಾಗಿ ಬರ್ತಾ ಇದೆ ಅಲ್ವಾ. ಇಲ್ಲಿ ಬಂದ್ಮೇಲೆ ಏನಾಯ್ತದು? ಕೊಲೈಡ್ ಆಯ್ತು, ಮತ್ತೇನಾಗತ್ತದು? ರಿಬೌಂಡ್ ಆಗುತ್ತೆ, ಮತ್ತೆ ಬೇರೆ ಕಡೆ ಹೋಗುತ್ತೆ ಅಲ್ವಾ. ಸೊ ಅಲ್ಲಿ ಈ ಪಾಯಿಂಟ್ ಇಂದ ಈ ಪಾಯಿಂಟಿಗೆ ಬರ್ಬೇಕಾದ್ರೆ ಅಲ್ಲಿ ಯಾವುದೇ ರೀತಿಯಂತ ಆ ಟೈಮ್ ಪೀರಿಯಡ್ ಅಲ್ಲಿ ಅಲ್ಲಿ ಯಾವುದೇ ರೀತಿಯ ಪೊಲ್ಯೂಷನ್ ಆಗಿಲ್ಲ. ಸೊ ಅದಕ್ಕೆ ಏನ್ ಹೇಳ್ತೀವಿ ನಾವು? ರಿಲ್ಯಾಕ್ಸೇಷನ್ ಟೈಮ್ ಅಂತ ಹೇಳ್ತೀವಿ. ಆ ಪಾತಿಗೆ, ಈ ಪಾಯಿಂಟ್ ಇಂದ ಈ ಪಾಯಿಂಟಿಗೆ ಇರುವಂತಹ ಡಿಸ್ಟೆನ್ಸ್ಗೆ ಏನ್ ಹೇಳ್ತೀವಿ ನಾವು? ಫ್ರೀ ಪಾತ್ ಅಂತ ಹೇಳ್ತೇವೆ. ಓಕೆ, ಅಂಡ್ ದಟ್ ಇಸ್ ಡ್ರಿಫ್ಟ್ ವೆಲಾಸಿಟಿ. ಡ್ರಿಫ್ಟ್ ವೆಲಾಸಿಟಿ ಅಂತ ಹೇಳಿದ್ರೆ ಆಫ್ಟರ್ ಅಪ್ಲೈಯಿಂಗ್ ದಿ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನು ಅಪ್ಲೈ ಮಾಡಿದವಾಗ ಇಲೆಕ್ಟ್ರಾನ್ಸ್ ಏನಾಗುತ್ತೆ? ಎಲ್ಲಾ ಇಲೆಕ್ಟ್ರಾನ್ಸ್ ಇಟ್ ವಿಲ್ ಬಿ ಡ್ರಿಫ್ಟೆಡ್ ಟುವರ್ಡ್ಸ್ ದಿ ದಟ್ ಇಸ್ ಅ ಪಾಸಿಟಿವ್ ಚಾರ್ಜಸ್ ಪಾಯಿಂಟ್ ಎಲ್ಲಿ ಇರುತ್ತೆ, ದಟ್ ಇಸ್ ವಾಟ್ ಹೈಯರ್ ಪೊಟೆನ್ಶಿಯಲ್ ಹತ್ರ ಏನಾಗುತ್ತೆ? ಡ್ರಿಫ್ಟ್ ಆಗುತ್ತೆ ಇಲೆಕ್ಟ್ರಾನ್ಸ್. ಓಕೆ, ಇದಕ್ಕೆ ಏನ್ ಹೇಳ್ತೀವಿ ನಾವು? ದಿಸ್ ಇಸ್ ಅ ಡ್ರಿಫ್ಟ್ ವೆಲಾಸಿಟಿ ಆಫ್ ಅನ್ ಎಲೆಕ್ಟ್ರಾನ್. Okay, that is what your thermal velocity ಏನಾಗಿರುತ್ತೆ? that will be the 10 to the power single electron ಅಂತ ಕನ್ಸಿಡರ್ ಮಾಡಿದ್ರೆ that will be the 10 to the power 5 meter per second. ಅದೇ ತರನೇ if you consider for ನ ಯಾವುದು ಕರೆಂಟ್ ದಾವಾಗ ಅದರಲ್ಲಿ ಅಲ್ಲಿರುವಂತ ಎಲೆಕ್ಟ್ರಾನ್ ವ್ಯಾಲ್ಯೂ ಎಷ್ಟು ಇರುತ್ತೆ? ವೆಲಾಸಿಟಿ ವ್ಯಾಲ್ಯೂ it will be the 10 to the power -3. Okay, now we will study the drift velocity formula na study ಮಾಡೋಣ. So we know that is an if the objects ಈಗ ಕರೆಂಟ್ ಅನ್ನ ಈಗ ಇದು ಕಂಡಕ್ಟರ್ ಅಲ್ವಾ, ಕಂಡಕ್ಟರ್ ಅಲ್ಲಿ ನಾವು ಮಾಡಿದವಾಗ ಕಂಡಕ್ಟರ್ ಅಲ್ಲಿ ಕನೆಕ್ಟ್ ಮಾಡಿದವಾಗ ಏನಾಯ್ತು? ಇಲ್ಲಿರುವಂತ ಫ್ರೀ ಎಲೆಕ್ಟ್ರಾನ್ಸ್ ಏನಾಯ್ತು? ಡ್ಯೂ ಟು ದಿ ಎಲೆಕ್ಟ್ರಿಕ್ ಫೀಲ್ಡ್ ಲೆಂತ್ ಎಲ್ಲಿದೆ, ಎಲೆಕ್ಟ್ರಿಕ್ ಫೀಲ್ಡ್ ಈ ಡೈರೆಕ್ಷನ್ಸ್ ಹಾಕಿದೀನಿ. ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಎಲ್ಲಾ ಇಲೆಕ್ಟ್ರಾನ್ಸ್ ಏನಾಗುತ್ತೆ? ಸ್ಟಡಿ ಆಗಿ ಸ್ಲೋ ಆಗಿ ಏನಾಗುತ್ತೆ? ಈ ಡೈರೆಕ್ಷನ್ ಮೂವ್ ಆಗ್ಲಿ ಸ್ಟಾರ್ಟ್ ಆಗುತ್ತೆ. ಈಗ ಬರ್ತಾ ಇರ್ತದಲ್ವಾ ಎಲ್ಲಾ ಎಲೆಕ್ಟ್ರಾನ್ಸ್ ಕಂಟಿನ್ಯೂಸ್ ಆಗಿ ಬರ್ತಾ ಇರ್ತದೆ. ಸೊ ಇನಿಷಿಯಲಿ ಏನಾಗಿತ್ತು ಅಂತ ಹೇಳಿದ್ರೆ ದಿಸ್ ಇಸ್ ವಾಟ್ ಇಯರ್ ನೆಟ್ ಕರೆಂಟ್ ಏನಾಗಿರುತ್ತೆ ಅಂತ ಹೇಳಿದ್ರೆ ಇಟ್ ವಿಲ್ ಬಿ ದಿ 0 ಇತ್ತು. ಯಾವ್ದ್ರದ್ದು? ನೆಟ್ ವೆಲಾಸಿಟಿ. ದ ನೆಟ್ ವೆಲಾಸಿಟಿ ಇಟ್ ವಿಲ್ ಬಿ ದಿ 0 ಇತ್ತು. ಯಾವ್ದ್ರದ್ದು? ಬಿಫೋರ್ ಅಪ್ಲೈಯಿಂಗ್ ದಿ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನು ಅಪ್ಲೈ ಮಾಡೋದಕ್ಕಿಂತ ಮೊದಲು ಅವಾಗ ಏನಾಗಿತ್ತು? ನೆಟ್ ವೆಲಾಸಿಟಿ ಇಟ್ ವಿಲ್ ಬಿ ದಿ 0 ಇತ್ತು. ದಿಸ್ ಇಸ್ ಅ ನೆಟ್ ವೆಲಾಸಿಟಿ, ದಟ್ ಇಸ್ ಅನ್ ಯು ಇನಿಷಿಯಲ್ ವೆಲಾಸಿಟಿ. ಓಕೆ, ಇನಿಷಿಯಲ್ ವೆಲಾಸಿಟಿ ಎಷ್ಟಿತ್ತು? 0 ಇತ್ತು. ಆಫ್ಟರ್ ಅಪ್ಲೈಯಿಂಗ್ ದಿ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನು ಅಪ್ಲೈ ಮಾಡಿದವಾಗ ಸೊ ಇಟ್ ವಿಲ್ ಹ್ಯಾವ್ ಅನ್ ಅ ಸರ್ಟೆನ್ ವೆಲಾಸಿಟಿ ಅಲ್ವಾ, ಅದು ಡ್ರಿಫ್ಟ್ ಆಗ್ತಾ ಇದೆ. ಸೊ ದಿಸ್ ವೆಲಾಸಿಟಿ ವಿ ವಿಲ್ ರೈಟ್ as what vd ಅಂತ ಬರೀತೀನಿ. ದಟ್ ಇಸ್ ವಾಟ್ ಯುವರ್ ಡ್ರಿಫ್ಟ್ ವೆಲಾಸಿಟಿ. ಓಕೆ, ವಿ ನೋ ದಟ್ v is equals to u plus at ಇದೆಯಲ್ವಾ ಈ equation ಆಫ್ ಮೋಷನ್. ಸೊ ಇದು ಫೈನಲ್ ವೆಲಾಸಿಟಿ ಏನಿದೆ? ಇಟ್ಸ್ ಅ ಡ್ರಿಫ್ಟ್ ವೆಲಾಸಿಟಿ. ಇನಿಷಿಯಲ್ ವೆಲಾಸಿಟಿ ಎಷ್ಟಿತ್ತು? ಸೊ ಇಟ್ ವಿಲ್ ಬಿ ದಿ 0 plus a into t ಅಲ್ವಾ. ಸೊ ದಿಸ್ ಇಸ್ vd which is equals to acceleration. ಹೇಗೆ ಮಾಡಿದ್ವಿ ನಾವು? acceleration that is what here force divided by mass. acceleration ಅಂತ ಹೇಳಿದ್ರೇನು? f divided by m. force ಅಂತ ಹೇಳಿದ್ರೇನು? q into e divided by m. this is an acceleration. ಸೊ ಈಗ acceleration ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗುತ್ತೆ? ಸೊ v is equals to a into t ಅಲ್ವಾ. ಸೊ v is equals to a into t ಇದೆ, ಇದನ್ನೇ ಅಲ್ಲಿ ಹಾಕ್ತೇನೆ ನಾನು. v is equals to a into t. a ವ್ಯಾಲ್ಯೂ ಎಷ್ಟಿದೆ? e into e. a ವ್ಯಾಲ್ಯೂ ಎಷ್ಟಿದೆ? ಸೊ a ವ್ಯಾಲ್ಯೂ ಇಟ್ ವಿಲ್ ಬಿ ದಿ e into e divided by m into tau. okay, now we will consider here that is an drift velocity, expression for the drift velocity. ಹೇಗೆ drift velocity ಮಾಡೋದು ಅಂತಂದ್ರೆ that is an I, that is a current is equals to what? q divided by t ಅಲ್ವಾ. ಎಷ್ಟು ಕರೆಂಟ್ ಫ್ಲೋ ಆಗ್ತಾ ಇದೆ ಅಲ್ವಾ, ಎಷ್ಟು ಕರೆಂಟ್ ಫ್ಲೋ ಆಗ್ತಾ ಇದೆ, that is what here q divided by t ಅಂತ ಹೇಳಿದ್ರೆ at a certain instant of time ಅಲ್ಲಿ ಎಷ್ಟು ಚಾರ್ಜಸ್ ಫ್ಲೋ ಆಗ್ತಾ ಇದೆ, that is what here ಕರೆಂಟ್ ಆಗಿರುತ್ತೆ. ಸೊ ದ ಟೋಟಲ್ ಫ್ರೀ ಚಾರ್ಜಸ್ ನಮ್ಗೆ ಏನ್ ಬೇಕು ಈಗ? ಟೋಟಲ್ ಎಷ್ಟು ಫ್ರೀ ಚಾರ್ಜಸ್ ಇದೆ ಈ ಕಂಡಕ್ಟರ್ ಅಲ್ಲಿ, ಟೋಟಲ್ ಎಷ್ಟು ಫ್ರೀ ಚಾರ್ಜಸ್ ಇದೆ ಅನ್ನೋದು ಬೇಕು. ದಟ್ ಇಸ್ ವಾಟ್ ಇಯರ್ ಎನ್ ಇಂಟು ಇ. ಎನ್ ಅಂತ ಹೇಳಿದ್ರೆ ನಂಬರ್ ಆಫ್ ಇಲೆಕ್ಟ್ರಾನ್ಸ್. ಎನ್ ಅಂತ ಹೇಳಿದ್ರೆ ಕ್ಯಾಪಿಟಲ್ ಎನ್ ಅಂತ ಹೇಳಿದ್ರೇನು? ನಂಬರ್ ಆಫ್ ಫ್ರೀ ಇಲೆಕ್ಟ್ರಾನ್ಸ್. ಇ ಅಂತ ಹೇಳಿದ್ರೆ ದಟ್ ಇಸ್ ದ ಚಾರ್ಜ್ ಆಫ್ ಅ ಸಿಂಗಲ್ ಎಲೆಕ್ಟ್ರಾನ್. ಓಕೆ,
Now I want to find out the number of free electrons per unit volume of the conductor ಬೇಕು. ಒಂದು ಕಂಡಕ್ಟರ್ ಅಲ್ಲಿ ಒಂದು ಯೂನಿಟ್ ವಾಲ್ಯೂಮ್ ಅಲ್ಲಿ ಎಷ್ಟು ನಂಬರ್ ಆಫ್ ಫ್ರೀ ಎಲೆಕ್ಟ್ರಾನ್ಸ್ ಇರುತ್ತೆ ಅನ್ನೋದನ್ನ ಬೇಕು. ಅವಾಗ ಏನಾಗಿರುತ್ತೆ, ಸೊ ದಟ್ ಈಸ್ n is equals to ನಂಬರ್ ಆಫ್ ಫ್ರೀ ಎಲೆಕ್ಟ್ರಾನ್ಸ್, ನಂಬರ್ ಆಫ್ ಫ್ರೀ electron divided by ವಾಲ್ಯೂಮ್ ಏನಾಗಿರುತ್ತೆ, ವಾಲ್ಯೂಮ್ ಆಗಿರುತ್ತೆ. ದ ನಂಬರ್ ಆಫ್ ಫ್ರೀ ಎಲೆಕ್ಟ್ರಾನ್ ಪರ್ ಯೂನಿಟ್ ವಾಲ್ಯೂಮ್ ಅಂತ ಹೇಳಿದ್ರೆ, ಸೊ ದಿಸ್ ಇಸ್ n, ಸ್ಮಾಲ್ n ಅನ್ನ ಏನಂತ ಬರ್ತೀವಿ ನಾವು, ಸ್ಮಾಲ್ n we will write as a capital N divided by V. ಓಕೆ, ಕ್ಯಾಪಿಟಲ್ N divided by V ಆಗಿರುತ್ತೆ. ಓಕೆ, ಸೊ we will write here. ನನಗೇನು ಬೇಕು, ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಬೇಕಲ್ವಾ, ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಪ್ರೆಸೆಂಟ್ ಇನ್ ದಟ್ ಕಂಡಕ್ಟರ್. ಆ ಕಂಡಕ್ಟರ್ ಅಲ್ಲಿ ಬರುವಂತಹ ಅಷ್ಟು ಎಲೆಕ್ಟ್ರಾನ್ಸ್ ಎಷ್ಟಿದೆ ಅನ್ನೋದು ಬೇಕು. ದಟ್ ಇಸ್ ವಾಟ್ ಇಯರ್ ದ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಪ್ರೆಸೆಂಟ್ ಇನ್ ದಟ್ ಕಂಡಕ್ಟರ್. ದಟ್ ಈಸ್ ಈಕ್ವಲ್ಸ್ ಟು ವಾಟ್, n ಇಂಟು ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಏನು ಸಿಗುತ್ತೆ, n is equals to n into v. n ಅಂತ ಹೇಳಿದ್ರೆ ದಟ್ ಇಸ್ ವಾಟ್ ಇಯರ್, ದಟ್ ಇಸ್ ದ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಪರ್ ಯೂನಿಟ್ ವಾಲ್ಯೂಮ್, ದಟ್ ಇಸ್ n. ಓಕೆ, v ನ ಏನಂತ ಬರಿತೀವಿ ನಾವು, ದಟ್ ಇಸ್ we will write as a a into l ಅಂತ ಬರ್ತೀವಿ. ದಟ್ ಇಸ್ ಏರಿಯಾ ಇಂಟು ಲೆಂತ್, ಏರಿಯಾ ಇಂಟು ಲೆಂತ್. ವಿ ಬರೆಯೋ ಬದಲು ಏನ್ ಬರ್ತೀವಿ ನಾವು, ಏರಿಯಾ ಇಂಟು ಲೆಂತ್ ಬರಿತೀವಿ. ಓಕೆ, ನಾವು ಐ ವಾಂಟ್ ಟು ಫೈಂಡ್ ಔಟ್ ದಟ್ ಟೋಟಲ್ ಚಾರ್ಜ್. ಹಾಗಾದ್ರೆ ಎಷ್ಟು ಚಾರ್ಜ್ ಇದೆ ಅನ್ನೋದು ಬೇಕು. ಚಾರ್ಜ್ ಅಂತ ಹೇಳಿದ್ರೆ ಏನು, n ಇಂಟು ಇ ಅಲ್ವಾ, ಟೋಟಲ್ ಚಾರ್ಜ್, ಟೋಟಲ್ ಫ್ರೀ ಎಲೆಕ್ಟ್ರಾನ್. ದಟ್ ಇಸ್ ವಾಟ್ ಇಯರ್ n is equals to q is equals to n ಇಂಟು ಇ. n ವ್ಯಾಲ್ಯೂ ಎಷ್ಟಿದೆ, n ಇಂಟು a ಇಂಟು l ಇಂಟು e. ಓಕೆ, ಈಗ ಏನ್ ಬೇಕು ನಮಗೆ, ದಟ್ ಇಸ್ ವಾಟ್ ಇಯರ್ ಎಷ್ಟು ಕರೆಂಟ್ ಬೇಕು, ದಟ್ ಇಸ್ ವಾಟ್ ಇಯರ್ ಡ್ರಿಫ್ಟ್ ವೆಲಾಸಿಟಿ. ಓಕೆ, ದಟ್ ಇಸ್ ವಾಟ್ ಇಯರ್ ದ ಕರೆಂಟ್ ಇನ್ ಟರ್ಮ್ಸ್ ಆಫ್ ಡ್ರಿಫ್ಟ್ ವೆಲಾಸಿಟಿ ಬೇಕಲ್ವಾ. ಸೊ ಈಗ ಏನ್ ಮಾಡ್ತೀನಿ ನಾನು, ಐ ಬೇಕು, ದಟ್ ಈಸ್ ಅನ್ ಐ ಇನ್ ಟರ್ಮ್ಸ್ ಆಫ್ ವಿ ಡಿ ಬೇಕು. ಸೊ ಐ ವ್ಯಾಲ್ಯೂ ಏನಾಗಿರುತ್ತೆ, ಕ್ಯೂ ಡಿವೈಡ್ ಬೈ ಟಿ ಅಲ್ವಾ. ಐ ಕ್ಯೂ ಎಷ್ಟಿದೆ, ಎನ್ ಎ ಎಲ್ ಇ ಡಿವೈಡ್ ಬೈ ಟಿ. ಇಲ್ಲಿ ನೋಡಿ ಇದು ಹೇಗಿದೆ ಅಂತ ಹೇಳಿದ್ರೆ, ಐ ವಿಚ್ ಇಸ್ ಈಕ್ವಲ್ಸ್ ಟು ಎನ್ ಎ ಎಲ್ ಇ ಡಿವೈಡ್ ಬೈ ಟಿ. ಇಲ್ಲಿ ನೋಡಿ ಎಲ್ ಡಿವೈಡ್ ಬೈ ಟಿ ಅಂತ ಹೇಳಿದ್ರೆ, ಎನ್ ಇದೆ, ಎನ್ ಇದೆ ಹಾಗೆ ಬರ್ತೀನಿ, ಎ ಇದೆ ಹಾಗೆ ಬರ್ತಿದ್ದೀನಿ, ಇ ಇದೆ, ಇನು ಸಹ ಹಾಗೆ ಬರ್ತೀನಿ. ಬಟ್ ಆದ್ರೆ ಎಲ್ ಡಿವೈಡ್ ಬೈ ಟಿ, ಎಲ್ ಅಂತ ಹೇಳಿದ್ರೇನು ಡಿಸ್ಟೆನ್ಸ್ ಅಲ್ವಾ, ಆರ್ ಡಿಸ್ಪ್ಲೇಸ್ಮೆಂಟ್. ಎಲ್ ಅಂತ ಹೇಳಿದ್ರೇನು ಡಿಸ್ಪ್ಲೇಸ್ಮೆಂಟ್ ಡಿವೈಡ್ ಬೈ ಟೈಮ್. ಡಿಸ್ಪ್ಲೇಸ್ಮೆಂಟ್ ಡಿವೈಡ್ ಬೈ ಟೈಮ್ ಅಂತ ಹೇಳಿದ್ರೇನು ಇಟ್ಸ್ ನಥಿಂಗ್ ಬಟ್ ವೆಲಾಸಿಟಿ. ಸೊ ವೆಲಾಸಿಟಿ ಇದು ಯಾವ ತರ ವೆಲಾಸಿಟಿ, ಇಲೆಕ್ಟ್ರಾನ್ ಡ್ರಿಫ್ಟ್ ಆಗಿರುವಂತ ವೆಲಾಸಿಟಿ ಇದು. ಹಾಗಾಗಿ ಏನಾಗಿರುತ್ತೆ, ಇಲ್ಲಿ ಕರೆಂಟ್ ಫ್ಲೋ ಆಗ್ತಾ ಇದೆ ಅಲ್ವಾ. ಸೊ ಹಾಗಾಗಿ ಇದರ ವ್ಯಾಲ್ಯೂ ಏನಾಗಿರುತ್ತೆ, ದಟ್ ಈಸ್ ಎಲ್ ಡಿವೈಡ್ ಬೈ ಟಿ ವಿಚ್ ಇಸ್ ಈಕ್ವಲ್ಸ್ ಟು ಡ್ರಿಫ್ಟ್ ವೆಲಾಸಿಟಿ, ದಟ್ ಈಸ್ ವಿ ಡಿ ಅಂತ ಬರಿತೀವಿ. ಸೊ ಐ ವಿಚ್ ಇಸ್ ಈಕ್ವಲ್ಸ್ ಟು ಎನ್ ಎ ವಿ ಡಿ ಇಂಟು ಇ. ಸೊ ದಿಸ್ ಇಸ್ ದಿ ಡ್ರಿಫ್ಟ್ ವೆಲಾಸಿಟಿ ಫಾರ್ ಏನು, ಕರೆಂಟ್ ಇನ್ ಟರ್ಮ್ಸ್ ಆಫ್ ಡ್ರಿಫ್ಟ್ ವೆಲಾಸಿಟಿ, ಕರೆಂಟ್ in terms of drift velocity ಆಗಿದೆ. Okay, so next the expression for conductivity of material in terms of relaxation time. relaxation time ಅಂತ ಹೇಳಿದ್ರೆ ಏನಾಗಿತ್ತು, ಒಂದು ಪಾಯಿಂಟ್ ಇಂದ ಇಲೆಕ್ಟ್ರಾನ್, ಇಲ್ಲೊಂದು ಮಾಲಿಕ್ಯೂಲ್ ಇದೆ, ಇಲ್ಲೊಂದು ಮಾಲಿಕ್ಯೂಲ್ ಇದೆ, ಇಲ್ಲೊಂದು ಮಾಲಿಕ್ಯೂಲ್ಸ್ ಇದೆ ಅಲ್ವಾ. ಇಲೆಕ್ಟ್ರಾನ್ ಈ ಪಾಯಿಂಟ್ ಇಂದ ಈ ಮಾಲಿಕ್ಯೂಲ್ ಇಂದ ಈ ಮಾಲಿಕ್ಯೂಲ್ಗೆ ಮೂವ್ಮೆಂಟ್ ಆಗ್ಬೇಕಾದ್ರೆ, ರ್ಯಾಂಡಮ್ ಮೋಷನ್ ಮಾಡ್ತಾ ಇದೆ ಅಲ್ವಾ, ಈ ಪಾಯಿಂಟ್ ಇಂದ ಈ ಪಾಯಿಂಟ್ಗೆ ಹೋಗ್ಬೇಕಾದ್ರೆ ಇಲ್ಲಿ ಈ ಇಲೆಕ್ಟ್ರಾನ್ ಇಲ್ಲಿ ಹೋಗಿ ಕೊಲೈಡ್ ಆಗತ್ತಲ್ವಾ. ಸೊ ಇಲ್ಲಿಂದ ಈ ಪಾಯಿಂಟ್ ಇಂದ ಈ ಪಾಯಿಂಟ್ಗೆ, ದಟ್ ಇಸ್ ಒಂದು ಎ ಪಾಯಿಂಟ್ ಇಂದ ಬಿ ಪಾಯಿಂಟಿಗೆ ಹೋಗ್ಬೇಕಾದ್ರೆ ತಗೊಳ್ಳುವಂತಹ ಟೈಮಿಗೆ, ಆ ಟೈಮಿಗೆ ಏನ್ ಹೇಳ್ತೀವಿ ನಾವು, ರಿಲ್ಯಾಕ್ಸೇಷನ್ ಟೈಮ್ ಅಂತ ಹೇಳ್ತೀವಿ. ಆ ಡಿಸ್ಟೆನ್ಸ್ಗೆ ಏನ್ ಹೇಳ್ತೀವಿ ನಾವು, ಈ ಡಿಸ್ಟೆನ್ಸ್ಗೆ ಫ್ರೀ ಪಾತ್ ಅಂತ ಹೇಳ್ತೀವಿ. ಓಕೆ, ಫ್ರೀ ಪಾತ್ ಅಂತ ಹೇಳ್ತೀವಿ. ಓಕೆ, ಸೊ ಇಟ್ಸ್ ರಿಲ್ಯಾಕ್ಸೇಷನ್ ಟೈಮ್. That is an expression for conductivity of a material in terms of a relaxation time. Relaxation time, we know that, ನಮ್ಗೆ ಗೊತ್ತಿದೆ ಅಲ್ವಾ. ದಟ್ ಈಸ್ ವಾಟ್ ಇಯರ್ J is equals to sigma E ಅಲ್ವಾ. J ಅಂತ ಹೇಳಿದ್ರೇನು, J is equals to sigma E. ಸೊ ಈ ಸಿಗ್ಮಾ ಅಂತ ಹೇಳಿದ್ರೇನು, ಸಿಗ್ಮಾ, ಈಗ ಸಿಗ್ಮಾ ಈ ಕಡೆ ತಗೊಂಡ್ ಬರೆದ್ರೆ ಏನ್ ಬರಿತೀವಿ ನಾವು, ಸಿಗ್ಮಾ is equals to J divided by E ಅಂತ ಬರಿತೀವಿ. ಓಕೆ, J divided by E. ಈಗ ನನಗೆ ಬೇಕು ಇನ್ನೊಂದು ವ್ಯಾಲ್ಯೂ ಗೊತ್ತಿದೆ ನನಗೆ, ಇನ್ನೊಂದು ವ್ಯಾಲ್ಯೂ ಏನಿದೆ, J is equals to, ಇಟ್ಸ್ ಅ ಕರೆಂಟ್ ಡೆನ್ಸಿಟಿ ಅಲ್ವಾ. ಕರೆಂಟ್ ಡೆನ್ಸಿಟಿ ಅಂತ ಹೇಳಿದ್ರೇನು I divided by A, J which is equals to I divided by A ಅಂತ ಬರಿತೀನಿ. ಈಗ ನೋಡಿ ಮತ್ತೆ ಈಗ
ಜೆ ಸಿಗ್ಮಾ ಇದೆ ಅಲ್ವಾ, ಸಿಗ್ಮಾ ಬರೆಯೋ ಬದಲು ಇಲ್ಲಿ ಸಿಗ್ಮಾ ಏನಿದೆ ಜೆ ಡಿವೈಡ್ ಬೈ ಇ ಇದೆ. ಈಗ ಜೆ ಬರೆಯೋ ಬದಲು ಏನು ಬರೀತೀನಿ ನಾನು, ಐ ಡಿವೈಡ್ ಬೈ ಎ ಅಂತ ಬರ್ತೀನಿ. ಸಿಗ್ಮಾ ಇಸ್ ಈಕ್ವಲ್ಸ್ ಟು ಐ ಡಿವೈಡ್ ಬೈ ಎ ಇಂಟು ಇ ಆಗುತ್ತೆ. ಈಗ ನಮ್ಗೆ ಆಲ್ರೆಡಿ ಗೊತ್ತಿದೆ, ದಟ್ ಈಸ್ ವಾಟ್ ಇಯರ್ ಜಸ್ಟ್ ಈಗ ನಾವು ಪ್ರೂವ್ ಮಾಡಿದ್ವಿ ಅಲ್ವಾ. ಐ ಅಂತ ಹೇಳಿದ್ರೇನು, ಐ ವಿಚ್ ಇಸ್ ಈಕ್ವಲ್ಸ್ ಟು ಎನ್ ಎ ವಿ ಡಿ ಇ ಅಲ್ವಾ, ಎನ್ ಎ ವಿ ಡಿ ಇ. ದಿಸ್ ಇಸ್ ದಿ ಕರೆಂಟ್ of the current in the conductor in terms of drift velocity. So ಈ I ವ್ಯಾಲ್ಯೂನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಸಿಗುತ್ತೆ ಎನ್ ಎ ವಿ ಡಿ ಇಂಟು ಇ ಡಿವೈಡ್ ಬೈ ಎ ಇಂಟು ಇ. ಇಲ್ಲೊಂದು ಎ ಇದೆ, ಇಲ್ಲೊಂದು ಎ ಇದೆ, ಏನಾಗುತ್ತೆ, ಕ್ಯಾನ್ಸಲ್ ಆಗುತ್ತೆ. ನಮಗೆ ಡ್ರಿಫ್ಟ್ ವೆಲಾಸಿಟಿ ಗೊತ್ತಿದೆ. ಡ್ರಿಫ್ಟ್ ವೆಲಾಸಿಟಿ ಫಾರ್ಮುಲಾ ಏನು, ವಿ ಡಿ ಈಸ್ ಈಕ್ವಲ್ಸ್ ಟು ಇ ಇಂಟು ಇ ಡಿವೈಡೆಡ್ ಬೈ ಎಂ ಅಲ್ವಾ. ಸೊ ದಿಸ್ ಇಸ್ ದಿ ಡ್ರಿಫ್ಟ್ ವೆಲಾಸಿಟಿ. ಓಕೆ, this is drift velocity t. Okay, this is a drift velocity. Drift velocity formula ಏನು, drift velocity which is equals to e into e into t. t ಅಂತ ಹೇಳಿದ್ರೆ relaxation time divided by mass of an electron. ಓಕೆ, ಈಗ ಇದನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನು ಮಾಡ್ತೀವಿ ಅಂತ ಹೇಳಿದ್ರೆ, ದಟ್ ಇಸ್ ಇಲ್ಲಿ ಹೇಗಿದೆ, ದಿಸ್ ಇಸ್ ಇಲ್ಲಿದೆ ನೋಡಿ, ದಿಸ್ ಇಸ್ ವಾಟ್ ಯುವರ್ ಡ್ರಿಫ್ಟ್ ವೆಲಾಸಿಟಿ. ಓಕೆ, ಡ್ರಿಫ್ಟ್ ವೆಲಾಸಿಟಿ ಇಲ್ಲಿದೆ. ಸೊ ಈಗ ಈ ವ್ಯಾಲ್ಯೂನ ಡ್ರಿಫ್ಟ್ ವೆಲಾಸಿಟಿನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಎನ್ ಆಯಿತು. ಇಲ್ಲಿ ವಿ ಡಿ ಅಲ್ವಾ, ವಿ ಡಿ ಅಂತ ಹೇಳಿದ್ರೇನು, ಇಟ್ಸ್ ನಥಿಂಗ್ ಬಟ್ ಇ ಇಂಟು ಟಿ ಡಿವೈಡ್ ಬೈ ಎಂ. ಓಕೆ, ಡ್ರಿಫ್ಟ್ ವೆಲಾಸಿಟಿ ಆಯಿತು. ಈಗ ಇ ಇದೆ, ಇನ್ನೊಂದು ಇ ಬರಿತೀನಿ. ಓಕೆ, ಡಿವೈಡ್ ಬೈ ಏನಿದೆ, ಇ ಇದೆ, ಡಿವೈಡ್ ಬೈ ಇ ಇಂಟು ಏನಾಯಿತು, ಇ ಸ್ಕ್ವೇರ್. ಎನ್ ಇದೆ ಅಲ್ವಾ, ಇಲ್ಲಿ ಎನ್ ಇದೆ, ಇಲ್ಲಿ ಇ ಇಂಟು ಏನಾಯಿತು, ಇ ಸ್ಕ್ವೇರ್ ಆಯಿತು. ಆಮೇಲೆ ದಿಸ್ ಇಸ್ ವಾಟ್ ಇಯರ್, ಈ ಒಂದು ಇ ಇಲ್ಲೊಂದು ಇ ಇದೆ, ಏನಾಗುತ್ತೆ, ಕ್ಯಾನ್ಸಲ್ ಆಗುತ್ತೆ. So we will get T divided by this is M. So this is the sigma. Sigma ಅಂತ ಹೇಳಿದ್ರೆ no, it's nothing but an conductivity. Okay, it's a conductivity. Okay. Next one. Okay. Next one is mobility. So see here, mobility ಅಂತ ಹೇಳಿದ್ರೆ mobility or mobility ಅಂತ ಹೇಳಿದ್ರೆ ಫ್ರೀ ಆಗಿ ಓಡಾಡಬೇಕು, ಆರಾಮಾಗಿ ಅಂತ ಫ್ರೀ ಆಗಿ ಏನಾಗಬೇಕು, ಓಡಾಡಬೇಕು. ಆದರೆ ಫ್ರೀ ಆಗಿ ಮೂವ್ ಆಗೋದಕ್ಕೆ ಏನ್ ಹೇಳ್ತೀವಿ ನಾವು, ವಿ ವಿಲ್ ಕಾಲ್ಡ್ ಅಸ್ ನಾಟ್ ಮೊಬಿಲಿಟಿ ಅಂತ ಹೇಳ್ತೇವೆ. ದ ಕಂಡಕ್ಟಿಂಗ್ ಈಸ್ ಡ್ಯೂ ಟು ದಿ ಮೊಬಿಲಿಟಿ ಆಫ್ ದಿ ಚಾರ್ಜ್ ಕ್ಯಾರಿಯರ್. ಈಗ ಕಂಡಕ್ಟರ್ ಆಗ್ತಾ ಇದೆಯಲ್ಲ, ದಟ್ ಇಸ್ ಕಂಡಕ್ಟಿವಿಟಿ ಆಗ್ತಾ ಇದೆ ಅಂತ ಹೇಳಿದ್ರೆ ಇಟ್ಸ್ ನಥಿಂಗ್ ಬಟ್ ವಾಟ್ ಇಯರ್, ಕರೆಂಟ್ ಫ್ಲೋ ಆಗ್ತಾ ಇದೆ. ಕರೆಂಟ್ ಫ್ಲೋ ಆಗ್ತಾ ಇದೆ ಅಂತ ಹೇಳಿದ್ರೆ ಅರ್ಥ ಏನು, ಚಾರ್ಜಸ್ ಫ್ಲೋ ಆಗ್ತಾ ಇದೆ. ಚಾರ್ಜ್ ಒಂದ್ ವೇಳೆ ಸ್ಟಿಕ್ ಆನ್ ಆಗಿ ಒಂದೇ ಜಾಗದಲ್ಲಿ ಇದ್ದಿದ್ರೆ ಕರೆಂಟ್ ಫ್ಲೋ ಆಗ್ತಾ ಇತ್ತಾ, ನೋ. ಹಾಗಾದ್ರೆ ಏನಿದೆ, ಆ ಚಾರ್ಜಸ್ಗೆ ಏನಿದೆ, ಮೊಬಿಲಿಟಿ ಇದೆ. ಚಾರ್ಜ್ಗೆ ಮೊಬಿಲಿಟಿ ಇರೋದ್ರಿಂದ ಏನಾಗುತ್ತೆ, ಅದು ಫ್ರೀ ಆಗಿ ಮೂವ್ ಆಗತ್ತೆ. ಓಕೆ, ಆ ಮೊಬೈಲಿಟಿ ಅಂತ ಹೇಳಿದ್ರೇನು, ಒಂದೇ ಕಡೆ ಸ್ಟಿಕ್ ಆನ್ ಆಗಿ ಕೂತ್ಕೊಳ್ಳೋದಲ್ಲ, ಅದೇನಾಗಿರುತ್ತೆ, ಇಟ್ ಕ್ಯಾನ್ ಮೂವ್ ಫ್ರೀಲಿ. ಮೊಬಿಲಿಟಿ ಅಂತ ಹೇಳಿದ್ರೆ ಇಟ್ ಕ್ಯಾನ್ ಮೂವ್ ಫ್ರೀಲಿ, ಫ್ರೀ ಆಗಿ ಎಲ್ಲಿ ಬೇಕಾದ್ರೂ ಹೇಗೆ ಮೂವ್ಮೆಂಟ್ ಆಗೋದಕ್ಕೆ ಏನ್ ಹೇಳ್ತೀವಿ ನಾವು, ಮೊಬಿಲಿಟಿ ಅಂತ ಹೇಳ್ತೇವೆ. ಈಗ ಕರೆಂಟು ಫ್ಲೋ ಆಗ್ತಾ ಇದೆ, ಇಟ್ಸ್ ಡ್ಯೂ ಟು ದಿ ಮೊಬಿಲಿಟಿ ಆಫ್ ದಿ charge carriers. Okay, so the next one is the mobility is the mu is defined as the magnitude of the drift velocity per unit electric field. Mobility ಅಂತ ಹೇಳಿದ್ರೆ ಈಗ ನೋಡಿ, ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನು ನಾನು ಅಪ್ಲೈ ಮಾಡಿದ್ದೀನಿ. ಎಲೆಕ್ಟ್ರಿಕ್ ಫೀಲ್ಡ್ ಅನ್ನು ಅಪ್ಲೈ ಮಾಡಿದವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಎಲೆಕ್ಟ್ರಾನ್ಸ್ ಏನಿತ್ತು ಎಲ್ಲದು ಏನಾಗುತ್ತೆ, ಇದೇ ಡೈರೆಕ್ಷನ್ ಅಲ್ಲಿ ಏನಾಗುತ್ತೆ, ಮೂವ್ಮೆಂಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದಕ್ಕೆ ಏನ್ ಹೇಳ್ತೀವಿ ನಾವು, ಮೊಬಿಲಿಟಿ ಅಂತ ಹೇಳ್ತೀವಿ. ಎಷ್ಟು ಫಾಸ್ಟ್ ಆಗಿ ಎಲೆಕ್ಟ್ರಾನ್ ಮೂವ್ ಆಗುತ್ತೆ ಡಿವೈಡೆಡ್ ಬೈ ಎಲೆಕ್ಟ್ರಿಕ್ ಫೀಲ್ಡ್. ಓಕೆ, ಈಗ ಮೊಬಿಲಿಟಿ ಒಂದ್ ವೇಳೆ ಕಡಿಮೆ ಇದ್ರೆ, ಮೊಬಿಲಿಟಿ ಅಂತ ಹೇಳಿದ್ರೆ ಇಲೆಕ್ಟ್ರಾನ್ಸ್ ಏನಿದೆ, ಇಲೆಕ್ಟ್ರಾನ್ ಮೂವ್ಮೆಂಟ್ ಆಗೋದೇನಾಗಿದೆ, ಕಡಿಮೆ ಇದ್ರೆ ಅಂತ ಹೇಳಿದ್ರೆ, ಮೊಬಿಲಿಟಿ ಕಡಿಮೆ ಇದ್ರೆ ಏನಾಗುತ್ತೆ, ಸೊ ವಿ ಹ್ಯಾವ್ ಟು ಅಪ್ಲೈ ದಿ ಮ್ಯಾಕ್ಸಿಮಮ್ ಎಲೆಕ್ಟ್ರಿಕ್ ಫೀಲ್ಡ್. ಮ್ಯಾಕ್ಸಿಮಮ್ ಎಲೆಕ್ಟ್ರಿಕ್ ಫೀಲ್ಡ್ ಕೊಟ್ರೆ ಮಾತ್ರ ಏನಾಗುತ್ತೆ, ಅದು ಸ್ವಲ್ಪ ಏನಾಗುತ್ತೆ, ಮೂವ್ಮೆಂಟ್ ಆಗುತ್ತೆ ಅಲ್ವಾ. ಸೊ ಜಾಸ್ತಿ ಮೊಬಿಲಿಟಿ ಇದ್ರೆ ಏನಾಗಿರುತ್ತೆ, ಸೊ ಇಫ್ ಯು ಗಿವ್ ದಿ ಲಿಟ್ಲ್ ಬಿಟ್ ಅಮೌಂಟ್ ಆಫ್ ಅನ್ ಎಲೆಕ್ಟ್ರಿಕ್ ಫೀಲ್ಡ್, ವಿ ವಿಲ್ ಗೆಟ್ ದಿ ಎಲೆಕ್ಟ್ರಿಕ್ ಕರೆಂಟ್ ನಮ್ಗೆ ಸಿಗುತ್ತೆ. ಓಕೆ, ದಟ್ ಈಸ್ ವಾಟ್ ಇಯರ್ ಮೊಬಿಲಿಟಿ. ಇಟ್ ಕ್ಯಾನ್ ಫ್ರೀ ಆಗಿ ಮೂವ್ಮೆಂಟ್ ಆಗಬೇಕು. ಓಕೆ, ಸೊ ದ ಮೊಬಿಲಿಟಿ ಆಫ್ ದಿ SI ಯೂನಿಟ್, ಮೊಬಿಲಿಟಿ SI ಯೂನಿಟ್ ಏನಾಗಿರುತ್ತೆ, ಇಟ್ ವಿಲ್ ಬಿ ದಿ ಮೀಟರ್. This is it will be the
this is meter square per volt second. Okay, meter per second. This is electric field ಏನಾಗಿರುತ್ತೆ ವೋಲ್ಟ್ ಪರ್ ಮೀಟರ್ ಅಲ್ವಾ, ಸೊ ಇಟ್ ವಿಲ್ ಬಿ ದಿ meter square per volt second. This is the mobility of the electron or mobility. Okay, mobility SI unit ಏನಾಗಿರುತ್ತೆ meter square per volt second. This is the where V is the volt and S is the seconds. Okay, this is we will call it as what mobility. So next one is limitation of Ohm's law. Ohm's law ದು ಈಗ Ohm's law ಸ್ಟಡಿ ಮಾಡಿದ್ವಲ್ಲ, ಸೊ Ohm's law ದು ಲಿಮಿಟೇಷನ್ ಅನ್ನ ಸ್ಟಡಿ ಮಾಡೋಣ. ಸೊ ವಾಟ್ ವಿಲ್ ಬಿ ದಿ ಲಿಮಿಟೇಷನ್? Ohm's law ಎಲ್ಲೆಲ್ಲಿ ವ್ಯಾಲಿಡ್ ಇರುತ್ತೆ? ಸೊ Ohm's law is valid over a large scale of the material. ಮಟೀರಿಯಲ್ದು ಲಾರ್ಜ್ ಸ್ಕೇಲ್ ಅಲ್ಲಿ ಮಟೀರಿಯಲ್ಸ್ ಮೇಲೆ ಏನಾಗಿರುತ್ತೆ, ಎಲ್ಲಾ ಮಟೀರಿಯಲ್ಸ್ ಮ್ಯಾಕ್ಸಿಮಮ್ ಆಗಿ ಎಲ್ಲಾ ಮಟೀರಿಯಲ್ಸ್ ಅಲ್ಲೂ ಏನಾಗಿರುತ್ತೆ Ohm's law ಅಪ್ಲಿಕೇಬಲ್ ಆಗಿರುತ್ತೆ. ಬಟ್ ಸಮ್ ಆಫ್ ದಿ ಮಟೀರಿಯಲ್ಸ್ and devices it does not holds true. Okay, ಕೆಲವೊಂದು ಮಟೀರಿಯಲ್ ಮೇಲೆ ಏನಾಗಿರುತ್ತೆ ಇದು ಅಪ್ಲಿಕೇಬಲ್ ಆಗಲ್ಲ. ಸೊ ಯಾವ್ಯಾವುದು ಅಂತ ಹೇಳಿದ್ರೆ ಇಟ್ ವಿಲ್ ಬಿ ನಾಟ್ ಅಪ್ಲಿಕೇಬಲ್ ಫಾರ್ ದಿ ಸೆಮಿಕಂಡಕ್ಟರ್ಸ್. ಸೆಮಿಕಂಡಕ್ಟರ್ಸ್ಗೆ ಇದು ಅಪ್ಲಿಕೇಬಲ್ ಆಗಲ್ಲ. Ohm's law, the semiconductor it does not applicable for the ಸೆಮಿಕಂಡಕ್ಟರ್ಸ್ಗೆ Ohm's law ಅಪ್ಲಿಕೇಬಲ್ ಆಗಲ್ಲ. ಅದೇ ತರನೇ ಇಟ್ ನಾಟ್ ಅಪ್ಲಿಕೇಬಲ್ ಫಾರ್ ದಿ ಸೂಪರ್ ಕಂಡಕ್ಟರ್ಸ್. ಸೂಪರ್ ಕಂಡಕ್ಟರ್ಸ್ಗೂ ಸಹ ಏನಾಗಿರುತ್ತೆ ಇದು Ohm's law applicable ಆಗಲ್ಲ. It's not applicable for a metallic conductors at very low and very high temperature. Even ಕಂಡಕ್ಟರ್ಸ್ಗೂ ಸಹ ಅಪ್ಲಿಕೇಬಲ್ ಆಗಲ್ಲ. ಯಾವಾಗ ಅಂತ ಹೇಳಿದ್ರೆ ವೆರಿ ಲೋ ಅಂಡ್ ವೆರಿ ಹೈ ಟೆಂಪರೇಚರ್. ತುಂಬಾ ಕಡಿಮೆ ಟೆಂಪರೇಚರ್ ಇದ್ದಾವಾಗ್ಲೂ ಈ Ohm's law ಅಪ್ಲಿಕೇಬಲ್ ಆಗಲ್ಲ. ತುಂಬಾ ಹೈ ಟೆಂಪರೇಚರ್ ಇದ್ದಾವಾಗ್ಲೂ ಸಹ ಏನಾಗುತ್ತೆ ಈ Ohm's law ಅಪ್ಲಿಕೇಬಲ್ ಆಗಲ್ಲ ಫಾರ್ ದಿ ಮೆಟಲ್ಸ್, ಫಾರ್ ಮೆಟಾಲಿಕ್ ಕಂಡಕ್ಟರ್ಸ್ಗೆ. ಮೆಟಾಲಿಕ್ ಕಂಡಕ್ಟರ್ಸ್ಗೆ Ohm's law applicable ಆಗಲ್ಲ. ಓಕೆ, ನಾವು ವಿ ವಿಲ್ ಸ್ಟಡಿ ದಿ ದಟ್ ಇಸ್ ಅ ಗ್ರಾಫ್. ಗ್ರಾಫ್ ಹೇಗೆ ಸಿಗುತ್ತೆ ಅಂತ ಹೇಳಿದ್ರೆ ನಾವು ಏನ್ ಮಾಡ್ತೀವಿ, ಗ್ರಾಫ್ ಹಾಕ್ತೀವಿ. ಯಾವುದಕ್ಕೆ? ಫಾರ್ ದಿ ವಿ ಹಾಕ್ತೀವಿ ಇಲ್ಲಿ ವೋಲ್ಟೇಜು, ಇಲ್ಲಿ ಕರೆಂಟ್ ಹಾಕಿದವಾಗ ವೋಲ್ಟೇಜು ಮತ್ತೆ ಪೊಟೆನ್ಷಿಯಲ್ ಡಿಫರೆನ್ಸ್ ಅಂಡ್ ಕರೆಂಟಿಗೆ ನಾವು ಗ್ರಾಫ್ ಹಾಕಿದವಾಗ ಫಾರ್ ದಿ ಮೆಟಲ್ಸ್ಗೆ ಅಥವಾ ಕಂಡಕ್ಟರ್ಸ್ಗೆ ಸೊ ಹೇಗಿರುತ್ತೆ ಅಂತ ಹೇಳಿದ್ರೆ ಇಟ್ಸ್ ಗ್ರಾಫ್ ವಿಲ್ ಬಿ ದಿ ಲೈಕ್ ದಿಸ್. ಇಟ್ಸ್ ಅ ಓಮಿಕ್ ಡಿವೈಸಸ್. ಈ ತರ ಏನ್ ಸಿಗುತ್ತೆ, ಸ್ಟ್ರೈಟ್ ಲೈನ್ ಅಲ್ಲಿ ಹೋಗ್ಬೇಕು, ಬಟ್ ಆದ್ರೆ ಏನ್ ಸಿಗುತ್ತೆ ನಮಗೆ ಈ ತರ ಸಿಗುತ್ತೆ. ಸ್ಲೈಟ್ಲಿ ಏನಾಗಿರುತ್ತೆ ಅದು ವೇರಿಯೇಷನ್ ಇರುತ್ತೆ. ದಿಸ್ ಇಸ್ ಫಾರ್ ದಿ ಮೆಟಲ್ಸ್. ಓಕೆ, ಅಂಡ್ ಫಾರ್ ದಿ ಸೆಮಿಕಂಡಕ್ಟರ್ಸ್ಗೆ ಏನಾಗಿರುತ್ತೆ, ಸೊ ಇಟ್ ವಿಲ್ ಬಿ ದಿ ಲೈಕ್ ದಿಸ್. ಈ ತರ ಇರುತ್ತೆ, ಈ ತರ ಗ್ರಾಫ್ ಸಿಗುತ್ತೆ. ದಟ್ ಇಸ್ ಅ ಡಯೋಡ್ಸ್. ಡಯೋಡ್ ಅಲ್ಲಾದ್ರೆ ಏನಾಗಿರುತ್ತೆ ಇದು ಈ ತರ ಗ್ರಾಫ್ ಸಿಗುತ್ತೆ ನಮಗೆ, ಈ ತರ ಗ್ರಾಫ್ ಸಿಗುತ್ತೆ. ಓಕೆ, ದಿಸ್ ಇಸ್ ಫಾರ್ ದಿ ಡಯೋಡ್ಸ್. ಓಕೆ, ಅಂಡ್ ದಿಸ್ ಇಸ್ ಫಾರ್ ದಿ ಸೆಮಿಕಂಡಕ್ಟರ್ ಗ್ಯಾಲಿಯಂ. ಓಕೆ, ಇಂಥ ಅಲಾಯ್ಸ್ಗೆ ಅಂತ ಹೇಳಿದ್ರೆ ಏನಾಗಿರುತ್ತೆ, ಸೊ ವಿ ವಿಲ್ ಗೆಟ್ ದಿ ಗ್ರಾಫ್ ಲೈಕ್ ದಿಸ್. ಈ ತರ ಗ್ರಾಫ್ ನಮಗೆ ಸಿಗುತ್ತೆ, ಈ ತರ ಗ್ರಾಫ್ ಸಿಗುತ್ತೆ. ಏನು, ವಿ ಡಿವೈಡ್ ಬೈ ವೋಲ್ಟೇಜ್ ಮತ್ತೆ ಕರೆಂಟ್ ಅನ್ನ ಹಾಕಿದವಾಗ ಸೊ ವಿ ವಿಲ್ ಗೆಟ್ ದಿ ಗ್ರಾಫ್ ಲೈಕ್ ದಿಸ್. ಈ ತರ ಗ್ರಾಫು ನಮಗೆ ಸಿಗುತ್ತೆ. ದಿಸ್ ಇಸ್ ದಿ ಲಿಮಿಟೇಷನ್ ಆಫ್ ದಿ Ohm's law. Ohm's law ದು ಲಿಮಿಟೇಷನ್ಸ್ ಆಗಿರುತ್ತೆ. ಓಕೆ, we will study the resistance. Okay, in next class we will study the further part. ಇನ್ನು ಉಳಿದಿರೋ ಪಾರ್ಟ್ ಅನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸ್ಟಡಿ ಮಾಡೋಣ. ಓಕೆ, ಥ್ಯಾಂಕ್ ಯು.